ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ. ದೇವಿ ಮಂಗಲದೇವತಾ ನೌಮಿನ್ಯಾಯ ಸುಧಾಧಿಕೃತ್ಯ ಮುನಿಂ ಶ್ರೀಪಾದರಾಸನ್ಮನಿಂ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹಿರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುಂ ವೈದದ್ಯವಾರನ್ನಿಧಿಂ ಶ್ರೀ ಸತ್ಯೋವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ದುರ್ವಾದಿಧ್ವಾಂತರ್ವಯೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನಮಃ. ಸತ್ಯಾಭಿಜ್ಞಕರಾಬ್ಜೋಕ್ತಾನ್ ಪಂಚಾಶತ್ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರದಾನ್ ಸುಧೀ ಜನ ಸುಮಂದಾರಂ ಸುಧೀಂದ್ರ ಸುತ ಸುಪ್ರಿಯಂ ಶುಚಮೀಂದ್ರ ಗುರೋ ವಂದೇ ಸುಜಯೀಂದ್ರ ಕರೋದ್ಭವಂ ಅನವದ್ಯಾತ್ಮಚಾರಿತ್ರ್ಯಂ ವಾದಿಗದ್ಯೋತ ಭಾಸ್ವರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಮಧ್ವಮಾನಸ ಸತ್ತೀರ್ಥೇ ಜೇ ಸೂರ್ಯ ವಿಕಾಸಿತೆ ಸತ್ಯಾತ್ಮತೀರ್ಥನನಿನೇ ಸಿಂಚರಿ ಗತಿಮೇ ಮನಃ. ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುಂ ಮಮ. ತಾನ್ ನಮಸ್ಸೇ ಗುರುಂ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಉಪದೇಶವನ್ನು ಮಾಡುತ್ತಾ ಭಗವಂತನ ಕೃಷ್ಣಾವತಾರ ಹೇಗಾಗಿದೆ ಅಂತ ಹೇಳ್ತಾರೆ. ತವದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂ ಕರಶೋಭೆ ಕೌಸ್ತುಭಂ ಮಹಾರ ವೈಡೂರ್ಯ ಕಿರೀಟಕುಂಡಲ ದ್ವಿಷಾ ಪರಿಷ್ವತ್ತ ಸಹಸ್ರ ಕುಂಡಲ ಉದ್ದಾಮ ಕಚ್ಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ್ ಎಂಬುದಾಗಿ ಹೀಗೆ ಭಗವಂತ ಮನುಷ್ಯರ ಹಾಗೆ ಈ ದೇಹದಿಂದ ಪ್ರಾಕೃತವಾದ ಶರೀರದಿಂದ ಹುಟ್ಟೋದಿಲ್ಲ, ಅಪ್ರಾಕೃತವಾದ ಜ್ಞಾನಾನಂದಮಯ ಸ್ವರೂಪಿ ಅನ್ನೋದನ್ನ ಮೊದಲಿನಿಂದ ಎಲ್ಲ ಸಂದರ್ಭದಲ್ಲೂ ಕೂಡ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ನಿಮಗೇನಾದರೂ ಸಂದೇಹ ಬಂದರೆ ನಾವು ಇನ್ನೊಂದು ಯುಕ್ತಿಯನ್ನೇ ಹೇಳ್ತೇವೆ ಅಂತಾರೆ ವಾದಿರಾಜರು. ಯಾಕೆಂದ್ರೆ ವಾದಿರಾಜರು ಯುಕ್ತಿ ಮಲ್ಲಿಕ ಅನ್ನೋ ಗ್ರಂಥ ರಚನೆ ಮಾಡಿದವರು. ಆದ್ದರಿಂದ ಭಾರಿ ಯುಕ್ತಿಗಳನ್ನೇ ಹೇಳ್ತಕ್ಕಂತಹ ಮಹಾನುಭಾವರು. ಆದ್ದರಿಂದ ಇನ್ನೊಂದು ಯುಕ್ತಿಯನ್ನು ಹೇಳ್ತೇವೆ ಅಂತಾರೆ. ಏನು? ಯದಾ ನೃಸಿಂಹಾಕೃತಿರಾವಿರಾಸೀತ್ ಪದಾತಸ್ತಂಭವರಾದ್ದಿ ಪೂರ್ವಂ ತದಾನುಕಾಸ್ತ್ರೀ ಶಿಶುವೇ ಮುಕುಂದಂ ಸಕಸ್ಯ ವೀರ್ಯಾದಜನಿಷ್ಠಕಾಯ ಅಂತ ಹೇಳ್ತಾರೆ. ಪರಮಾತ್ಮ ನರಸಿಂಹನಾಗಿ ಕಂಬದಿಂದ ಹೊರಗೆ ಬಂದಲ್ಲ, ಆವಾಗ ಯಾವ ಸ್ತ್ರೀ ತಾನೇ ಹೊತ್ತಿದ್ದಾಳೆ? ಇಲ್ಲಿ ದೇವಕಿ ವಸುದೇವ ಯಾರಿದ್ದಾರೆ? ನಂದಗೋಪ ಯಶೋಧ ಇಲ್ಲ, ಕೌಸಲ್ಯ ದಶರಥ ಇಲ್ಲ, ಆದಿತ್ಯ ಕಶ್ಯಪರಿ ಇಲ್ಲ, ಯಾರೂ ಇಲ್ಲ. ಹಾಗಾಗಿ ಭಗವಂತ ಸ್ವಯಂ ವ್ಯಕ್ತನಾಗ್ತಾನೆ. ಅವನ ಅವತಾರಕ್ಕೆ ಯಾರೂ ಕಾರಣರಲ್ಲ. ಹಾಗಾಗಿ ಯದಾ ನರಸಿಂಹಾಕೃತಿರಾವಿರಾಸೀತ್,
ನರಸಿಂಹನಾಗಿ ಭಗವಂತ ಅವತಾರ ಮಾಡಿದಾಗ ಯಾರೂ ಇಲ್ಲ. ಭಗವಂತ ತಾನೇ ಸ್ವಯಂ ವ್ಯಕ್ತನಾಗ್ತಾನೆ ಅನ್ನೋದೇನೋ ಅಂತ ಕೇಳಿದ್ರೆ ಅಲ್ಲಿ ವಿಶೇಷ ಎಂಬುದಾಗಿ ಹೇಳ್ತಾರೆ. ಹಾಗೆ ನರಸಿಂಹನಾಗಿ ಏನು ಪ್ರಕಟನಾಗಿದ್ದಾನೆ, ಎಲ್ಲ ಅವತಾರಗಳು ಹಾಗೇನೆ ಅಂತ ಹೇಳ್ತಾರೆ ಶುಕಾಚಾರ್ಯರು. ಯಾಕೆಂದ್ರೆ ಮತ್ಸ್ಯಾವತಾರ ಆಯಿತು, ಓಹೋ ಒಂದು ಮೀನಿನಿಂದ ಇನ್ನೊಂದು ಮೀನು ಬಂದಿರಬಹುದು ಅಂತ ಹೇಳಿದ್ರೆ ಇಲ್ಲ, ಅದು ಜ್ಞಾನಾವತಾರವಾದ ಅಪ್ರಾಕೃತವಾದದ್ದೇ. ಆಮೇಲೆ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಕೂರ್ಮಾವತಾರ, ಒಂದು ಕೂರ್ಮದಿಂದ ಇನ್ನೊಂದು ಕೂರ್ಮ ಬಂದಿರಬಹುದು. ಇಲ್ಲ, ಯಾವುದು ಕೂಡ ಯಾವ ರೀತಿ ಇದೊಂದನ್ನೇ ಇಟ್ಕೊಂಡ್ಬಿಡ್ರಿ ಅಂತ ಹೇಳ್ತಾರೆ. ನರಸಿಂಹನಾಗಿ ಹೇಗೆ ವ್ಯಕ್ತನಾಗ್ತಾನೆ ಹಾಗೆ ಭಗವಂತ ಏನಾಗ್ತಾನೆ, ರಾಮ ಕೃಷ್ಣ ಇತ್ಯಾದಿ ಎಲ್ಲ ರೂಪಗಳಲ್ಲೂ ಕೂಡ ಕೇವಲ ನರಸಿಂಹನಾಗಿ ಮಾತ್ರವಲ್ಲ, ಮತ್ಸ್ಯಕೂರ್ಮನಾಗಿ ಮಾತ್ರವಲ್ಲ, ಅವನ ಎಲ್ಲ ರೂಪಗಳು ಕೂಡ ಏನಾಗ್ತಾನೆ ಇದೇ ರೀತಿಯಾಗಿ ವ್ಯಕ್ತನಾಗ್ತಾನೆ. ಅವನು ವ್ಯಕ್ತನೂ ಹೌದು, ಅವ್ಯಕ್ತನೂ ಹೌದು, ಸಗುಣನೂ ಹೌದು, ನಿರ್ಗುಣನೂ ಹೌದು. ಹಾಗಾಗಿ ಆ ಭಗವಂತನ ಮಹಿಮೆಯನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಸಗುಣನಾಗಬಲ್ಲ, ನಿರ್ಗುಣನಾಗಬಲ್ಲ, ವ್ಯಕ್ತನಾಗಬಲ್ಲ, ಅವ್ಯಕ್ತನಾಗಬಲ್ಲ, ವ್ಯಕ್ತ ಅವ್ಯಕ್ತ ಎರಡೊಂದಾಗಬಲ್ಲ. ಸಗುಣನಾಗಬಲ್ಲ, ನಿರ್ಗುಣನಾಗಬಲ್ಲ, ಸಗುಣ ನಿರ್ಗುಣ ಎರಡೊಂದಾಗಬಲ್ಲ. ರೂಪನಾಗಬಲ್ಲ, ಅರೂಪನಾಗಬಲ್ಲ, ರೂಪ ಅರೂಪ ಎರಡೊಂದಾಗಬಲ್ಲ. ಸ್ವಗತ ಭೇದ ವಿವರ್ಜಿತ ಅಪ್ರಾಕೃತ, ಸ್ವಗತ ಭೇದ ವಿವರ್ಜಿತ ಶ್ರೀ ಪುರಂದರ ವಿಠಲ. ಅವನು ವ್ಯಕ್ತನೂ ಹೌದು, ಅವ್ಯಕ್ತನೂ ಹೌದು. ವ್ಯಕ್ತ ಯಾರಿಗೆ? ಜ್ಞಾನಿಗಳಿಗೆ, ಬ್ರಹ್ಮಾದಿ ದೇವತೆಗಳಿಗೆ ವ್ಯಕ್ತ. ಅವ್ಯಕ್ತ ಯಾರಿಗೆ ಅಂತ ಕೇಳಿದ್ರೆ ಜ್ಞಾನಿಗಳಲ್ಲದೇ ಇರತಕ್ಕಂಥವರಿಗೆ ಅವ್ಯಕ್ತ. ರೂಪನಾಗಬಲ್ಲ, ಒಂದೊಂದು ರೂಪ ಯಾಕೆ ಅನಂತ ರೂಪಗಳನ್ನು ಲಕ್ಷ್ಮೀ ದೇವಿಗೆ ತೋರಿಸ್ತಾನೆ. ರೂಪನಾಗಬಲ್ಲ, ಅರೂಪ. ರೂಪನಾಗಬಲ್ಲ ಸರಿ, ಅರೂಪ ಹೆಂಗ್ರಿ? ರೂಪ ಇಲ್ಲ ಅಂತ ಅರ್ಥನ ಅದಕ್ಕೆ? ರೂಪ ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೇನು ಅರ್ಥ ಇಟ್ಕೋಬೇಕು ಅಂದ್ರೆ, ನಮಗೆ 10ಕ್ಕೆ1 ರೂಪ ಇರ್ತದೆ, 30ಕ್ಕೆ1 ರೂಪ ಇರ್ತದೆ, 60ಕ್ಕೆ1 ರೂಪ ಇರ್ತದೆ, 80ರ ತನಕ ಇದ್ರೆ ಈ ಮುಂದಿನ ಜನರೇಷನ್ 80 ದಾಟೋದೇ ಇಲ್ಲ, ಸರಿನಾ? ಹಾಗಾಗಿ 80ರ ತನಕ ಇದ್ರೆ ಇನ್ನೊಂದು ರೂಪ ಇರ್ತದೆ. ಅಂತಹ ರೂಪ ದೇವರಿಗಿಲ್ಲ ಅಂತ. ನಮಗೆ ಹೇಗೆ ವಯಸ್ಸಿಗೆ ಅನುಗುಣವಾಗಿ ರೂಪ ಇರುತ್ತದೆ, ದೇಹ ಇರುತ್ತದೆ, ಅಂತಹ ವಿಕಾರವನ್ನು ಹೊಂದುವಂತಹ ರೂಪ ಇಲ್ಲ. ನಮ್ಮದು ಎಲ್ಲವೂ ವಿಕಾರವನ್ನು ಹೊಂದುವಂತಹದ್ದು. ಹಾಗಾಗಿ ವಿಕಾರ ಹೊಂದುವ ರೂಪ ದೇವರಿಗಿಲ್ಲ. ಆದ್ದರಿಂದ ಭಗವಂತ ರೂಪನೂ ಹೌದು, ಅರೂಪನೂ ಹೌದು. ರೂಪ ಅರೂಪ ಎರಡೊಂದಾಗಬಲ್ಲ. ಆಮೇಲೆ ಸಗುಣನಾಗಬಲ್ಲ, ಹೌದು, ಅನಂತ ಗುಣ ಪರಿಪೂರ್ಣ. ಆರಂಭವಾದಾಗಿನಿಂದ ಅವನ ಗುಣಪೂರ್ಣತೆ ಹೇಗೆ ಅಂತ ಹೇಳ್ತಾನೆ ಇದ್ದೀವಿ. ಹಾಗಾದರೆ ಅವನು ಸಗುಣನೂ ಹೌದು, ನಿರ್ಗುಣನೂ ಹೌದು, ಅನಂತ ಗುಣ ಪರಿಪೂರ್ಣ. ನಿರ್ಗುಣ ಅಂತ ಹೇಳಿದ್ರೆ ನಾವು ಒಮ್ಮೆ ಸತ್ವಗುಣಕ್ಕೆ ಒಳಗಾಗ್ತೇವೆ, ಒಮ್ಮೆ ರಜೋಗುಣಕ್ಕೆ ಒಳಗಾಗ್ತೇವೆ, ಒಮ್ಮೆ ತಮೋ ಗುಣಕ್ಕೆ ಒಳಗಾಗ್ತೇವೆ. ಯಾವಾಗಲೂ ಒಂದೇ ರೀತಿಯಾದ ಗುಣವುಳ್ಳವರಲ್ಲ ನಾವು. ಹಾಗೆ ಭಗವಂತನಲ್ಲೂ ಕೂಡ ಒಮ್ಮೆ ಸಾತ್ವಿಕ, ಒಮ್ಮೆ ರಾಜಸ, ಒಮ್ಮೆ ತಾಮಸ ಗುಣಗಳು ಇರೋದಿಲ್ಲ. ಸದಾ ಕಾಲದಲ್ಲೂ ಕೂಡ ಭಗವಂತ ಏನು ಅಂತ ಕೇಳಿದ್ರೆ ಅವನು ಸಾತ್ವಿಕ ಪ್ರಚುರನಾಗಿರತಕ್ಕಂಥವ, ಬ್ರಹ್ಮಾದಿ ದೇವತೆಗಳಿಗೆ ಸದ್ಗುಣವನ್ನು ಕೊಡುವಂಥವ. ಆದ್ದರಿಂದ ಸ್ವಗತ ಭೇದ ವಿವರ್ಜಿತ, ಅವನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಏನಿಲ್ಲ ಅಂತ ಕೇಳಿದ್ರೆ ಭೇದ ಇಲ್ಲ. ಅಂತಹ ಸ್ವಾಮಿ ಯಾವ ರೀತಿ ನರಸಿಂಹನಾಗಿ ಅವತಾರ ಮಾಡಿದ ಅದನ್ನೇ ತಿಳ್ಕೊಳ್ಳಿ ಅಂತಾರೆ. ಹಾಗೆ ಭಗವಂತ ಅವನ ಅವತಾರಕ್ಕೆ ಯಾರೂ ಕಾರಣರಲ್ಲ, ಎಲ್ಲದಕ್ಕೂ ಕಾರಣ ಅವನು. ಅವನ ಅವತಾರಕ್ಕೆ ಯಾರೂ ಕಾರಣರಲ್ಲ ಎಂಬುದಾಗಿ ಹೇಳ್ತಾ ಮುಂದೆ ಹೇಳ್ತಾರೆ, ಕೃಷ್ಣ ಈ ರೀತಿಯಾಗಿ ದರ್ಶನವನ್ನು ತೋರಿಸಿ ಏನು ಮಾಡಿದ ಅಂತ ಕೇಳಿದ್ರೆ ಉಪಸಂಹರ ವಿಶ್ವಾತ್ಮನ್ ಅಂತ ಭಾಗವತದಲ್ಲಿ ಹೇಳ್ತಾರೆ ಶುಕಾಚಾರ್ಯರು. ದೇವಕಿ ವಸುದೇವರು ಸ್ತೋತ್ರ ಎಲ್ಲ ಮಾಡಿದರು. ಸ್ತೋತ್ರ ಮಾಡಿದ ಮೇಲೆ ಸಾಕು ಸಾಕು ಸ್ವಾಮಿ, ನಿನ್ನ ರೂಪವನ್ನು ನೋಡ್ಲಿಕ್ಕಾಗ್ತಾ ಇಲ್ಲ, ಉಪಸಂಹಾರವನ್ನ ಮಾಡು ಅಂತ ಹೇಳಿದಾಗ ಭಗವಂತೇನಾದ ದೇವಕಿಯ ತೊಡೆಯ ಮೇಲೆ ಕೂಸಾಗಿ ಮಲಗಿಕೊಂಡಾಗ ಹೇಳಿದ, ಮಲಗಿಕೊಂಡದ್ದಾಯಿತು, ದರ್ಶನ ತೋರಿಸಿದ್ದಾಯಿತು, ಇವಾಗೇನು ಮಾಡು, ಈಗಲೇ ನನ್ನನ್ನು ನಂದಗೋಕುಲಕ್ಕೆ ಕರೆದುಕೊಂಡು ಹೋಗು ಅಂತ. ಅದಕ್ಕೆ ವಾದಿರಾಜರಂತಾರೆ, ಮಹಾರಾಯ ಅವತಾರ ಮಾಡೋದೇ ರಾತ್ರಿ 12ಕ್ಕೆ ಅವತಾರ ಮಾಡಿ, ಅಷ್ಟ್ಯಾಕೆ ಗಡಿಬಿಡಿ,
ಅಂತ ಏನ್ ತಮಾಷೆ ಮಾಡ್ತಾರೆ. ಸ್ವವಲ್ಲಭಾಂ ನಂದ ಕಲತ್ರ ಜಾತಾಂ ಸ್ವವಲ್ಲಭಾಂ ನಂದ ಕಲತ್ರ ಜಾತಾಂ ಮನೋರಮಾಂ ಈಕ್ಷುತುಮೇವ ಸೋಗಾತ್ ಅಂತ ಹೇಳ್ತಾರೆ. ಯಾಕೆ ಹೋದನ್ರಿ ಸ್ವಾಮಿ? ನಕಂಸ ಭೀತ್ಯ, ಕಂಸನ ಭಯದಿಂದ ಹೋಗ್ಲಿಲ್ಲ. ಯಾರು ಮತ್ತೆ ಹಂಗೆ ತಿಳ್ಕೊಂಡಿರಿ? ಯಾಕಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಅವನ ಭಯ ಉಂಟಾಗತ್ತೆ. ದೂತರು ಕಾವಲುಗಾರಿ ಇರ್ತಾರೆ. ಅದಕ್ಕೋಸ್ಕರವಾಗಿ ಕಂಸನ ಭಯದಿಂದ ಏನಾದರೂ ಹೋಗ್ಯಾನಂತ ತಿಳ್ಕೊಬೇಡ್ರಿ. ಅವನಿಗೇನು ಭಯ ಇಲ್ಲ. ಅವನ ಉಗ್ರಂ ವೀರಂ ಮಹಾವೀರಂ ಅನ್ನುವಂತ ಹೆಸರು ಹೇಳಿದ್ರೆ ಎಲ್ಲರ ಭಯ ನಿವಾರಣೆ ಆಗ್ತಾ ಇದೆ. ಅಂದ ಮೇಲೆ ಅವನಿಗೆ ಯಾವ ಭಯ ಇಲ್ಲ. ಭಯಕೃತ್ ಭಯನಾಶನ ಅವನು. ಅಂದ ಮೇಲೆ ಅವನಿಗೆ ಭಯ ಇಲ್ಲ. ಹಾಗಾದ್ರೆ ಯಾಕೆ ಹೋದ? ಭಯ ಇಲ್ಲ ಅಂದ್ರೆ ಯಾಕೆ ಹೋದ ಅಂದ್ರೆ, ನಂದಗೋಪನ ಮಡದಿಯಲ್ಲಿ ತನ್ನ ಹೆಂಡತಿ ಅವತಾರ ಮಾಡ್ಯಾಳ, ಅವಳ ಮುಖ ನೋಡ್ಲಿಕ್ಕೆ ಹೋದ ಅಂತ ತಮಾಷೆ ಮಾಡ್ತಾರೆ. ಅಂದ್ರೆ ಲಕ್ಷ್ಮೀದೇವಿಗೂ ಪರಮಾತ್ಮನಿಗೂ ಒಂದು ಕ್ಷಣದ ವಿಯೋಗ ಇಲ್ಲ. ಅವಳು ಕೂಡ ಕಾಯ್ತಾ ಇದ್ದಾಳೆ, ನನ್ನ ಸ್ವಾಮಿ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ದಾಳೆ. ಅದಕ್ಕೋಸ್ಕರ ಅವಳಿಗೆ ದರ್ಶನ ಕೊಡ್ಲಿಕ್ಕೆ ಹೋದ. ಅದ್ರ ಜೊತೆಗೆ ಇನ್ನೊಂದು ಸಂಗತಿ ಏನು ಹೇಳ್ತಾರೆ, ಏನು ಅಂದ್ರೆ ಲಕ್ಷ್ಮೀದೇವಿ ಹೆಂಗ್ ಅವತಾರ ಮಾಡಿದ್ಲು ಅಂದ್ರೆ ಕೂಸಾಗಿ ಅವತಾರ ಮಾಡ್ಯಾಳ. ಯಾಕೆ ಅಂತ ಕೇಳಿದ್ರೆ, ಪರಮಾತ್ಮ ಕೂಸಾಗಿ ಅವತಾರ ಮಾಡಿದಾಗ ನಾನು ದೊಡ್ಡ ರೂಪದಿಂದ ಅವತಾರ ಮಾಡೋದು ಬೇಡ ಅಂತ ಅವಳು ಕೂಡ ಏನು ಮಾಡಿದ್ದಾಳೆ, ಕೂಸಾಗಿ ಅವತಾರವನ್ನ ಮಾಡಿದ್ದಾಳೆ. ಸರಿ ಆಯ್ತು, ಹೊರಟಾಗ ಏನಾಯ್ತು? ಈ ಕೃಷ್ಣಾವತಾರದ ಈ ಘಟನೆಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರು ಶುಕಾಚಾರ್ಯರು. ಹೇಗೆ ಕೃಷ್ಣಾವತಾರ ಆಯ್ತು? ಯಾಕೆಂದ್ರೆ ನಮಗೆ ಅವತಾರವನ್ನ ವರ್ಣನೆ ಮಾಡೋದು, ಬಾಲಲೀಲೆಯನ್ನ ವರ್ಣನೆ ಮಾಡೋದು ಅಂದ್ರೆ ಇಡೀ ಅನಂತ ಅವತಾರಗಳಲ್ಲಿ ಎರಡೇ ಅವತಾರ ನಮಗೆ. ಒಂದು ರಾಮಾವತಾರ, ಇನ್ನೊಂದು ಕೃಷ್ಣಾವತಾರ. ಅದರಲ್ಲೂ ರಾಮಾಯಣದಲ್ಲಿ ರಾಮಾವತಾರ ಅದು ಸ್ಲಿಪ್ ಆಗಿ ಹೋಗ್ಬಿಡ್ತದೆ, ಅದು ಹೆಚ್ಚು ಬರೋದೇ ಇಲ್ಲ. ಆದರೆ ಕೃಷ್ಣನ ಬಾಲಲೀಲೆ ಹೇಗಿದೆ ಹಾಗೆ ರಾಮನ ಬಾಲಲೀಲೆಯೂ ಕೂಡ ಇದೆ. ಅದನ್ನು ವಾಲ್ಮೀಕಿಗಳು ನಿರೂಪಣೆಯನ್ನು ಮಾಡ್ತಾರೆ. ಆದ್ದರಿಂದ ನಮಗೆ ಎರಡೇ ಅವತಾರಗಳು, ಬಾಲಲೀಲೆಯ ಮೂಲಕವಾಗಿ ಆಧ್ಯಾತ್ಮವನ್ನು ತಿಳಿಯುವ ಎರಡು ಅವತಾರಗಳು. ಹಾಗಾಗಿ ಆ ವಸುದೇವ ಏನ್ ಮಾಡಿದ, ತಲೆಯಲ್ಲಿ ಪುಟ್ಟಿ, ಆ ಪುಟ್ಟಿಯಲ್ಲಿ ಹೊತ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ಹೊರಡ್ತಾ ಇದ್ದಾನೆ. ಹೊರಟಾಗ ಏನಾಯ್ತು, ಬಾಗಿಲುಗಳು ತಾವೇ ತಾವಾಗಿ ತಕ್ಕೊಂಡು ಅಂತ ಹೇಳ್ತಾರೆ. ಕವಾಟ ಮುದ್ಭಾಟ್ಯ ಗ್ರಹಣಿ ವರ್ತ್ಮ ದದುಹು ಕಿಲಾಸ್ಮೈಮವ ಬುದ್ಧಿರಿತ್ತಂ. ಬಾಗಿಲುಗಳೆಲ್ಲ ವನಸ್ಪತಿಗಳಿಂದ ಮಾಡಿದ್ದು. ವನಸ್ಪತಿಗಳ ರಾಜ ಯಾರು? ಚಂದ್ರ. ಚಂದ್ರನಿಗೆ ರಾಜ ಯಾರು? ಚಂದ್ರಕುಲದಲ್ಲಿ ಅವತಾರ ಮಾಡಿದ, ಚಂದ್ರವಂಶದಲ್ಲಿ ಅವತಾರ ಮಾಡಿದ ಪರಮಾತ್ಮ ರಾಜ. ಹಾಗಾಗಿ ಚಂದ್ರನಿಗೆ ಏನಾಯ್ತು ಅಂದ್ರೆ ಖುಷಿ ಆಯ್ತು, ವನಸ್ಪತಿಗಳ ರಾಜ ನಾನಾದ್ರೆ ನನಗೂ ರಾಜ ಯಾರು? ಜಗತ್ತಿನ ರಾಜ ಭಗವಂತ ಬಂದ ಅಂತ ಬಾಗಿಲನ್ನ ತೆಗೆದು ಏನ್ ಮಾಡ್ತಾ ಇದ್ದಾನೆ, ನಿಂತ್ಕೊಳ್ತಾ ಇದ್ದಾನೆ. ಭಾರಿ ಸಂತೋಷ ಆಯ್ತು ಚಂದ್ರನಿಗೆ. ಅಷ್ಟು ಸಂತೋಷ ಆದದ್ರ ಜೊತೆಗೆ ಒಂಚೂರು ಅಸಮಾಧಾನವೂ ಆಯ್ತಂತೆ. ಏನ್ರಿ ಅದು ಹೆಂಗ್ ಸಾಧ್ರಿ? ಸಂತೋಷ ಆದದ್ರ ಜೊತೆಗೆ ಅಸಮಾಧಾನ ಹೆಂಗಾಗ್ಬೇಕು? ಈ ಜ್ಞಾನ ಆಫ್ ಮಾಡಿಬಿಟ್ಟು. ಸಂತೋಷ ಆದದ್ರ ಜೊತೆಗೆ ಅಸಮಾಧಾನ ಯಾಕಾಯಿತು ಅಂದ್ರೆ, ವಾದಿರಾಜರು ಬಹಳ ದೊಡ್ಡದಾದ ಕಲ್ಪನೆಯನ್ನು ಕೊಡ್ತಾರೆ. ಏನು ಅಂದ್ರೆ, ಯಾವುದೇ ಕವಿಗಳು ಒಂದು ವಸ್ತುವನ್ನ ಹೊಗಳಬೇಕಾದರೆ, ವರ್ಣನೆ ಮಾಡಬೇಕಾದರೆ ಸಾಹಿತ್ಯದಲ್ಲಿ ಏನು ಮಾಡ್ತಾರೆ, ಚಂದ್ರನಯನಿ, ಚಂದ್ರಚಕೋರಿ, ಚಂದ್ರಮುಖಿ ಅಂತೆಲ್ಲ ಸುಂದರವಾದ ವಸ್ತುವನ್ನೇನು ಮಾಡ್ತಾರೆ, ಕೊಂಡಾಡೋದಕ್ಕೆ ಚಂದ್ರಮುಖಿ, ಚಂದ್ರನಯನಿ, ಚಂದ್ರಚಕೋರಿ ಅಂತೇನು ಮಾಡ್ತಾರೆ, ಬಳಸ್ತಾರೆ. ಹಾಗಿರುವಾಗ ಕೃಷ್ಣನ ಕಾಂತಿ ಮುಂದೆ ನನ್ನ ಕಾಂತಿ ಯಾವ ಲೆಕ್ಕ ಅಂತ ಆ ಪರಮಾತ್ಮನ ಕಾಂತಿ ಹೇಗಿದೆ ಅಂತ ಕೇಳಿದ್ರೆ, ವಾದಿರಾಜರು ಇಲ್ಲಿ ಹೀಗಂತಾರ. ಪಾಪ ದಶಾವತಾರ ಸ್ತೋತ್ರದಲ್ಲಿ ಅಂತಾರೆ, ಪೀನಾಂಕ ನಿರ್ಮಲ ನಿಶಾಲಾತ ಕೋಟಿಲ ಸಮಾನಾತ್ಮ ಮೌಂಜಿ ಗುಣಕೌ ಪೀನಾಕ್ಷ ಸೂತ್ರಪತ ಯಾನಾಥ ಪತ್ರಕರ ಕಾನಮ್ಯ ದಂಡವರ ವೃತ್. 1 ಕೋಟಿ ಮನ್ಮಥರು, 1 ಕೋಟಿ ಸೂರ್ಯ, 1 ಕೋಟಿ ಚಂದ್ರ, 1 ಕೋಟಿ ಸೂರ್ಯ, 1 ಕೋಟಿ ಚಂದ್ರ, 1 ಕೋಟಿ ಮನ್ಮಥ, ಅಗ್ನಿ, ನಕ್ಷತ್ರ ಇವೆಲ್ಲ ಸಾಲು ಸಾಲಾಗಿ ಬಂದು ನಿಂತರೂ ಕೂಡ ಪರಮಾತ್ಮನ ಕಾಂತಿ ಮುಂದೆ 16ನೇ ಒಂದು ಅಂಶ ಆಗಲ್ಲ. ಇದು ಪರಮಾತ್ಮನ ವಿಲಕ್ಷಣವಾದ ಕಾಂತಿ. ನೀವೆಲ್ಲ ಪ್ರತಿ ದಿವಸ ರಾತ್ರಿ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವ್ರ ಪ್ರವಚನ ಕೇಳಿರಿ. ಯಾವಾಗ ಶುರು ಆಗುತ್ತೋ ಅಂತ ಕಾಯ್ತಾ ಇರ್ತೀವಿ. ಅವರ ಜ್ಞಾನದ ಮುಂದೆ 1000 ಕಂಪ್ಯೂಟರ್, 1000 ಲ್ಯಾಪ್ಟಾಪ್ ನಿವಾಳಿಸಿ ಹೋಗಿಬೇಕು ಅವರ ಜ್ಞಾನದ ಮುಂದೆ. ಅಂತಹ ಜ್ಞಾನ ಅನ್ನೋದನ್ನ ನಾವು ನೋಡ್ತೇವೆ. ಹಾಗೆ ಪರಮಾತ್ಮನ ಕಾಂತಿ ಹೇಗಿದೆ ಅಂತ ಕೇಳಿದ್ರೆ, ಕೋಟಿ ಸೂರ್ಯ, ಕೋಟಿ ಮನ್ಮಥ, ಕೋಟಿ ಚಂದ್ರ, ಕೋಟಿ ಅಗ್ನಿಯರು ಅವರನ್ನ ನಿವಾಳಿಸಿ ಹೋಗಬೇಕು. ಅಂತಹ ವಿಲಕ್ಷಣವಾದ ಕಾಂತಿ. ಹಂಗಾಗಿ ಚಂದ್ರನಿಗೆ ಅನಿಸ್ತು,
ಇಲ್ಲಿ ತನಕ ನನ್ನ ಬಳಸ್ಕೊಳ್ತಾ ಇದ್ರು, ಚಂದ್ರಮುಖಿ, ಚಂದ್ರನಯನಿ, ಚಂದ್ರ ಚಕೋರಿ ಅಂತ. ಇನ್ಯಾರೋ ನನ್ನ ಕೇರೆ ಮಾಡಂಗಿಲ್ಲ ಅಂತ ಆ ಚಂದ್ರನಿಗೆ ಏನಾಯ್ತು ಅಂದ್ರೆ ಸ್ವಲ್ಪ ಅಸಮಾಧಾನವೂ ಕೂಡ ಆಯಿತು ಅಂತೆ. ಸರಿ, ಹೊರಟ ಮುಂದೆ. ಕರೇ ನಿಧಾಯಾದ್ಭುತ ಬಾಲಮೇನಂ, ಅವನನ್ನ ಹೊರಟ್ರೆ ಏನಾಯ್ತು ರೀ, ಬಾಗಿಲಟ್ಟು ತಾವಾಗಿ ತಕ್ಕೊಂಡು. ಆಮೇಲೆ ಮುಂದೆ ಏನಾಯ್ತು ಅಂತ ಕೇಳಿದ್ರೆ ಕರಸ್ಥ ದೇವಸ್ಯ ಕುತೋಂತರಾಯ. ಅದಕ್ಕೆ ವಾದಿರಾಜರಂತಾರೆ, ಯಾರು ದೇವರನ್ನು ಹೊತ್ತುಕೊಂಡು ಹೊರಟಾರೆ, ದೇವರ ನಾಮಸ್ಮರಣೆ ಮಾಡ್ತಾ ಇರ್ತಾರೆ, ಕುತೋ ಅಂತರಾಯ, ಅಂಥವರಿಗೆ ವಿಘ್ನ ಬರೋದಕ್ಕೆ, ಅಡ್ಡಿ ಆಗೋದಕ್ಕೆ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಪರಮಾತ್ಮನ ಕೃಷ್ಣಾವತಾರವನ್ನ ಹೇಳ್ತಾ ಮುಂದೆ ಏನಾಯಿತು ಅಂತ ಕೇಳಿದ್ರೆ ಅದ್ಭುತವಾದ ಸಂಗತಿಯನ್ನು ವರ್ಣನೆ ಮಾಡ್ತಾರೆ. ಏನು ಅಂದ್ರೆ, ಹಾಗೆ ಹೊರಟಾಗ ಶ್ರಾವಣ ಮಾಸ, ಭಾರೀ, ಅದು ಕೃಷ್ಣ ಪಕ್ಷ, ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಅಂತಹ ಸಂದರ್ಭದಲ್ಲಿ ಯಮುನಾ ನದಿ ಏನಾಗಿದೆ ಅಂತ ಕೇಳಿದ್ರೆ ಭಾರೀ ಪ್ರವಾಹ ರೂಪದಲ್ಲಿ ಸಮುದ್ರೋಪಾದಿಯಲ್ಲಿ ಹರಿತಾ ಇದೆ. ಹರಿದ್ರೆ ಏನಾಯ್ತು ಇವಾಗ? ಯಾರು ಬರ್ಲಿಕತ್ಯಾರ? ಕೃಷ್ಣ ಬರ್ಲಿಕತ್ಯಾನ. ನಾ ಏನಾದ್ರೆ ಅಕಸ್ಮಾತ್ ದಾರಿ ಬಿಡ್ಲಿಲ್ಲ ಅಂದ್ರ ರಾಮಾವತಾರದೊಳಗೆ ವರುಣನಿಗೆ ಏನಾಯ್ತು, ಸಮುದ್ರ ರಾಜನಿಗೆ ಒಮ್ಮೆ ಕಣ್ ತೆಗೆದು ಬಿಟ್ಟ, ಬತ್ತಿ ಹೋಯ್ತು. ಅಂತಹ ಪರಿಸ್ಥಿತಿ ನನಗೂ ಬರಬಾರದು ಅಂತ ಹೇಳಿ ವರುಣರ ಆ ಯಮುನಾದೇವಿ ಏನು ಮಾಡ್ತಾ ಇದ್ದಾಳೆ? ದಾರಿ ಕೊಡ್ತಾ ಇದ್ದಾಳೆ. ಭವ ಪ್ರವಾಹೋಪಿ ತವೈವ ಮೇಮೆ ತಿದೀರ ಇಂತೀವ ಯಮಸ್ವಸಾಸ. ಅಷ್ಟು ಮಾತ್ರವಲ್ಲ, ಇನ್ನೂ ಒಂದು ಸಂದೇಶವನ್ನು ವಾದಿರಾಜರೇ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಯಾರು ಕೃಷ್ಣನ ಭಕ್ತರಾಗಿದ್ದಾರೋ ಅವರಿಗೆ ಭವಪ್ರವಾಹೋಪಿ, ಸಂಸಾರ ಎನ್ನುವ ಪ್ರವಾಹವೂ ಕೂಡ ಇಷ್ಟೇ ಕಾಲ್ನಡಿಗೆಯಿಂದ ಸರಳವಾಗ್ತದೆ ಅಂತ ಹೇಳಿ ತಾನು ವಸುದೇವನಿಗೆ ಕಾಲ್ನಡಿಗೆಯಿಂದ ಸರಳವಾಗಿ ಹೋಗೋದಕ್ಕೆ ಎಷ್ಟು ಜಾಗ ಬಿಡಬೇಕೋ ಅಷ್ಟು ಜಾಗವನ್ನೇನು ಮಾಡ್ತಾ ಇದ್ದಾಳೆ, ಬಿಟ್ಟು ಬಿಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಸರಿ, ವಾದಿರಾಜರಿಗೆ ಭಾರಿ ಭಕ್ತಿರಿ, ಭಾರಿ ಚಿಂತನೆ ಅವರದ್ದು. ಹಾಗಾಗಿ ಅಂತ ಇದ್ದಾರೆ, ಏನ್ರಿ ನಿಮ್ಮ ಸ್ವಾಮಿ ಮಹಿಮಾ ಭಾರಿ 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 ಅಂತ ಹೇಳ್ತೀರಿ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ದೇವೋತ್ತಮ, ದೇವತಾ ಸಾರ್ವಭೌಮ, ಪುರಾಣ ಪುರುಷೋತ್ತಮ ಅಂತೆಲ್ಲ ಭಾರಿ ಭಾರಿ ಅಷ್ಟಾವಧಾನದಲ್ಲಿ ಹೇಳ್ತೀರಿ. ಆದರೆ ಇವಾಗ ನಿಮ್ಮ ಸ್ವಾಮಿ ಒಬ್ಬತ್ನೇ ಹೋದ ನೋಡ್ರಿ, ಕಳ್ಳ ಹಾಗೆ ಸುಳ್ಳ ಹಾಗೆ ಒಬ್ಬತ್ನೇ ಹೋದ. ಹೊತ್ಕೊಂಡವ ಯಾರು? ವಸುದೇವ. ಹೋದವ ಯಾರು? ಕೃಷ್ಣ. ಅಂದಮೇಲೆ ರಾಜಾದಿರಾಜನಾಗಿರತಕ್ಕಂತಹ ಸಾರ್ವಭೌಮನಾಗಿರತಕ್ಕಂತಹ ಪರಮಾತ್ಮ ಒಬ್ಬನೇ ಹೋದ, ಕಳ್ಳ ಹಾಗೆ ಸುಳ್ಳ ಹಾಗೆ ಹೋದ ಅಂತ ತಿಳಿಬೇಡ್ರಿ ಅಂತಾರೆ. ಮತ್ತೆ ಹಂಗೆ ತಿಳ್ಕೊಂಡಿರಿ ಎಲ್ಲರೇ. ಇದು ತತ್ವಜ್ಞಾನ, ಇದು ದ್ವೈತ ಸಿದ್ಧಾಂತ, ಇದು ಶ್ರೀಮದಾಚಾರ್ಯರ ಸಿದ್ಧಾಂತ. ಹಾಗಾಗಿ ವಾದಿರಾಜ ಸ್ವಾಮಿಗಳವರು ಹೀಗೆ ಹೇಳ್ತಾರೆ, ಒಬ್ಬನೇ ಹೋಗ್ಯಾನ ಅಂತ ತಿಳ್ಕೊಬೇಡ್ರಿ. ಗರ್ಜದ್ವಾದುಂದ ವಿಪರಿಪಟನ್ ಗಂಧರ್ವ ಬಂದಿಧ್ವನಿ ಹಸ್ತಾಬ್ಜೆ ಧ್ವಜ ಚಿಹ್ನಿತೇತ ನಿವಸಂ ಸತ್ಪುಸ್ತಕ ಶ್ರೀಮುಸಿ ಸ್ವರ್ಮುಕ್ತಾಮಲಮಾರ ಚಮ್ಮರಗಣ ಚಿತ್ರಾಹಿತಾಹೀಶ್ವರ ಶಕ್ರಾದ್ಯೆ ಪರಿವಾರಿತ ಪತಿಯೋ ರಾಜಾದಿರಾಜಪ್ರಭ. ನೋಡ್ರಿ, ದೇವತೆಗಳೆಲ್ಲ ದೇವ ದುಂದುಭಿಯನ್ನು ಮೊಳಗಿಸ್ತಾ ಇದ್ದಾರೆ, ಗಂಧರ್ವಾದಿಗಳೆಲ್ಲ ನರ್ತನವನ್ನು ಮಾಡ್ತಾ ಇದ್ದಾರೆ, ದೇವೇಂದ್ರ ಮೊದಲಾದವರೆಲ್ಲ ಚಾಮರ ಸೇವೆಯನ್ನು ಮಾಡ್ತಾ ಇದ್ದಾರೆ, ವಾಯುದೇವರು ಏನು ಮಾಡ್ತಾ ಇದ್ದಾರೆ? ಅವರು ಚಾಮರ ಸೇವೆ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲಾ ದೇವತೆಗಳು ಏನು ಮಾಡಿದ್ದಾರೆ? ನಮಗೆ ಅವ್ಯಕ್ತರಾಗಿ, ಭಗವಂತನಿಗೆ ವ್ಯಕ್ತರಾಗಿ ಏನು ಮಾಡ್ತಾ ಇದ್ದಾರೆ? ಅಪಾರವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ವಾದಿರಾಜರಂತಾರ, ಒಬ್ಬ ರಾಜ ಒಂದೂರಿನಿಂದ ಇನ್ನೊಂದು ಊರು ಹೋಗಬೇಕಾದ್ರೆ ಒಬ್ಬತ್ತನೇ ಹೋಗಂಗಿಲ್ಲ, ಶ್ರೀಮದ್ ಗಾಂಭೀರ್ಯದಿಂದ ಚತುರಂಗಬಲ ಸಮೇತನಾಗಿ ಹೋಗ್ತಾನೆ. ಹಾಗಿರುವಾಗ ನಮ್ಮ ಸ್ವಾಮಿ ರಾಜಾದಿರಾಜ ಪ್ರಭ, ರಾಜಾದಿರಾಜನಾಗಿರತಕ್ಕಂತಹ ಸ್ವಾಮಿ ಒಬ್ಬನೇ ಹೋಗಿಲ್ಲ ಅನ್ನುವಂತಹ ಈ ಕಲ್ಪನೆ ನಮಗೆ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅಂತಹ ಒಂದು ಕಲ್ಪನೆಯನ್ನ ಪರಮಾತ್ಮನ ಬಾಲಲೀಲೆಯಲ್ಲಿ ಮಾಡ್ತಾರೆ. ನಾವು ನಿನ್ನೆನೇ ದಶಮಸ್ಕಂದ ಪ್ರವೇಶ ಮಾಡೀವಿ ಅಂದಮೇಲೆ ಎಷ್ಟು ಹೇಳಲಿಕ್ಕೆ ಸಾಧ್ಯ? ಅದು ಅಲ್ಪಮತಿಯಲ್ಲಿ ಅಲ್ಪ ಸಮಯದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮೊದಲೇನೆ ಹೇಳಿಬಿಟ್ಟೀನಿ, ಇದೇನು ನೈವೇದ್ಯ ವೈಷ್ಣವ ಎಲ್ಲ ಆದ್ಮೇಲೆ ಹಸ್ತೋದಕ್ಕೆ ಬಡಿಸಿದಂಗ ಅಂತ ಅಷ್ಟೇ. ಹಾಗಾಗಿ ವಾದಿರಾಜರು ಇಂತಹ ಅದ್ಭುತವಾದ ಕಲ್ಪನೆಯನ್ನ ನಮಗೆ ಕೊಡ್ತಾರೆ. ಸರಿ, ವಾದಿರಾಜರು ಇದು ಒಂದು ಅಂಶ ತಿಳ್ಕೊಳ್ಬೇಕು, ಮುಂದೆ ಹೋಗೋಣ. ಇದು ಒಂದು ಅಂಶ ತಿಳ್ಕೊಂಡು ಮುಂದೆ ಹೋಗೋಣ. ಏನು ಅಧ್ಯಾತ್ಮವನ್ನ ಸಂಖ್ಯೆಯ ಮೂಲಕವಾಗಿ ನಮಗೆ ವಾದಿರಾಜರು ನಿರೂಪಣೆಯನ್ನು ಮಾಡ್ತಾರೆ ಅಂತ ಕೇಳಿದ್ರೆ, ರುಕ್ಮಿಣೀ ಶಿವೀಯದಲ್ಲಿ ಎಷ್ಟು ಸರ್ಗ ಇದೆ? 18 ಸರ್ಗ ಇದೆ. ರುಕ್ಮಿಣೀ ಶಿವೀಯದಲ್ಲಿರೋದು 19 ಸರ್ಗ, 18 ಅಲ್ಲ 19 ಸರ್ಗ. ಏನ್ರಿ ಆಡಾಯ್ತಲ್ರಿ? ಯಾಕೆಂದ್ರೆ ನಿನ್ನೆ 18ರ ಮಹಿಮೆ ಏನು ಅಂತ ನೋಡಿವಿ ನಾವು. 18 ಏನು, ಅದರ ಮರ್ಮ ಏನು, ಅದರ 18ರ ನಂಟು ಏನು ಅನ್ನೋದನ್ನ ನಿನ್ನೆ ನೋಡಿವಿ.
ಹಾಗಾಗಿ 18 ಚದ್ದಿತ್ತಲ್ರಿ, ಅಥವಾ 16, 17, 18 ಈ 3 ಒಳಗೊಂದಿದ್ರೆ ಸರಿ ಇತ್ತು. 19ನೇ ಯಾಕೆ ಮಾಡಿದ್ರು? ಅಥವಾ 19 ಮಾಡಿದ ವಾದಿರಾಜರಿಗೆ 20 ಮಾಡಲಿಕ್ಕೆ ಏನು ಕಷ್ಟ ಇರಲಿಲ್ಲ, ಹಾಗಾಗಿ 20 ಮಾಡಿದರೆ ಸರಿ ಹೋಗ್ತಿತ್ತಲ್ಲ ಅಂತ ಹೇಳಿದ್ರೆ 19 ನಮಗೋಸ್ಕರ ಮಾಡಿದ್ರು ಅಂತ. ಯಾಕೆಂದ್ರೆ ಅವರು ಅನೇಕ ಕಡೆಗಳಲ್ಲಿ ಸಂಚಾರವನ್ನು ಮಾಡುತ್ತಾ ಪುಣ್ಯಪತ್ತನಕ್ಕೆ ಹೋಗ್ತಾರೆ. ಅಲ್ಲಿ ಮಾಘ ಅನ್ನೋ ಒಬ್ಬ ಕವಿ, ಅವನು ಬರೆದ ಒಂದು ಕಾವ್ಯ, ಅದು ಶಿಶುಪಾಲ ವಧ ಅನ್ನುವಂತಹ ಕಾವ್ಯ. ಅದನ್ನು ಆನೆ ಮೇಲಿಟ್ಟು ಏನು ಮಾಡ್ತಾ ಇದ್ದಾರೆ, ಬರವಣಿಗೆ ಮಾಡ್ತಾ ಇದ್ದಾರೆ. ರಾಜರು ಕೇಳಿದ್ರು ಏನಂತ, ಏನಿದು ಅಂತ, ಹೀಗೆ ಅಂತ ಹೇಳಿದ್ರು. ಅವಾಗ ಅಲ್ಲಿ ಆಗಿನ ಕಾಲದ ಪಂಡಿತ ಮಂಡಳಿಗೆ ವಾದಿರಾಜರು ಒಂದು ಸವಾಲನ್ನು ಹಾಕ್ತಾರೆ. ನಾವು ಒಂದು ಕಾವ್ಯವನ್ನು ರಚನೆ ಮಾಡಿದ್ದೇವೆ, ಆದರೆ ಅದು ದೂರದ ಉಡುಪಿಯಲ್ಲಿದೆ, ಅದನ್ನು ತರಿಸೋದಕ್ಕೆ ಸಮಯ ಬೇಕು, 20 ದಿವಸ ಸಮಯ ಬೇಕು, ತರಿಸಿಕೊಡ್ತೇವೆ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿದ್ರು. ಸರಿ, ಏನ್ ಮಾಡಿದ್ರು? ಅವತ್ತೇ ಸಂಕಲ್ಪ ಮಾಡಿದ್ರು ಮಹಾನುಭಾವರು. ಏನಂತ? ಸಂಸ್ಥಾನ ಪೂಜೆ ಎಲ್ಲ ಮುಗಿದ ಮೇಲೆ ತೀರ್ಥ ತಗೊಂಡು ಭಿಕ್ಷೆ ಕೊಡುವುದಕ್ಕಿಂತ ಮುಂಚೆ ಏನು ಮಾಡಿದ್ರು? ಒಂದೊಂದು ದಿವಸಕ್ಕೆ ಒಂದೊಂದು ಸರ್ಗ ಅಂತ ರಚನೆಯನ್ನು ಮಾಡಿದ್ರು. 20 ದಿವಸದ ಅವಧಿ ತಗೊಂಡಿದ್ರು. ಹಾಗಾಗಿ 19 ಸರ್ಗವನ್ನ ರಚನೆ ಮಾಡಿದ್ರು. ಯಾಕೆ 20 ದಿವಸ ತಗೊಂಡಿದ್ರು? 25 ದಿವಸಕ್ಕೊಂದು ಅದೊಂದು 20 ಮಾಡಿದ್ರೆ ಸರಿ ಹೋಗ್ತಿತ್ತು. ಇಲ್ಲ, 19 ಮಾಡಿದ್ರು. ಯಾಕೆ ಅಂತ ಕೇಳಿದ್ರೆ, ಮೊನ್ನೆ ನಾವು ಗಣಪತಿಯ ಮಹತ್ವವನ್ನು ಹೇಳುವಾಗ ಒಂದು ವಿಷಯವನ್ನು ಹೇಳಿದ್ದೇವೆ. ವಿಶ್ವನಾಮಕನಾದ ಪರಮಾತ್ಮ ನಮ್ಮನ್ನ ಜಾಗರ ಕಾಲದಲ್ಲಿ ನಿಯಮನವನ್ನು ಮಾಡ್ತಾನೆ, ನಮ್ಮನ್ನ ಎಚ್ಚರ ಕಾಲದಲ್ಲಿ, ಎಚ್ಚರಿದ್ದೀವಿ ಮತ್ತು ಎಚ್ಚರ ಇರುವ ಕಾಲದಲ್ಲಿ ಭಗವಂತ ನಮ್ಮನ್ನ ವಿಶ್ವನಾಮಕನಾಗಿ ನಮ್ಮನ್ನ ನಿಯಮನ ಮಾಡ್ತಾನೆ. ಸ್ವಪ್ನ ಕಾಲದಲ್ಲಿ ತೈಜಸನಾಗಿ ನಿಯಮನವನ್ನು ಮಾಡ್ತಾನೆ. ಗಾಢವಾದ ನಿದ್ರಾ ಕಾಲದಲ್ಲಿ, ಸುಷುಪ್ತಿ ಕಾಲದಲ್ಲಿ ಪ್ರಾಜ್ಞನಾಗಿ ನಮ್ಮನ್ನೇನು ಮಾಡ್ತಾನೆ? ನಿಯಮನವನ್ನು ಮಾಡ್ತಾನೆ. ಅವನು ನಿಯಮನವನ್ನು ಮಾಡ್ತಾನೆ ಅಂತ ತಿಳ್ಕೊಂಡೇ ನಾವು ಸುರಕ್ಷಿತವಾಗಿ ಇದ್ದೇವೆ. ಹಾಗಾಗಿ ಸ್ವಲ್ಪ ನೋಡ್ರಿ, 10 ಅಥವಾ 10ವರೆಗೆ ಮಲಿಕೊಳ್ತೀವಿ ಅಂತ ತಿಳ್ಕೊಳ್ರಿ. ಮಲಿಕೊಂಡ ತಕ್ಷಣ ನಿದ್ರೆ ಬರ್ತದ? ನಮಗೆ ನಿದ್ರೆ ಬರೋದು ಯಾರ ಅನುಗ್ರಹ, ಯಾರ ನಿಯಮನಕ್ಕೆ ಒಳಪಟ್ಟಿದೆ, ಪರಮಾತ್ಮನ ನಿಯಮನಕ್ಕೆ ಒಳಪಟ್ಟಿದೆ. 10ವರೆ ಮಲ್ಕೊಂಡ್ರೆ 12ವರೆಗೆ ನಿದ್ರೆ ಬರ್ತದೆ. ಇದು ಯಾಕೆ ಅಂದ್ರೆ ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಅಂತ. ಹಾಗಾಗಿ ಜಾಗರ ಕಾಲದಲ್ಲಿ ನಮ್ಮನ್ನ ಭಗವಂತ ಏನು ಮಾಡ್ತಾನೆ? ವಿಶ್ವನಾಮಕನಾಗಿ ನಿಯಮನವನ್ನು ಮಾಡ್ತಾನೆ. ವಿಶ್ವನಾಮಕನಾಗಿ ನಿಯಮನವನ್ನು ಮಾಡುವಂತಹ ಪರಮಾತ್ಮನಿಗೆ ಮುಖ ಎಷ್ಟು? 19 ಮುಖ ಇದೆ ಅನ್ನೋದನ್ನ ಆಚಾರ್ಯರು ಉಪನಿಷತ್ ಭಾಷ್ಯಗಳಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ವಾದಿರಾಜರು ಏನನ್ನೇ ಮಾಡಬೇಕಾದ್ರೂ ಕೂಡ ಆಚಾರ್ಯರನ್ನು ಹೊರತುಪಡಿಸಿ, ಆಚಾರ್ಯರ ನಂತರ ಬಂದ ಎಲ್ಲಾ ಜ್ಞಾನಿಗಳು ಕೂಡ ಆಚಾರ್ಯರು ಹಾಕಿದ ಗೆರೆಯನ್ನ ದಾಟೋದೇ ಇಲ್ಲ. ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನಿ ಅಂತ ಬಹಳ ಭಕ್ತಿಯಿಂದ ವಾದಿರಾಜರು ಏನು ಮಾಡ್ತಾರೆ? ಇದೆಲ್ಲ ಏನು? ಪರಮಾತ್ಮನಿಗೆ, ವಿಶ್ವನಾಮಕನಾದ ಪರಮಾತ್ಮನಿಗೆ 19 ಮುಖ ಇದೆ ಅನ್ನೋದನ್ನ ಆಚಾರ್ಯರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಉಪನಿಷತ್ ಭಾಷ್ಯಗಳಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಆಚಾರ್ಯರು ಹೇಳಬೇಕಾದ್ರೂ ಕೂಡ ಪ್ರಮಾಣ ಇಲ್ಲದೆ ಏನೂ ಹೇಳುವುದಿಲ್ಲ. ಅದಕ್ಕೇನೆ ಟೀಕಾರಾಯರು ಹೇಳ್ತಾರೆ ಏನಂತ? ನಾವು ನ್ಯಾಯಸುಧೆ ಗ್ರಂಥವನ್ನೇನೋ ರಚನೆ ಮಾಡೀವಿ. ನಚ ಶಬ್ದಾರ್ಥೋ ಗಾಢಾಹ ನಚ ನಿಗಮ ಚರ್ಚಾಸು ಚತುರಾಹ ಅಪಿ ವಯಂ ಪರಂಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ. ನಾವೇನು ಈ ಶಬ್ದ, ವ್ಯಾಕರಣ ಇತ್ಯಾದಿ ಗ್ರಂಥಗಳಲ್ಲಿ ಪ್ರವೀಣರಲ್ಲ, ಆದ್ರೂ ಕೂಡ ಪರಂ ಶ್ರೀಮದ್ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ. ಗುರುಗಳ ಕರುಣೆಯಿಂದ, ಶ್ರೀಮದ್ ಆಚಾರ್ಯರ ಕರುಣೆಯಿಂದ ನಾವಿದನ್ನು ಬರೆದಿದ್ದೇವೆ ಅಂತ ಹೇಳ್ತಾ ಟೀಕಾಕೃತ್ಪಾದರಂತಾರೆ, ಸ್ವಾಮಿ ನೀವು ಯಾರು? ನೀವು ಸರ್ವಜ್ಞರು. ಪ್ರಳಯಕ್ಕೆ ಪ್ರತಿಭಾತ ಪರಾವರಹ, ಪ್ರಳಯ ಕಾಲದಲ್ಲೂ ಕೂಡ ತಿರೋಧಾನವಾಗದೇ ಇರೋ ಭಕ್ತಿ ಜ್ಞಾನ ಉಳ್ಳವರು ಅಂದ ಮೇಲೆ ನೀವು ಸಾವಿರಾರು ಕಡೆ ಸಂಚಾರವನ್ನು ಮಾಡಿ ಶುದ್ಧ ಪಾಠವನ್ನು ಹುಡುಕಿ, ಅವ್ರಿಗೇನು ಶುದ್ಧ ಪಾಠ ಬೇಕಾಗಿಲ್ಲ, ಶುದ್ಧ ಜ್ಞಾನವೇ ಅವರಿಗಿದೆ. ನಮಗೋಸ್ಕರವಾಗಿ ಅವರೇನು ಮಾಡಿದ್ರು? ಶುದ್ಧ ಪಾಠವನ್ನು ಹುಡುಕಿ ಏನು ಮಾಡ್ತಾರೆ? ಇದು ಸರ್ವಮೂಲಗಳನ್ನು ಗ್ರಂಥಗಳನ್ನು ರಚನೆ ಮಾಡಿ ಶುದ್ಧ ಪಾಠ ಅಂತ ತೋರಿಸಿ ಸಂಶೋಧನೆಯನ್ನ ಮಾಡಿ ಆಚಾರ್ಯರೇನು ಮಾಡಿದ್ದಾರೆ ಅಂತ ಕೇಳಿದ್ರೆ, ಇಷ್ಟೆಲ್ಲ ಆ ಸರ್ವಮೂಲ ಗ್ರಂಥಗಳಲ್ಲಿ ಪ್ರಮಾಣವನ್ನ ಹೇಳಿದ್ದಾರೆ. ಉಕ್ತಂಚ ಬ್ರಹ್ಮವೈವರ್ತೆ, ಉಕ್ತಂಚ ಸ್ಕಾಂದೆ, ಉಕ್ತಂಚ ಗಾರುಡೆ, ಉಕ್ತಂಚ ತಂತ್ರ ಭಾಗವತೆ, ಉಕ್ತಂಚ ತಂತ್ರಮಾಲಾಯಾಮ್ ಅಂತ ಹೇಳಿ ಅನೇಕ ಪ್ರಮಾಣಗಳನ್ನು ಹೇಳಿದ್ದಾರೆ. ಪ್ರಮಾಣ ಇಲ್ಲದೆ ಆಚಾರ್ಯರು ಏನೋ ಮಾತಾಡೋದಿಲ್ಲ. ಇದು ಆಚಾರ್ಯರ ಒಂದು ವಿಶಿಷ್ಟವಾದ ಗ್ರಂಥ ರಚನಾ ಸಾಮರ್ಥ್ಯ. ಅದಕ್ಕೆ ಟೀಕಾರಾಯರು ಅಂದ್ರು, ಸ್ವಾಮಿ ನೀವು ಸರ್ವಜ್ಞರು. ನೀವು ಸರ್ವಜ್ಞರಾದ್ದರಿಂದ 1000 ಯಾಕೆ 2000 ಪ್ರಮಾಣಗಳನ್ನು ಹೇಳ್ತೀರಿ ನೀವು. ಆದ್ರೆ ನಾವು ಸರ್ವಜ್ಞರಲ್ಲ. ಇದು ಟೀಕಾರಾಯರ ವಿನಯ, ಇದು ಟೀಕಾರಾಯರ ಪಾಂಡಿತ್ಯ. ಟೀಕಾರಾಯರಂತಾರೆ ನಾವೇನು ಸರ್ವಜ್ಞರಲ್ಲ, ಹಾಗಾದ್ರೆ ನಾವು ಗ್ರಂಥಗಳನ್ನು ರಚನೆ ಮಾಡಿವೆ. ಹೆಂಗ್ ರಚನೆ ಮಾಡಿವಿ? ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ.
ಅದನ್ನೇ ಜಗನ್ನಾಥದಾಸರು ಹೇಳ್ತಾರೆ. ಮಳೆಯ ನೀರೋಣಿಯಲಿ ಪರಿಯಲು ಬಳಸರೂರೊಳಗಿದ್ದ ಜನರ ಜಲವು ಮಜ್ಜನ ಪಾನಗೈದ ಪರು. ಅದೇ ನೀರೇನಾಯ್ತು ಅಂದ್ರೆ ಗಂಗಾ ಜನಕನ ಪಾನಗೈದವರು ಅಂತ ಹೇಳ್ತಾರೆ. ಅದೇ ನೀರು ಪರಮಾತ್ಮನ ಪಾದವನ್ನು ಸೇರಿದರೆ ಮಜ್ಜನ ಪಾನಗೈದಪರು ಸ್ನಾನವನ್ನು ಮಾಡುತ್ತಾರೆ ಅನ್ನೋದನ್ನ ವಾದಿರಾಜರು, ವ್ಯಾಸರಾಜರು, ಟೀಕಾಕೃತ್ಪಾದರು, ರಾಘವೇಂದ್ರ ಸ್ವಾಮಿಗಳು ನಾ ಏನೋ ಒಂದು ಅಕ್ಷರ ಬರೀಬೇಕಾದ್ರೂ ಕೂಡ ಅದು ಶ್ರೀಮದಾಚಾರ್ಯರ ವ್ಯಾಖ್ಯಾನ, ಅದಕ್ಕೆ ನಾವು ಬರೆದಿದ್ದೇವೆ ಅಂತ. ಹಾಗಾಗಿ ವಾದಿರಾಜ ಸ್ವಾಮಿಗಳು 19 ಸರ್ಗವನ್ನು ಯಾಕೆ ಮಾಡಿದ್ರು ಅಂದ್ರೆ ಆ 19 ಸರ್ಗದಿಂದ ಪ್ರತಿಪಾದ್ಯನಾಗಿರತಕ್ಕಂತಹ 19 ಮುಖಗಳುಳ್ಳಂತಹ ವಿಶ್ವನಾಮಕನಾದ ಸ್ವಾಮಿ ನಮ್ಮನ್ನು ಜಾಗರ ಕಾಲದಲ್ಲಿ ಯಾವಾಗಲೂ ನಮಗೆ ಸಾಧನೆಯನ್ನು ಮಾಡಿಸ್ಲಿ, ಪುಣ್ಯ ಸಾಧನೆಯನ್ನು ನಮ್ಮಿಂದ ಮಾಡಿಸ್ಲಿ ಅನ್ನೋದಕ್ಕೋಸ್ಕರವಾಗಿ 19 ಸರ್ಗವನ್ನ ವಾದಿರಾಜರು ರಚನೆಯನ್ನು ಮಾಡಿದ್ದಾರೆ ಅನ್ನೋದರಲ್ಲೂ ಕೂಡ ಒಂದು ಆಧ್ಯಾತ್ಮ ಚಿಂತನೆ ಇದೆ ಅನ್ನೋದನ್ನ ನಾವು ಸ್ಮರಿಸಿಕೊಂಡಾಗ ಎಂತಹ ಮಹತ್ತರವಾದ ಸಂಗತಿಯನ್ನ ಹೇಳ್ತಾರೆ. ಹೀಗೆ ಹೇಳ್ತಾ ವಾದಿರಾಜರು ಪ್ರತಿಯೊಂದು ಸರ್ಗವನ್ನ 19 ಸರ್ಗ ಇದೆ, ಪ್ರತಿಯೊಂದು ಸರ್ಗವನ್ನು ಕೂಡ ಸಮರ್ಪಣೆ ಮಾಡ್ತಾರೆ. ಸಮರ್ಪಣೆ ಮಾಡುವಾಗ ಇದು ಮಾಡಬೇಕು ನಾವು. ಪ್ರತಿಯೊಂದು ಸರ್ಗವನ್ನು ಕೂಡ ಬೆಳಿಗ್ಗೆ ಸಂಧ್ಯಾ ವಂದನೆ ಮಾಡಿದ್ರು ಸಮರ್ಪಣೆ ಮಾಡಬೇಕು, ಮಧ್ಯಾಹ್ನ ಮಾಡಿದ್ರು ಸಾಯಂಕಾಲ ಮಾಡಿದ್ರು ಸಮರ್ಪಣೆ ಮಾಡಬೇಕು. ಬೆಳಿಗ್ಗೆ ಮಾಡಿವಲ್ರಿ ಕೃಷ್ಣಾರ್ಪಣೆ ಬಿಡುದು ಬೇಡ ಅಂತಿಲ್ಲ. ಯಾವ ಕರ್ಮವನ್ನ ಮಾಡಿದ್ರು ಕೂಡ ಅದನ್ನು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು. ಹಾಗಾಗಿ ಪ್ರತಿಯೊಂದು ಕರ್ಮವನ್ನು ಸಮರ್ಪಣೆ ಮಾಡುವಾಗ, ಪ್ರತಿಯೊಂದು ಸರ್ಗವನ್ನ ಸಮರ್ಪಣೆ ಮಾಡುವಾಗ ವಾದಿರಾಜ ಸ್ವಾಮಿಗಳೇನು ಮಾಡಿದ್ದಾರೆ ಅಂತ ಕೇಳಿದ್ರೆ, ರೋಮ್ಣಾಂ ಹರ್ಷಣಕಾರಿಣಿ ಶ್ರವಣತಃ ಪಪೌಘ ವಿದ್ವಂಸಿನಿ ಪ್ರೇಮ್ಣ ಚಿಂತಯತ ವಿಚಿತ್ರ ವಿಮಲ ಶ್ಲಾಘಾರ್ಥ ಸಂದಾಯಿನಿ ಸಂಜಾತೆ ಭವೆ ರುಕ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತಃ ಸುರಮಂಡಲೇಶು ಮಹಿತಃ ಸರ್ಗೋಯಮಾದ್ಯೋ ಮುದಾಂ ಎಂಬುದಾಗಿ ಹೇಳ್ತಾರೆ. ಪರಮಾತ್ಮನ ಮಂಗಳಕರವಾದ ಕಥೆಯನ್ನು ಶ್ರವಣ ಮಾಡೋದ್ರಿಂದ ಮೈ ಮನಗಳಿಗೆ ರೋಮಾಂಚನವಾಗ್ತಾ ಇದೆ. ಜೊತೆಗೇನು ಅಂತ ಕೇಳಿದ್ರೆ ಪಾಪೌಘ ವಿದ್ವಂಸಿನಿ, ಪಾಪ ಎನ್ನುವ ಬೆಟ್ಟ ಏನಾಗತ್ತೆ ಅಂತ ಕೇಳಿದ್ರೆ ಸುಟ್ಟು ಹೋಗತ್ತೆ. ಪ್ರೇಮ್ಣ ಚಿಂತಯತ, ಇನ್ನು ಪ್ರೇಮದಿಂದ ಭಕ್ತಿಯಿಂದ ಚಿಂತನೆಯನ್ನು ಮಾಡಿದರೆ ವಿಚಿತ್ರ ವಿಮಲ ಶ್ಲಾಘಾರ್ಥ ಸಂದಾಯಿನಿ, ವಿಚಿತ್ರವಾದ ಅನೇಕ ಅರ್ಥಗಳು ಉಂಟಾಗ್ತಾ ಇದ್ದಾವೆ. ಸಂಜಾತೆ ಭವೆ ರುಕ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಎಂಬುದಾಗಿ ಆ ಭಗವಂತನ ಮಹಿಮೆಯನ್ನ ಶ್ರವಣ ಮಾಡೋದರಿಂದ ಇಂತಹ ಪ್ರಯೋಜನ ಇದೆ ಅಂತ ಹೇಳ್ತಾರೆ. ಸರಿ ಆಯ್ತು, ಮುಂದೇನಾಯ್ತು? ವಸುದೇವ ಹೊತ್ತುಕೊಂಡು ಹೊರಟ. ಮಧ್ಯರಾತ್ರಿ ಆಗಿತ್ತು. ಭಗವಂತನ ಆದೇಶ, ಅವನ ಅಪೇಕ್ಷೆ, ಅವನ ಅನುಸಂಧಾನದಂತೆ ಲಕ್ಷ್ಮೀದೇವಿ ದುರ್ಗಾದೇವಿ ಏನಾಗಿದ್ದಾಳೆ ಅಂತ ಕೇಳಿದ್ರೆ ಯಶೋದೆಗೆ ಮಾಯನ್ನ ಹಾಕಿದ್ದಾಳೆ. ಇಲ್ಲಿ ಕಾರಾಗೃಹದಲ್ಲೂ ಕೂಡ ಯಾರಿಗೂ ಎಚ್ಚರವೇ ಇಲ್ಲ. ಹಾಗಿರುವಾಗ ಅಲ್ಲಿಯೂ ಕೂಡ ಏನಾಯ್ತು ಅಂದ್ರೆ ಯಶೋದೆಗೆ ಮಾಯನ್ನ ಹಾಕಿದ್ದಾಳೆ. ಆದ್ದರಿಂದ ಯಶೋದೆ ಹಡದದ್ದು ಪಡೆದದ್ದು ಹೆಣ್ಣು ಗೊತ್ತಿಲ್ಲ ಗಂಡು ಗೊತ್ತಿಲ್ಲ ಮಲಿಕೊಂಡಿದ್ದಾಳೆ. ಆವಾಗ ವಸುದೇವ ಏನು ಮಾಡಿದ, ತಾನು ತಂದ ಪುಟ್ಟಿಯಲ್ಲಿರುವ ಗಂಡು ಕೂಸನ್ನ, ಅಪ್ರಾಕೃತವಾದ ಗಂಡು ಕೂಸನ್ನೇನು ಮಾಡಿದ, ಅಲ್ಲೇ ಮಲಗಿಸಿದ. ಅಲ್ಲಿ ಮಲಗಿಸಿ ಅಲ್ಲಿರುವ ಹೆಣ್ಣು ಕೂಸನ್ನ, ಅದು ಅಪ್ರಾಕೃತವಾದ ಕೂಸೆ, ಆ ಕೂಸನ್ನೇನು ಮಾಡಿದ, ಪುಟ್ಟಿಯಲ್ಲಿ ಹಾಕೊಂಡ ವಾಪಸ್ ಹೊರಟೇ ಬಿಟ್ಟ. ಮತ್ತೆ 4 ಮಂದಿ ನೋಡಿದ ಗತಿ ಏನು ಅಂತ ಹೇಳಿ. ಸರಿ, ಅದಕ್ಕೆ ವಾದಿರಾಜ ಸ್ವಾಮಿಗಳಂತಾರೆ, ಬರೀ ಅವ ಬಂದ ಯಾರಿಗೂ ಗೊತ್ತಾಗಲಿಲ್ಲ, ಈ ಕೂಸು ಅಲ್ಲಿಟ್ಟ, ಆ ಕೂಸು ತಾ ತಗೊಂಡು ಹೋದ, ಕೂಸುಗಳ ಅದಲ ಬದಲು ಕಂಚಿ ಬದಲು ಮಾಡಿದ ಅಂತ ತಿಳ್ಕೊಬೇಡ್ರಿ. ಎಂತಹ ಸೇವೆ ಫಲವನ್ನ ಭಗವಂತ ಕೊಟ್ಟಿದ್ದಾನೆ. ಮುಕುಂದ ಸೇವಾರ್ಹಿ ಫಲಂ ಸ್ಮತಾವತ್ ವಹನ್ನಿವಾನಾನ ಕದುಂದು ವಿಷ್ಟಾಂ ಶಿಶಿಸ್ವರೂಪಾಂ ಕಮಲಾಂ ಸ್ವಹಸ್ತೆ ಸವಿಪ್ರದದ್ಯಾಗಮ ಆತ್ಮವಾಸಂ ಎಂಬುದಾಗಿ ಹೇಳ್ತಾರೆ. ಮೋಕ್ಷದಾಯಕನಾದ ಮುಕುಂದನ ಸೇವೆಯನ್ನ ಮಾಡಿದ. ಅಲ್ಲಿಂದ ಇಲ್ಲಿನ ತನಕ ನಡಿಕೊಂಡು ಹೊತ್ಕೊಂಡು ಬಂದ. ಅದಕ್ಕೆ ಫಲ ಏನು ಸಿಕ್ತು? ಏನು ಫಲ ಸಿಕ್ತು ಅಂತಾರೆ ವಾದಿರಾಜ. ನಮಗೆ ಹೊಳೆಯೋದೇ ಇಲ್ಲ. ವಾದಿರಾಜರಂತಾರೆ, ವಾಪಸ್ಸು ಖಾಲಿ ಕೈಯಿಂದ ಬನ್ನೇನವ, ಬರಲಿಲ್ಲ. ಏನು ಮಾಡಿದ? ಶಿಶಿಸ್ವರೂಪಾಂ ಕಮಲಾ ಸ್ವಹಸ್ತೆ, ಶಿಶುಸ್ವರೂಪಳಾದ ಮಹಾಲಕ್ಷ್ಮೀ ದೇವಿಯನ್ನೇ ಕರೆದುಕೊಂಡು ಬಂದ. ಈ ಭಾಗ್ಯ ಯಾರಿಗೆ ಸಿಗ್ತದ್ರಿ? ಹಾಗಾಗಿ ಅಂತಾರೆ, ಪರಮಾತ್ಮನನ್ನು ಸರ್ವಜ್ಞ ಸರ್ವೋತ್ತಮ ಅಂತ ಉಪಾಸನೆ ಮಾಡಬೇಕು. ಪರಮಾತ್ಮನನ್ನು ಸರ್ವಜ್ಞ ಸರ್ವೋತ್ತಮ ಅಂತ ಉಪಾಸನೆ ಮಾಡಿದರೆ ಲಕ್ಷ್ಮೀ ದೇವಿಯಿಂದ ಆರಂಭ ಮಾಡಿಕೊಂಡು ಎಲ್ಲಾ ದೇವತೆಗಳು ನಮಗೇನು ಮಾಡ್ತಾರೆ? ಅನುಗ್ರಹ ಮಾಡ್ತಾರೆ. ಅದು ಬಿಟ್ಟು ದೇವರನ್ನು ಬೈಪಾಸ್ ಮಾಡಿ
ಕಲಶಕ್ಕೆ ಎಲ್ಲಿಲ್ಲದ ಎಲ್ಲ ಹಾರ, ಚಪಲಹಾರ, ಆಹಾರ, ಈ ಹಾರ ಎಲ್ಲ ಹಾಕಿ, ಬಂಗಾರ, ಬೆಳ್ಳಿ, ತೋಡೆ ಎಲ್ಲ ಹಾಕಿ ದೇವರನ್ನ ಆವಾಹನೆ ಮಾಡಿದರೆ, ಬರೀ ಬಾ ಅಂತ ಹೇಳಿ ಲಕ್ಷ್ಮಿಯನ್ನು ಕರೆದ್ರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕರೆದ್ರೆ ಬರುವುದಿಲ್ಲ. ಮಹಾಪತಿವ್ರತೆ ವಿಷ್ಣುರ ಸಹಿತಾಧ್ಯಾತ ಸಾಪಿ ತುಷ್ಟಿಂ ಪರಾಂಗತಿ, ಪರಮಾತ್ಮನೊಂದಿಗೆ ಕರೆದರೆ ಮಾತ್ರ ಅವಳು ಬರ್ತಾಳೆ. ಹಾಗಾಗಿ ಪರಮಾತ್ಮನ ಸೇವೆಯನ್ನ ಮಾಡಿದ್ದರಿಂದ ಲಕ್ಷ್ಮೀದೇವಿಯನ್ನ ಕರೆದುಕೊಂಡು ಹೋಗುವ ಅವಕಾಶ ವಸುದೇವನಿಗೆ ಬಂತು. ಹಾಗಾಗಿ ವಸುದೇವನ ಪಾಲಿಗೆ ಅವಳೇನಾದ್ಲು, ಭಾಗ್ಯಲಕ್ಷ್ಮಿ ಆದ್ಲು. ವಾದಿರಾಜರ ಚಿಂತನೆ ನೋಡ್ರಿ, ವಸುದೇವನ ಪಾಲಿಗೆ ಭಾಗ್ಯಲಕ್ಷ್ಮಿಯಾದರೆ ಮೃತ್ಯುಮೈವಾಂಬಿಕಾಂತಾಂ, ಅದೇ ಕಂಸನ ಪಾಲಿಗೆ ಮೃತ್ಯು ದೇವತೆಯಾದ್ಲು. ಹಾಗಾಗಿ ಇದನ್ನ ನಿರೂಪಣೆಯನ್ನ ಮಾಡ್ತಾರೆ. ಅವನ ಪಾಲಿಗೆ ಮೃತ್ಯು ದೇವತೆಯಾದ್ಲು. ಯಾಕೆಂದ್ರೆ ಕಂಸ ವಸುದೇವ ಆ ಮಗುವನ್ನ ತೆಗೆದುಕೊಂಡು ಹೋದ ಅನ್ನುವಲ್ಲಿಗೆ ಪ್ರಾತಃ ಕಾಲ ಆಯಿತು. ಪ್ರಾತಃ ಕಾಲ ಆದಾಗ ಏನಾಯಿತು ಅಂತ ಕೇಳಿದ್ರೆ, ಪ್ರಾತಃ ಕಾಲದಲ್ಲಿ ದೂತರು ಬಂದು ಹೇಳಿದ್ರು. ಏನಂತ ಹೇಳಿದ್ರು? ಆ ದೇವಕಿ 8ನೇ ಮಗುವನ್ನ ಹೆತ್ತಿದ್ದಾಳೆ ಅಂತ. ಎಲ್ರಿಗೂ ಗಾಬರಿ ಆಯ್ತು. ಅದರಲ್ಲಿ ವಿಶೇಷವಾಗಿ ಕಂಸನಿಗೆ, ಕೂತ್ರೆ ನಿಂತ್ರೆ ಕಂಸನ ಭಯ ಅವನಿಗೆ. ಗಾಬರಿ ಆಯ್ತು. ಅಯ್ಯೋ 8ನೇ ಮಗು ಆಯ್ತಾ? ಗಾಬರಿ. ಇನ್ನೊಬ್ಬ ದೂತರು ಬಂದು ಹೇಳಿಬಿಟ್ರು, ಇಲ್ಲ, ಹೆಣ್ಣು ಹಡೆದಿದ್ದಾಳೆ. ಇನ್ನೂ ಗಾಬರಿ ಆಯ್ತು. ಅಯ್ಯೋ, ದೇವತೆಗಳು ಹೀಗೆ ಹೇಳ್ತಾರ? 8ನೇ ಮಗುವಿನಿಂದ ಮರಣ ಅಂತ ಹೇಳಿದಾಗ 8ನೇ ಮಗು ಹೆಣ್ಣಾಗಿದೆ, ಇನ್ನೇನು ಗೊತ್ತಿ ಅಂತ ಆಲೋಚನೆಯನ್ನು ಮಾಡಿದ. ಆದರೂ ಅಧೈರ್ಯನಾಗಲಿಲ್ಲ. ಏನು ಮಾಡಿದ? ಕೊಲ್ಲುವನಿಗೆ ಹೆಣ್ಣೇನು ಗಂಡೇನು? ಯಾಕೆಂದ್ರೆ ದೇವತೆಗಳು ಏನ್ ಮಾಡ್ತಾರೆ ಹೇಳಿಕ್ಕಾಗಲ್ಲ. ಹೆಣ್ಣಿನಿಂದ ಮರಣ ಬರಬಾರ್ದು ಅಂತೇನಿಲ್ಲ. ಹಾಗಾಗಿ ದುರ್ಗಾ ರೂಪದಿಂದ ಅವಳೇನ್ ಮಾಡಿದ್ದಾಳೆ? ಮಹಿಷಾಸುರ ಮೊದಲಾಗಿರ್ತಕ್ಕಂಥವರ ಕುಂಭ, ನಿಕುಂಭ, ಶುಂಭ, ನಿಶುಂಭ, ಮಹಿಷಾಸುರ ಮೊದಲಾದವರನ್ನೆಲ್ಲ ಅವಳೇನ್ ಮಾಡಿದ್ದಾಳೆ ಅಂತ ಕೇಳಿದ್ರೆ, ಆ ದುರ್ಗಾ ರೂಪದಿಂದಲೇ ಸಂಹಾರವನ್ನು ಮಾಡಿದ್ದಾಳೆ. ಆದ್ದರಿಂದ ನನಗೂ ಹಂಗೆ ಮರಣ ಬರಬಾರ್ದು ಅಂತೇನು ಮಾಡಿದ? ಆಲೋಚನೆಯನ್ನು ಮಾಡಿದ. ಹೆಣ್ಣು ಕೂಸನ್ನು ತಗೊಂಡ, ಅದನ್ನು ಕೂಡ ಮರಣಶಿಲೆಗೆ ಅಪ್ಪಳಿಸಿದ. ಅವಾಗ ಅವಳು ಕಂಸನಿಂದ ಜಾರಿ ಏನು ಮಾಡ್ತಾಳೆ? ಆಕಾಶ ಲೋಕಕ್ಕೆ ಹಾರಿ ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಕಂಸ, ನೀನು ಮರಣದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ನಿನ್ನನ್ನು ಸಂಹಾರ ಮಾಡುವವ ಅವತಾರ ಮಾಡಿಯಾಗಿದೆ ಅಂತ ಹೇಳಿದಾಗ ಮತ್ತೂ ಭಯ ವಸ್ತ್ರಿ. ಏನಾಯ್ತು? ಇಡೀ ದೇಹ ನಡಗೋದಕ್ಕೆ ಶುರು ಆಯ್ತು ಅವನಿಗೆ. ಹಾಗಾಗಿ ಏನು ಮಾಡಿದ ಅಂತ ಕೇಳಿದ್ರೆ, ಮುಂದೆ ಎಲ್ಲಾ ಮಂತ್ರಿ ಮಂಡಲವನ್ನು ಸೇರಿ ಮೀಟಿಂಗ್ ಮಾಡಿದ. ಏನ್ ಮಾಡಬೇಕು ಅಂತ ವಿಚಾರವನ್ನು ಮಾಡಿದ. ಅಷ್ಟೊತ್ತಿಗಾಗುವಾಗ ಇಲ್ಲಿ ಏನಾಯ್ತು ಅಂದ್ರೆ, ಪ್ರಾತಃ ಕಾಲ ಆಯಿತು. ಗೋಕುಲದಲ್ಲಿ ಆ ಅಪ್ರಾಕೃತವಾದ ಗಂಡು ಮಗುವನ್ನು ನೋಡಿದಾಗ ಆನಂದ ಆಯಿತು. ಆನಂದ ಆಗದೆ ಇನ್ನೇನ್ರಿ? ಯಾಕೆಂದ್ರೆ ಯಾರ ಮುಖ, ಈ ಯಾವ್ಯಾವ ಹುಟ್ಟಿದ ಕೂಸನ್ನು ನೋಡಿದ್ರೇನೆ ಆನಂದ ಆಗ್ತದೆ. ಅಂತಹದ್ದು ಅಪ್ರಾಕೃತ ಜ್ಞಾನಾನಂದ ಸ್ವರೂಪಿ ಅಂತಹ ಸ್ವಾಮಿಯನ್ನು ನೋಡಿದ್ರೆ ಯಾರಿಗೆ ಆನಂದ ಆಗಲಿಕ್ಕಿಲ್ಲ. ಅದು ಬರೀ ಆನಂದ ಅಲ್ಲ, ಮೋಕ್ಷ ಆನಂದ ಅಂತ ಹೇಳ್ತಾರೆ. ಯಾಕೆಂದ್ರೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ನಿರೂಪಣೆಯನ್ನು ಮಾಡುವಾಗ ಈ ಸಂಗತಿಯನ್ನು ಕೊಡ್ತಾರೆ, ಈ ಅನುಸಂಧಾನ, ಈ ಜ್ಞಾನವನ್ನು ಕೊಡ್ತಾರೆ. ಏನು ಅಂದ್ರೆ, ದಶರಥ ಮಹಾರಾಜನಿಗೆ ಪಾಯಸದ ನಿಮಿತ್ತದಿಂದ 4 ಜನ ಮಕ್ಕಳಾದ್ರು. ಇಲ್ಲಿ ತನಕ ಮಕ್ಕಳೇ ಇರಲಿಲ್ಲ ಸುಮಾರು ವರ್ಷ. ಇವಾಗ ಮಕ್ಕಳಾಯಿತು ಪಾಯಸದ ಹಂಚಿಕೆಯಿಂದ. ಆವಾಗ ಯಾರು? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ 4 ಜನ ಮಕ್ಕಳಾದ್ರು. 4 ಜನ ಮಕ್ಕಳ ಮುಖವನ್ನು ನೋಡಿ ಆನಂದ ಆಯಿತು ಅಂತ ಆಚಾರ್ಯರು ಹೇಳುವುದರ ಜೊತೆಗೆ ಇನ್ನೊಂದನ್ನು ಸೇರಿಸ್ತಾರೆ. ಏನು ಅಂತ? ವಿಶೇಷತೋ ರಾಮ ಮುಖೇಂದು ಬಿಂಬಂ ಅವೈಕ್ಷ ರಾಜ ಕೃತಕೃತ್ಯ ಆಸೀತ್ ಅಂತ ಆಚಾರ್ಯರ ತಾತ್ಪರ್ಯ ವಾಕ್ಯ. ವಿಶೇಷವಾಗಿ 3 ಜನ ಮಕ್ಕಳನ್ನ ಮುಖ ನೋಡಿದಾಗ ಆನಂದ ಆಗ್ತಿತ್ತು. ಆದರೆ ವಿಶೇಷತೋ ರಾಮ ಮುಖೇಂದು ಬಿಂಬಂ, ವಿಶೇಷವಾಗಿ ರಾಮದೇವರ ಮುಖವನ್ನು ನೋಡುವಾಗ ಮೋಕ್ಷ ಆದರೆ ಏನು ಆನಂದ ಆಗಬೇಕು? ಆನಂದ ಆಗ್ತಿತ್ತು. ಯಾಕಾಗ್ತಿತ್ತು? ಮೋಕ್ಷಪ್ರದ ಅವನೇ, ಮೋಕ್ಷಪ್ರದನಾದ ವಾಸುದೇವನೇ ಏನಾಗಿದ್ದಾನೆ? ರಾಮನಾಗಿ ಅವತಾರವನ್ನ ಮಾಡಿದ್ದಾನೆ. ಆದ್ದರಿಂದ ಆ ನಂದಗೋಪನಿಗೂ ಕೂಡ ಏನಾಯ್ತು ಅಂತ ಕೇಳಿದ್ರೆ ಆನಂದ ಆಯಿತು. ಸನಂದ ಗೋಪ ಪ್ರದತೋ ದ್ವಿಜೇಭ್ಯ. ಅವಾಗ ನಂದಗೋಪ ಏನು ಮಾಡಿದ? ಬ್ರಾಹ್ಮಣರಿಗೆ ಸಾವಿರಾರು ಗೋವುಗಳನ್ನು ದಾನ ಮಾಡಿದ. ಗೋವುಗಳನ್ನು ದಾನ ಮಾಡಿದ್ದರಿಂದ ಅವನಿಗೇನಾಯ್ತು ಅಂತ ಕೇಳಿದ್ರೆ, ಮಾಡಿದ್ದು 1000 ಗೋದಾನ ಕೋಟಿ ಕೋಟಿ ಆಗಿ ಅವನಿಗೇನಾಗ್ತಾ ಇದೆ ಅಂತ ಕೇಳಿದ್ರೆ ಮರಳಿ ಬರ್ತಾ ಇದೆ. ಯಾಕೆ? ಮರಳಿ ತನಗರ್ಪಿಸಲು ಕೊಟ್ಟದವನು ಅನಂತ ಮಡಿ ಮಾಡಿ ಮರಳಿ ತನಗರ್ಪಿಸಿದರೆ, ಆ ಭಗವಂತನಿಗೆ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿದಾಗ ವಾಪಸ್ ಅವನು ಅನಂತ ಮಡಿ ಮಾಡಿ ಇಟ್ಕೊಳ್ತಾನೆ. ಯಾರು ಇಟ್ಕೊಳ್ತಾರೆ? ನಾವಿಟ್ಕೊಳ್ತೀವಿ, ಕೊಟ್ಟದ್ದನ್ನು ನಾವಿಟ್ಕೊಳ್ತೀವಿ, ಮುಂದಿನ ಜೀವನ ಆಗಬೇಕು ಅಂತ. ಆದ್ರೆ ಸ್ವಾಮಿ ಅವನಿಗೇನು ಕಮ್ಮಿ, ಅವನಿಗೆ ಯಾವುದೂ ಕೊರತೆ ಇಲ್ಲ. ಆದ್ದರಿಂದ ಅವನೇನು ಮಾಡ್ತಾನೆ? ಕೊಟ್ಟದ್ದನ್ನ ಅವನು ವಾಪಸ್ ಏನು ಮಾಡ್ತಾನೆ? ಅದರ ಜೊತೆಗೆ ಅವನು
ಈಗ ನೋಡ್ರಿ, ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಒಂದೇ ಕೊಡ್ತಾರೆ. ಸ್ವಾಮಿ ಕೋಟಿ ಮಡಿಯಾಗಿ ಫ್ರೀ ಕೊಟ್ಟ. ಆ ಫ್ರೀ ಅನ್ನೋದು ಅವನಿಂದ ಬಂದದ್ರಿ. 2 ತಗೊಂಡ್ರು ಒಂದು ಫ್ರೀ ಕೊಡ್ತೀವಿ, 3 ತಗೊಂಡ್ರು ಒಂದು ಫ್ರೀ ಕೊಡ್ತೀವಿ ಅನ್ನೋದು ಆ ಸ್ವಾಮಿನೇ ಕಲಿಸಿದ ಪಾಠ. ಹಾಗಾಗಿ ಮರಳಿ ತನಗರ್ಪಿಸಲು ಕೊಟ್ಟದನು ಅನಂತ ಮಡಿ ಮಾಡಿ ಅಂತ ಅನ್ನೋದನ್ನ ಶುಕಾಚಾರ್ಯರು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಸರಿ, ಹೀಗೆ ಹೇಳುವಾಗ ಅವನಿಗೆ ಜಾತಕರ್ಮ ಇತ್ಯಾದಿ ಎಲ್ಲವನ್ನು ಮಾಡಿದ್ದಾರೆ. ಇನ್ನೂ ಎಲ್ಲ ಬಹಳ ಇದೆ. ಆದರೆ ಪ್ರಮುಖವಾದ ಘಟ್ಟ ಒಂದೇ ಮಾತು ಹೇಳಿನಿ, ಎಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ 15 ದಿವಸ ಇಲ್ಲ, ಇನ್ನ 15 ದಿವಸ ತಗೊಂಡ್ರು ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ, ಸಮಯಕ್ಕನುಗುಣವಾಗಿ ಹೇಳೋಣ. ಆಮೇಲೆ ಕೃಷ್ಣ ಏನು ಮಾಡಿದ? ಯಶೋದ ಎದೆಯಿಂದ ಹಾಲು ಕುಡಿದ. ಬಂತು ನೋಡ್ರಿ, ಸಮಸ್ಯೆ ಬಂತು. ಇಷ್ಟರ ತನಕ 5ನೇ ತಾರೀಕು ಶುರು ಆದಾಗಿನಿಂದ ಇವತ್ತಿನ ತನಕ ಭಾರಿ 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 ಅಂತ ಹೇಳಿಕತ್ತೀರಿ. ಇವತ್ತು ನಿಮ್ಮ ಸ್ವಾಮಿ ಯಶೋದ ಎದೆಯಿಂದ ಹಾಲು ಕುಡಿದ ಅಂತ ಹೇಳ್ತಾರಲ್ಲ, ಮುಗಿತಲ್ಲ ಅಲ್ಲಿ. ಅವನು ದೋಷ ಬಂದ್ಬಿಡ್ತು. ಅಪ್ರಾಕೃತ ಜ್ಞಾನಾನಂದ ಸ್ವರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಪ್ರಾಕೃತ ದೇಹ ಉಳ್ಳಂತಹ ಆ ಯಶೋದ ಎದೆಯಿಂದ ಹಾಲು ಕುಡಿದ ಅಂದ್ರೆ ದೋಷ ಬಂದ್ಬಿಡ್ತು ಅಂತ ಹೇಳ್ತಾರೆ. ಅದಕ್ಕೆ ವಾದಿರಾಜರಂತಾರೆ, ಎಲ್ಲಾ ಕೂಸುಗಳು ಹಸಿವೆ ಆಯಿತು ಅಂತ ಕರ್ಮ ಸಂಬಂಧದಿಂದ ಏನ್ ಮಾಡ್ತವೆ? ಹಾಲು ಕುಡಿತವೆ. ಹಾಲು ಕುಡಿಬೇಕಾದ್ರೂ ಕರ್ಮದ ಸಂಬಂಧ ಇದೆ. ಹಾಗಾಗಿ ಕರ್ಮ ಸಂಬಂಧದಿಂದಲೇ ಹುಟ್ಟುತ್ತವೆ, ಕರ್ಮ ಸಂಬಂಧದಿಂದಲೇ ಹಾಲು ಕುಡಿತಾವೆ. ನಮಾಂ ಕರ್ಮಾಣಿ ಲಿಂಪಂತೆ ನಮೇ ಕರ್ಮ ಪರೇಸ್ಪೃಹ. ಭಗವಂತ ಹಾಲು ಕುಡಿದದ್ದು ಹಸಿವೆ ಆದದ್ದಕ್ಕಲ್ಲ. ಯಾಕೆ ಹಾಲು ಕುಡಿದ? ಎಂತಹ ಅದ್ಭುತವಾದ ಚಿಂತನೆಯನ್ನು ವಾದಿರಾಜರು ಹೇಳ್ತಾರೆ. ಬಹೂನಿ ಪುಣ್ಯಾನಿ ಸನಂದ ಪತ್ನ್ಯ ಪ್ರತಿಸ್ಥಿರೀಕರ್ತು ಮುರೋಜ ದುಗ್ಧಂ ಅಂತ ಹೇಳ್ತಾರೆ. ಬಹಳ ಅಪಾರವಾದ ಪುಣ್ಯ ತುಂಬಬೇಕಾಗಿದೆ. ಯಾಕೆ? ತಪಸ್ಸು ಮಾಡಿದ್ದಾಳೆ. ಆ ತಪಸ್ಸಿಗೆ ಫಲ ಕೊಡಬೇಕು. ಫಲ ಕೊಡಬೇಕಾದ್ರೆ ಏನು ಮಾಡಬೇಕು? ಅವಳ ಎದೆಯನ್ನ ಖಾಲಿ ಮಾಡಬೇಕು, ಅಲ್ಲಿ ಪುಣ್ಯ ತುಂಬಬೇಕು ಅನ್ನೋದಕ್ಕೋಸ್ಕರ ಹಾಲು ಕುಡಿದದ್ದೇ ವಿನಃ ನಮ್ಮ ಪ್ರಾಕೃತವಾದ ದೇಹದ ಹಾಲು ಅವನಿಗೆ ಬೇಕಾಗಿಲ್ಲ. ಮುಂದೆ ಏನು ಮಾಡಿದ? ಯಶೋದೆ ಎದೆಯಿಂದ ಹಾಲು ಕುಡಿದ ಸ್ವಾಮಿ 16,100 ಗೋಪಿಯರ ಮನೆಗೆ ಹೋದ. ಅಲ್ಲಿ ಏನು ಮಾಡಿದ? ಹಾಲನ್ನು ಕುಡಿತಾನೆ. ಅವ್ರ ಮನೆಗೆ ಹೋಗ್ತಾನೆ, ಹಾಲು ಮೊಸರು ಬೆಣ್ಣೆ ಎಲ್ಲ ಕುಡಿತಾನೆ. ಯಾಕೆ ಕುಡಿತಾನ್ರಿ? ಅಪ್ರಾಕೃತ ಜ್ಞಾನಾನಂದ ಸ್ವರೂಪಿಯಾದ ಸ್ವಾಮಿ ಅವ್ರ ಮನೆಗೆ ಹೋದ, ಹಾಲು ಕುಡಿದ. ಯಾಕೆ ಕುಡಿದ ಅಂತ ಕೇಳಿದ್ರೆ, ಅವರೆಲ್ಲ ಯಾರು, ಅವರ ಸ್ವರೂಪ ಏನು, ಅದನ್ನ ಆಚಾರ್ಯರು ನಿರೂಪಣೆಯನ್ನು ಮಾಡ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಅವರು ಬೇರೆ ಯಾರು ಅಲ್ಲಪ್ಪ, ಅಗ್ನಿಪುತ್ರ ಮಹಾತ್ಮಾನಃ, ಅಗ್ನಿ ಕುಮಾರರವರೆಲ್ಲ. ಅವ್ರಿಗೆ ಗೊತ್ತಾಯಿತು. ಏನು ಗೊತ್ತಾಯಿತು? ನಮ್ಮ ಸ್ವಾಮಿ ಕೃಷ್ಣನಾಗಿ ಅವತಾರ ಮಾಡ್ತಾನೆ ಅಂತ ಗೊತ್ತಾಯಿತು. ಗೊತ್ತಾದಾಗ ಅವರು ಆಲೋಚನೆ ಮಾಡಿದರು, ನಾವು ಸೇವೆ ಮಾಡಬೇಕು ಅಂತ. ಪುರುಷರಾಗಿ ಸೇವೆ ಮಾಡಿದರೆ ಬಹಳ ಅಂದ್ರೆ ಏನು ಸಿಗ್ತದ? ಎಡಬಲ ಸೇವೆ ಸಿಗ್ತದೆ, ಅದಕ್ಕಿಂತ ಜಾಸ್ತಿ ಸಿಗಂಗಿಲ್ಲ. ಸರಿನಾ? ಹಾಗಿರುವಾಗ ನಮ್ಮ ಅಪೇಕ್ಷೆ ಏನು ಅಂದ್ರೆ ಪರಮಾತ್ಮನ ಅಂಗಸಂಗ ಬರಬೇಕು, ಅಂಗಸಂಗೀಯರಾಗಬೇಕು. ಹಾಗಾಗಬೇಕಾದ್ರೆ ಸ್ತ್ರೀಯರಾಗಬೇಕು ಅಂತ ಹೇಳಿ ವಾಯುದೇವರನ್ನು ಕುರಿತು ಏನು ಮಾಡ್ತಾರೆ? ತಪಸ್ಸು ಮಾಡ್ತಾರೆ. ವಾಯುದೇವರನ್ನು ಕುರಿತು ತಪಸ್ಸು ಮಾಡಿದಾಗ ಅವರ ಉದ್ದೇಶ ಗೊತ್ತಾಗಿ ವಾಯುದೇವರು ಅನುಗ್ರಹವನ್ನು ಮಾಡಿ ಸ್ತ್ರೀಯರಾಗೋ ಅವಕಾಶ ಕೊಟ್ಟರು. ಸ್ತ್ರೀಯರಾದ ಕೂಡಲೇ ದೇವರು ಮುಟ್ಟೋದಿಲ್ಲ. ಏನು ಮಾಡ್ತಾರೆ? ಲಕ್ಷ್ಮೀದೇವಿ ಸನ್ನಿಧಾನ ಬರಬೇಕು. ಅದಕ್ಕೋಸ್ಕರವಾಗಿ ಅವರು ಕಾತ್ಯಾಯನಿ ಮಹಾಮಾಯೆ ಮಹಾದೇವಿ ಅದೀಶ್ವರಿ ನಂದ ಗೋಪಸುತಂ ದೇಹಿ ಪ್ರತಿಮ್ಮೆ ಕುರುತೆ ನಮಃ ಅಂತ ಹೇಳಿ ಕಾತ್ಯಾಯನಿ ವ್ರತ ಮಾಡಿದರು. ಲಕ್ಷ್ಮೀದೇವಿ ಸನ್ನಿಧಾನಕ್ಕೆ ಪಾತ್ರರಾದರು, ಪರಮಾತ್ಮನ ಭಕ್ತರಾದರು. ಹಾಗಾಗಿ ಅವರ ಮನೆಗೆ ಏನು ಮಾಡಿದ? ಹೋದ, ಹಾಲು ಮೊಸರು ಬೆಣ್ಣೆ ಸ್ವೀಕಾರ ಮಾಡಿದ, ಯಶೋದ ಎದೆಯಿಂದ ಹಾಲು ಸ್ವೀಕಾರ ಮಾಡಿದ. ಯಾಕೆ? ಒಂದೇ ಮಾತಿನಲ್ಲಿ ಉತ್ತರ, ಒಂದು ವಾಕ್ಯದಲ್ಲಿ ಉತ್ತರ ಬರೀರಿ. ಇವತ್ತು ಶುರುವಾಗಿಲ್ಲ, ಅವತ್ತೇ ಶುರುವಾಗಿ. ಬಹೂನಿ ಪುಣ್ಯಾನಿ ಸನಂದ ಪತ್ನ್ಯ. ಬಹಳವಾದ ಪುಣ್ಯವನ್ನ ಕೊಡೋದಕ್ಕೇನು ಮಾಡ್ತಾನೆ? ಭಗವಂತ ನಮ್ಮಿಂದ ಸ್ವೀಕಾರ ಮಾಡೋದನ್ನ ಇಷ್ಟಪಡ್ತಾನೆ. ನಮಗೆ ಏನನ್ನೂ ಕೊಡದೆ ಸ್ವೀಕಾರ ಮಾಡಿದರೆ ನಮಗೆ ಪುಣ್ಯ ಬರುವುದಿಲ್ಲ. ಕೊಡೋದನ್ನ ನಾವು ಕಲಿತುಕೊಳ್ಳಲಿ ಅನ್ನೋದನ್ನ ಪರಮಾತ್ಮ ನಮ್ಮಿಂದ ಇಸ್ಕೊಳ್ಳುವ ಅಪೇಕ್ಷೆಯನ್ನು ಮಾಡ್ತಾನೆ. ಇಲ್ಲ ಅಂದ್ರೆ ನಿತ್ಯ ಪೂರ್ಣನಾದ, ನಿತ್ಯ ತೃಪ್ತನಾದ ಪರಮಾತ್ಮನಿಗೆ ನಮ್ಮದಾದ ಯಾವ ವಸ್ತು ಬೇಕಾಗಿಲ್ಲ. ಇದಕ್ಕೆ ಹರಿದಾಸರು ವ್ಯಾಖ್ಯಾನವನ್ನು ಮಾಡ್ತಾರೆ. ಅಪರಾಧ ಹತ್ತಕ್ಕೆ ಅಭಿಷೇಕದುದಕ, ಅಪರಾಧ 100ಕ್ಕೆ ಕ್ಷೀರ ಹರಿಗೆ. ಇದೆಲ್ಲ ತಂತ್ರಸಾರ ತಂತ್ರಮಾಲಾ ಗ್ರಂಥದಲ್ಲಿ ಹೇಳಿದ್ದು, ಅದರ ಸಾರ ಇದು. ದಾಸರು ಹೇಗೆ ಟೀಕಾಕೃತ್ಪಾದರ ಮೊದಲಾದ ಜ್ಞಾನಿಗಳು ಆಚಾರ್ಯರ ಗೆರೆಯನ್ನ ದಾಟಲ್ಲ, ಹಾಗೆ ಒಬ್ಬ ಹರಿದಾಸರು ಕೂಡ ಶ್ರೀಮದ್ ಆಚಾರ್ಯರ ಗೆರೆಯನ್ನ ದಾಟಿಲ್ಲ. ಇದೆಲ್ಲ ಪ್ರಮಾಣಗಳೆಲ್ಲ ಪ್ರಮಿತವಾದ ವಿಷಯ ಇದು.
ಹಾಗಾಗಿ ಅಪರಾಧ ಹತ್ತಕ್ಕೆ ಅಭಿಷೇಕದುದಕ, ಅಪರಾಧ 100ಕ್ಕೆ ಕ್ಷೀರ ಹರಿಗೆ, ಅಪರಾಧ 1000ಕ್ಕೆ ಹಾಲು ಮೊಸರು ಕಾಣೋ, ಅಪರಾಧ 1,00,000ಕ್ಕೆ ಜೇನು ತುಪ್ಪ, ಅಪರಾಧ 10 ಲಕ್ಷಕ್ಕೆ ಬಾಳೆಹಣ್ಣವೀವುದು, ಅಪರಾಧ 1,00,000ಗೆ 10 ತೆಂಗಿನಕಾಯಿ, ಅಪರಾಧ 10 ಕೋಟಿಗೆ ಗಂಧೋದಕದ ಅಭಿಷೇಕ. 2ನೇ ಬಾರಿ ಶುದ್ಧಾಭಿಷೇಕವನ್ನು ಮಾಡುವಾಗ ಗಂಧೋದಕದಿಂದ ಅಭಿಷೇಕ. ಹಾಗಾಗಿ ಅಪರಾಧ 10 ಕೋಟಿಗೆ ಗಂಧೋದಕದ ಅಭಿಷೇಕ. ಮುಗಿತಾ ಇಲ್ಲಿಗೆ. ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಕ್ಕೆ ಬಾಯಿಲ್ಲವಯ್ಯ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಏನು ಅದ್ಭುತವಾದ ಚಿಂತನೆ ಕೊಡ್ತಾರೆ ನಮಗೆಲ್ಲ. ಅದನ್ನು ಓದಿದರೆ ನಮ್ಮ ಅಹಂಕಾರ ಹೊರಟೋಗತ್ತೆ. ಇನ್ನೆಂದೂ ಕೂಡ ನಾವು ಅಜ್ಞಾನಿಗಳಾಗೋದಿಲ್ಲ, ಸುಜ್ಞಾನಿಗಳಾಗ್ತೇವೆ ಹರಿದಾಸ ಸಾಹಿತ್ಯವನ್ನು ಅಧ್ಯಯನ ಮಾಡಿದರೆ. ಹಾಗಾಗಿ ಸಿದ್ಧಾಂತದ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ 2 ಮುಖ 2 ಕಣ್ಣು ಯಾವುದು ಅಂದರೆ ಒಂದು ವ್ಯಾಸ ಸಾಹಿತ್ಯ, ಇನ್ನೊಂದು ದಾಸ ಸಾಹಿತ್ಯ. ಹಾಗಾಗಿ ಹೇಳ್ತಾರೆ ಅಪರಾಧ ಅನಂತಕ್ಕೆ ಒಂದೇ ಶ್ರೀ ತುಳಸಿ. ಅನಂತ ಅಪರಾಧಗಳ ಪರಿಹಾರಕ್ಕೋಸ್ಕರವಾಗಿ ಒಂದೇ ಶ್ರೀ ತುಳಸಿಯನ್ನ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದಾಗ ಉಪಮೆ ರಹಿತ ನಮ್ಮ ಪುರಂದರ ವಿಠಲ ತಾಪಸೋತ್ತಮ ನುಡಿದ ಒಲುಮೆ ವಾಕ್ಯ ಎಂಬುದಾಗಿ ಆ ಪರಮಾತ್ಮನ ಅದ್ಭುತವಾದ ಮಹಿಮೆಯನ್ನು ಹೇಳ್ತಾರೆ. ಅನ್ನೋದಕ್ಕೋಸ್ಕರವಾಗಿ ಪರಮಾತ್ಮ ಏನು ಮಾಡಿದ, ಹಾಲನ್ನ ಕುಡಿದ ಅಂತ ಹೇಳ್ತಾರೆ. ಇವನೇನೋ ಹಾಲನ್ನು ಕುಡಿದ, ಆದ್ರೆ ಅಕ್ಕಿ ಅಂತ ತಿಳ್ಕೊಂಡು ವಾದಿರಾಜರ ಕಲ್ಪನೆ ನೋಡ್ರಿ. ಇವ ಈ ಕಾರಣಕ್ಕೋಸ್ಕರ ಹಾಲು ಕುಡ್ದ, ಅವಳಿಗೆ ಪುಣ್ಯ ಕೊಡಬೇಕು, ಅವಳು ತಪಸ್ಸು ಮಾಡಿದ್ದಾಳೆ, ಫಲ ಕೊಡ್ಬೇಕಲ್ಲ. ಇಲ್ಲಾಂದ್ರೆ ಇನ್ನೊಮ್ಮೆ ನಾವು ಮಠಕ್ಕೆ ಹೋಗ್ತೀವೇನು? ಹೋಗಂಗಿಲ್ಲ. ಅದಕ್ಕೋಸ್ಕರ ಫಲ ಕೊಡಬೇಕು ಅಂತ ಭಗವಂತ ಏನು ಮಾಡಿದ್ರೆ, ಆ ಹಾಲನ್ನು ಕುಡಿದ್ರೆ ಅಕ್ಕಿ ಅಂತ ತಿಳ್ಕೊಂಡು ಅಂತ ಕೇಳಿದ್ರೆ ಪೂರ್ಣಸ್ಯ ಅಪೂರ್ಣತ ಮತ್ತು ಇದು ವಾದಿರಾಜರ ಚಿಂತನೆ, ಇದು ಭಾಗವತ. ಪೂರ್ಣಸ್ಯ ಅಪೂರ್ಣತ ಮತ್ವ ಗೋಪಿ ಗೋಪೀನ ಮಂದಿರ. ಭಗವಂತನಿಗೆ ಹಸಿವೆಯಾಗಿದೆ, ಪೂರ್ಣನಾದ ಪರಮಾತ್ಮನಿಗೆ ಅಪೂರ್ಣ ಅಂತ ತಿಳ್ಕೊಂಡು ಹಸಿವೆ ಇಲ್ಲದ ದೇವರಿಗೆ ಹಸಿವೆ ಅಂತ ತಿಳಿದುಕೊಂಡು ಏನು ಮಾಡ್ತಾಳೆ, ಹಾಲು ಕುಡಿಸ್ತಾಳೆ ಅಂತ ಹೇಳ್ತಾರೆ. ನಾವು ಹಾಗೆ ಏನ್ ಮಾಡ್ತೇವೆ, ದೇವರಿಗೆ ಬಂಗಾರದ ಕವಚ, ಬೆಳ್ಳಿ ಕವಚ, ಬಂಗಾರದ ಪಲ್ಲಕ್ಕಿ ಎಲ್ಲ ಮಾಡಿ ಅವನಿಗೆ ಬೇಕಾಗಿತ್ತು ನಾವು ಮಾಡಿವೆ ಅಂತ. ಅವನಿಗೆ ಬೇಕಾಗಿಲ್ಲ. ಮೊನ್ನೆನೇ ಒಂದು ಹೇಳಿವ ನಾವು, ರಾಯರ ವೃಂದಾವನಕ್ಕೆ ಬೆಳ್ಳಿ ಕವಚ ಹಾಕಿದ್ರೆ ಕವಚ ಎಷ್ಟು ಚಂದ ರಾಯರ ಚಂದ ಕಾಣಿಸ್ಲಿಕ್ಕೆ ನೋಡ್ರಿ ಅಂತ. ರಾಯರ್ ಚಂದ ಕಾಣಿಸೋದಿಲ್ಲ, ಅವರಿಗೆ ಇದು ಯಾವುದೂ ಬೇಕಾಗಿಲ್ಲ. ದಂಡ ಕಮಂಡಲು ಕಾಷಾಯ ವಸನರು ಅಪ್ಪಣ್ಣಾಚಾರ್ಯರು, ಕೃಷ್ಣಾವಧೂತರು ಏನು ವರ್ಣನೆ ಮಾಡ್ತಾರೆ, ರಾಯರ ದೇಹದ ವರ್ಣನೆ, ರಾಯರ ವೃಂದಾವನದ ವರ್ಣನೆಯನ್ನು ಮಾಡ್ತಾರೆ ಅಪ್ಪಣ್ಣಾಚಾರ್ಯರು ಹಾಗೂ ಕೃಷ್ಣಾವಧೂತರು, ರಾಯರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಶಿಷ್ಯರವರು. ಅದ್ಭುತವಾದ ಅವರು ವೃಂದಾವನವನ್ನು ವರ್ಣನೆ ಮಾಡ್ತಾರೆ, ಅದರ ಲಕ್ಷಣವನ್ನು ವರ್ಣನೆ ಮಾಡ್ತಾರೆ, ಅವರ ನಿತ್ಯ ಕರ್ಮಗಳನ್ನು ಉಪಾಸನೆ ಮಾಡ್ತಾರೆ, ವರ್ಣನೆಯನ್ನು ಮಾಡ್ತಾರೆ. ಅಂದ ಮೇಲೆ ರಾಯರಿಗೆ ಬೆಳ್ಳಿ ಕವಚ, ಬಂಗಾರದ ಕವಚ ಏನು ಅಂದ್ರೆ, ರಾಯರಿಗೆ ಕವಚ ಹಾಕಿದ್ರಿಂದ ರಾಯರಿಗೆ ಚಂದ ಕಾಣಬೇಕಾಗಿಲ್ಲ. ರಾಯರಿಗೆ ಕೌಪಿನ ಸಾಕು, ಶಾಟಿ ಸಾಕು, ದಂಡ ಕಮಂಡಲು, ತುಳಸಿ ಮಾಲೆ ಸಾಕು. ಹಾಗಾದರೆ ಆ ಕವಚ ಹಾಕಿದ್ರಿಂದ ಕವಚಕ್ಕೆ ಚಂದತ್ವ ಬರುತ್ತೆ, ಅದು ಸುಂದರವಾಗಿ ಕಾಣುತ್ತೆ. ಮಾಲೆ ಹಾಕಿದ್ರೆ ಮಾಲೆ ಸುಂದರವಾಗಿ ಕಾಣುತ್ತೆ. ಪೇಟೆಯಲ್ಲಿ ಮಾರೋನು ಸಾಲಕ್ಕೆ ಮಾಲೆ ಹಾಕಿರ್ತಾನೆ, ಚಂದ ಕಾಣುತ್ತೇನೋ. ಅದೇ ರಾಯರಿಗೆ ತಂದು ಹಾಕಿರಿ ಎಷ್ಟು ಚಂದ ಕಾಣುತ್ತೆ. ಇದು ಏನು ಅಂತ ಕೇಳಿದ್ರೆ, ಆ ಯಶೋಧಾದೇವಿ ಅನ್ಕೊಳ್ತಾಳೆ, ಓಹೋ ಕೂಸಿಗೆ ಹಸಿವೆಯಾಗಿತ್ರಿ, ನಾ ಹಾಲು ಕುಡಿಸಿದೆ ಅಂತಾಳೆ. ಇದೇ ನಮ್ಮ ಅಜ್ಞಾನ. ಹಾಗಾಗಿ ನಾವು ದೇವರಿಗೆ ಬೇಕಾಗಿತ್ತು ಕೊಟ್ಟವೆ ಅಂತ ತಿಳ್ಕೊಂಡ್ರೆ ಕೆಟ್ಟವೆ. ಹಾಗಾಗಿ ಭಗವಂತನ ಅವನು ನಿತ್ಯ ತೃಪ್ತನಾಗಿರ್ತಕ್ಕಂಥ ಅವನಿಗೆ ನಾವು ಕೊಡೋದೇನು ಅಂದ್ರೆ ಸೇವೆ. ಮರಳಿ ತನಗರ್ಪಿಸಲು ಕೊಟ್ಟದನು ಅನಂತ ಮಣಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಇಷ್ಟ ಆಯಿತು. ಆಮೇಲೆ ಮುಂದೇನಾಯ್ತು, ತತಃ ಕದಾಚಿತ್ ಪತಿಪೂತನಕ್ಯ ಸ್ವಮಾಯಯ ರೂಪರವಾಪ್ಯರಮ್ಯಂ. ಇದು ಒಂದು ಬಾಲಲೀಲೆ ಹೇಳಿ ಇನ್ನೊಂದೆರಡು ಹೇಳಿ ಮುಂದೆ ಪ್ರವೇಶ ಮಾಡೋಣ. 11:30 ಆಗ್ಲಿಕ್ಕೆ ಬಂತು. ಒಂದು ಸಿದ್ಧಾಂತವನ್ನು ಇಟ್ಕೊಳ್ಬೇಕು ನಾವು. ಶುರುವಾಗೋದು ಎಷ್ಟೊತ್ತಿಗೆ ಆಗಲಿ, ಹೇಳೋದೇನೇ ಹೇಳಿ ಸಮಯಕ್ಕೆ ಅದನ್ನ ಸಮರ್ಪಣೆಯನ್ನು ಮಾಡಬೇಕು. ಅದರಲ್ಲಿ ಯಾವುದು ಪ್ರಧಾನವಾಗಿ, ಎಲ್ಲವೂ ಪ್ರಧಾನವೇ, ನಮ್ಮ ಮಂದಬುದ್ಧಿಗೆ ಯಾವುದು ಪ್ರಧಾನವೋ ಅದನ್ನು ನೋಡಿಕೊಂಡು ಅದನ್ನು ಸಮರ್ಪಣೆಯನ್ನು ಮಾಡುವ ಒಂದು ಕಾರ್ಯ. ಹಾಗಾಗಿ ಏನು ಮಾಡ್ತಾರೆ, ತದಾ ಕದಾಚಿತ್ ಪತಿಪೂತನಖ್ಯ. ಪೂತನ ಬಂದಿದ್ದಾಳೆ. ಯಾರು? ಕಂಸನ ಸೇವಕಿಯವಳು.
ವಾದಿರಾಜರಂತಾರೆ ಹೆಸರೇ ನೋಡ್ಕೊಂಡ್ಬಿಡ್ರಿ ಅಂದ್ರು. ಪೂತ ಅಂದ್ರೆ ಪವಿತ್ರ, ನ ಅಂದ್ರೆ ಅಲ್ಲ. ಕಂಸನ ಸೇವಕಿಯಾಗಿ ಕಂಸನ ಆದೇಶದಂತೆ ಕೊಲ್ಲೋದಕ್ಕೆ ಬಂದಾಳೆ ಅಂದಮೇಲೆ ಅವಳೇ ಪವಿತ್ರಳಾಗ್ತಾಳೆ. ಯಾರು ಇವಳು? ರಾಮಾವತಾರದ ಕಾಲದ ತಾಟಿಕೆ ಇವಾಗ ಪೂತನೆಯಾಗಿ ಬಂದಿದ್ದಾಳೆ. ದೇವತೆಗಳೆಲ್ಲ ಅವತಾರ ಮಾಡಿ ಪುಣ್ಯ ಸಂಪಾದನೆ ಮಾಡಿಕೊಂಡ್ರೆ ದೈತ್ಯರೆಲ್ಲ ಅವತಾರ ಮಾಡಿ ಹುಟ್ಟಿ ಏನ್ ಮಾಡ್ತಾರೆ? ಪಾಪ ಸಂಪಾದನೆಯನ್ನ ಮಾಡಿಕೊಳ್ತಾರೆ. ಇದು ಏನು ಅಂತ ಕೇಳಿದ್ರೆ ನಮ್ಮ ಸಿದ್ಧಾಂತ. ಆದ್ದರಿಂದ ತತಃ ಕದಾಚಿತ್ ಪತಿಪೂತನಕ್ಯ, ಪೂತನೆ ಬಂದ್ಲು. ಅವಳು ಒಳ್ಳೆಯ ರೂಪವನ್ನ ತಗೊಂಡು ಏನ್ ಮಾಡ್ತಾಳೆ? ಬರ್ತಾಳೆ. ಬಂದು ಎಲ್ಲಾ ತಾಯಂದ್ರು ಕೂಸನ್ನೇ ಎತ್ಕೊಳ್ಳೋ ಹಾಗೆ ತಾನೂ ಎತ್ಕೊಂಡಾಗ ಕೃಷ್ಣ ಏನಂದ, ಇಲ್ಲಿ ಅವಳನ್ನ ಮಟ್ಟ ಹಾಕೋದು ಬೇಡ. ಯಾಕೆಂದ್ರೆ ದೈತ್ಯ ಸ್ತ್ರೀಯರು ದೈತ್ಯರನ್ನ ಸಂಹಾರ ಮಾಡುವಾಗ ಮೂಲ ತಮ್ಮ ರೂಪದಿಂದ ಮೃತರಾಗ್ತಾರೆ. ಬೆಟ್ಟದಂತಹ ದೇಹ ನಮ್ಮ ಅಪ್ಪನ ಮನೆಯೊಳಗೆ ಬಿತ್ತು ಅಂದ್ರೆ ಮತ್ತೆ ಎಲ್ಲ ರಿಪೇರಿ ಮಾಡೋದು ಕಷ್ಟ ಅಂತ ಹೇಳಿ ಏನ್ ಮಾಡಿದ, ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಹೊರಗಡೆ ಕರ್ಕೊಂಡು ಹೋದಾಗ ಏನಾಯ್ತು ಅಂತ ಕೇಳಿದ್ರೆ, ಅವಳು ಹಾಲು ಕೊಡ್ತಾ ಇದ್ದಾಳೆ. ಹಾಲು ಕೊಡುವಾಗ ಕೃಷ್ಣ ಏನು ಮಾಡಿದ? ಕಣ್ಣು ಮುಚ್ಚಿದ. ವಾದಿರಾಸನೋಳು ಅಂತಾರೆ, ಎಲ್ಲಾ ಕೂಸುಗಳು ತಾಯಿಯಿಂದ ಹಾಲು ಕುಡಿಯುವಾಗ ಒಂಚೂರು ಕಣ್ಣು ಮುಚ್ತಾವಂತು. ನೋಡ್ರಿ ಎಷ್ಟು ವಿಚಾರ ಮಾಡ್ಯಾರು. ಎಲ್ಲಾ ಕೂಸುಗಳು ತಾಯಿಯಿಂದ ಹಾಲು ಕುಡಿಯುವಾಗ ಒಂಚೂರು ಕಣ್ಣು ಮುಚ್ತಾವಂತ. ಅದು ಈ ತಾಯಿಗೂ ಗೊತ್ತಿರೋದಿಲ್ಲ, ಮಕ್ಕಳಿಗೂ ಗೊತ್ತಿರುವುದಿಲ್ಲ, ಸರಿನಾ? ಆದರೆ ವಾದಿರಾಜರಂತಾರೆ, ನಮ್ಮ ಸ್ವಾಮಿ ಮತ್ತೆ ಹಂಗೆ ಕಣ್ಣು ಮುಚ್ಚಾನ ತಿಳ್ಕೊಬೇಡ್ರಿ. ಎಲ್ಲಾ ಕೂಸುಗಳ ಕಣ್ಣು ಮುಚ್ಚಾವ ಅನ್ನೋ ಕಾರಣಕ್ಕೆ ನಮ್ಮ ಸ್ವಾಮಿ ಕಣ್ಣು ಮುಚ್ಚಿಲ್ಲ. ಅವ ಕಣ್ಣು ಮುಚ್ಚಿದ ಕಾರಣ ಬೇರೆ ಇದೆ. ಯಾಕೆ ಕಣ್ಣು ಮುಚ್ಚಿದ ಅಂದ್ರೆ, ಇಲ್ಲಿ ಯಾರ್ಯಾರು ಬಂದಾರ, ಯಾರ್ಯಾರು ಇದ್ದಾರ, ಅವ್ರಿಗೆ ಏನೇನು ಕೊಡಬೇಕು ಅಂತ ನಮಗ್ ಗೊತ್ತಾಗಲಿ ಅಂತ ಕಣ್ಣು ಮುಚ್ಚಿದ. ಯಾರಿದ್ದಾರ? ಹಾಲು ಕೊಡ್ಲಿಕ್ಕೆ ಒಬ್ಬಕ್ಕೆ ಬಂದಾಳ. ಯಾರು? ಪೂತನೆ ದೇಹದಲ್ಲಿ ನಾರದರ ಶಾಪದಿಂದ ಊರ್ವಶಿ ಇದ್ದಾಳೆ, ಭಕ್ತಿಯಿಂದ ಕೂತಿದ್ದಾಳೆ. ಅವಳ ಶಾಪ ವಿಮೋಚನೆ ಮಾಡಬೇಕು, ಅವಳ ಹಾಲನ್ನ ಸ್ವೀಕಾರ ಮಾಡಬೇಕು, ಅವಳಿಗೆ ಪುಣ್ಯ ಕೊಡಬೇಕು ಅಂತ ಕಣ್ಣು ಮುಚ್ಚಿದ. ಹಾಲು ಬದಲಿ ಹಾಲು ಕೊಡಬೇಕು ಅಂತ ಕೂತಾಳೆ. ಯಾರು? ಪೂತನೆ, ತಾಟಿಕೆಯ ಪೂತನೆಯಾಗಿದ್ದಾಳೆ. ಅವಳಿಗೇನು ಮಾಡಿದ ಅಂತ ಕೇಳಿದ್ರೆ, ಅವಳಿಗೂ ಯೋಗ್ಯವಾದ ಗತಿ ಕೊಡಬೇಕು. ಯಾರ್ಯಾರಿಗೆ ಯೋಗ್ಯ ಅವರಿಗೆ ಯೋಗ್ಯವಾದ ಗತಿ ಕೊಡಬೇಕು. ಯೋಗ್ಯವಲ್ಲದೆ ಇರೋ ಗತಿಯನ್ನು ಕೊಡ್ಲಿಕ್ಕಾಗಲ್ಲ. ಹಾಗಾಗಿನೇ ಹೇಳ್ತಾರೆ, ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ. ಅವರವರಿಗೆ ಯೋಗ್ಯವಾದ ಗತಿಯನ್ನು ಕೊಡಬೇಕು, ಯೋಗ್ಯ ಅಲ್ಲದವರು ಯೋಗ್ಯ ಗತಿಯನ್ನು ಕೊಡಬಾರದು. ಯಾರು ಉತ್ತಮ ಲೋಕಗಳಿಗೆ ಯೋಗ್ಯರಾಗಿದ್ದಾರೆ ಅವರಿಗೆ ಅನ್ನಂತಮಸ್ಸು ಕೊಡಬಾರದು, ಹಂಗೆ ಕೊಡಂಗಿಲ್ಲ ಭಗವಂತ. ಯಾರು ಸಾತ್ವಿಕ ಪುಣ್ಯಲೋಕಗಳಿಗೆ ಸಾಕ್ಷಿಯಾಗಿದ್ದಾರೆ ಅವರಿಗೆ ಅನ್ನಂತಮಸ್ಸು ಕೊಡೋದಿಲ್ಲ, ಅನ್ನಂತಮಸ್ಸು ಯೋಗ್ಯರಾದವರಿಗೆ ಪುಣ್ಯಲೋಕ ಕೊಡೋದಿಲ್ಲ. ಯಾರಿಗೆ ಯಾವುದನ್ನು ಕೊಡಬೇಕೋ ಅದನ್ನ ಪರಮಾತ್ಮ ಪ್ರದಾನವನ್ನ ಮಾಡ್ತಾ ಇದ್ದಾನೆ. ಆದ್ದರಿಂದ ಕಣ್ಣು ಮುಚ್ಚಿದ. ಹಾಗಾಗಿ ಪೂತನೆ ಇದ್ದಾಳೆ, ಊರ್ವಶಿ ಇದ್ದಾಳೆ, ಇನ್ನೊಬ್ಬಳಿದ್ದಾಳೆ ಅಂತ ಪುರಾಣಗಳು ನಿರೂಪಣೆಯನ್ನು ಮಾಡ್ತವೆ. ಯಾರವಳು? ಇನ್ನೊಬ್ಬಳಿದ್ದಾಳ್ರಿ ಆ ದೇಹದಲ್ಲಿ. ಯಾರು ಅಂದ್ರೆ ಬಲಿಚಕ್ರವರ್ತಿಯ ಮಗಳು. ಪರಮಾತ್ಮ ಬಲಿಚಕ್ರವರ್ತಿಯ ಯಾಗಶಾಲೆಗೆ ಬರ್ತಾ ಇದ್ದಾನೆ. ಒಳ್ಳೆ ಮುದ್ದು ಮುಖ, ಸುಂದರವಾದ ರೂಪ, ದಶಾವತಾರಗಳಲ್ಲಿ ಭಾರಿ ವಿಲಕ್ಷಣವಾದ ಮುದ್ದು ರೂಪ. ವಾಮನಾವತಾರ ಒಳ್ಳೆ ಪುಟ್ಟ ಪಾದದಿಂದ ಹೆಜ್ಜೆ ಹಾಕ್ತಾ ದಿಟ್ಟವಾಗಿ ಬರ್ತಾ ಇದ್ದಾನೆ. ವಾದಿರಾಜರು ಎಂತಹ ಅಪರೋಕ್ಷ ಜ್ಞಾನಿಗಳು ಅಂದ್ರೆ ಆ ಸಂಗತಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಎಂತಹ ಪಾದ! ಶೃಂಗಾರ ಪಾದನಕ ತುಂಗಾಗ್ರ ಭಿನ್ನಕನ ಕಂಗಾಂಡ ಪಾತಿ ತಟ್ಟಿನಿ ತುಂಗಾತಿ ಮಂಗಲ ತರಂಗಾದಿ ಭೂತ ಭುಜ ಕಂಗಾಘವಾಮ ನಮಃ. ಮಂಗಲಕರವಾದ ತರಂಗಗಳು, ಅವನ ಪಾದದ ತರಂಗಗಳು ಇಡೀ ಜಗತ್ತಿನ ತುಂಬೆ ವ್ಯಾಪಿಸಿದ್ದಾವೆ. ಮೊನ್ನೆ ನಮ್ಮ ಪಂಚಮುಖಿಯವರು ಹೇಳಿದ್ರು, ಈ ಮೊಬೈಲ್ನ ತರಂಗಗಳೆಲ್ಲ ದೇಶವ್ಯಾಪ್ತಿಯಾಗಿರುವಾಗ ನಮ್ಮ ಸ್ವಾಮಿಯ ಗುಣಗಳ ತರಂಗ ಅದು ಇಡೀ ಜಗತ್ತನ್ನೇ ವ್ಯಾಪಿಸಿದೆ ಅಂತ ಒಂದು ಉಪಲಕ್ಷಣ. ಆದ್ದರಿಂದ ಮಂಗಲ ತರಂಗ ಶೃಂಗಾರ ಪಾದನಕ ತುಂಗಾಗ್ರ ಭಿನ್ನಕನ ಕಂಗಂಡ ಪಾತಿ ತಟಿನಿ ತುಂಗಾತಿ ಮಂಗಲ ತರಂಗಾದಿ ಭೂತಜ. ಪರಮಾತ್ಮನ ಪಾದ ತರಂಗಗಳು ಮಂಗಲಕರವಾದದ್ದು. ಈ ಮೊಬೈಲ್ ತರಂಗಗಳು ಮಂಗಲವನ್ನು ಮಾಡಬಹುದು, ಅಮಂಗಲವನ್ನು ಮಾಡಬಹುದು, ಹೌದು ಅಲ್ಲೋ? ಆದರೆ ಪರಮಾತ್ಮನ ಪಾದಗಳು ಮಂಗಲ ತರಂಗಗಳು ಅನ್ನೋದನ್ನ ಅಂತಹ ಸ್ವಾಮಿ ಬರುವಾಗ ಬಲಿಚಕ್ರವರ್ತಿ ಮಗಳು ರತ್ನಾವರಿ ನೋಡ್ತಾಳೆ. ಇಂತಹ ವಿಲಕ್ಷಣವಾದ ರೂಪ, ಇಂತಹ ರೂಪ, ಇಂತಹ ಕೂಸು, ಇಂತಹ ಬಾಲಕ ನನಗೂ ಹುಟ್ಟಿದ್ರೆ ಚಂದ ಇರ್ತದಲ್ಲ ಅಂತ ಒಂದು ಕ್ಷಣದ ಭಕ್ತಿಯನ್ನು ಮಾಡ್ತಾಳೆ. ಹಾಗಾಗಿ ಭಗವಂತ ಅವಳಿಗೆ ಅನುಗ್ರಹ ಮಾಡಿದ. ಹಾಗಾಗಿ ಆ ರತ್ನಾವಳಿಯೂ ಕೂಡ ಏನಾಗಿದ್ದಾಳೆ? ಈ ಪೂತನೆ ದೇಹದಲ್ಲಿ ಇದ್ದಾಳೆ. ಒಂದು ಕ್ಷಣದ ಭಕ್ತಿ ಮಾಡಿದ್ದಕ್ಕೆ ಅವಳು ಏನ್ ಮಾಡ್ತಾ ಇದ್ದಾಳೆ?
ಹಾಲು ಕುಡಿಸ್ತಾ ಇದ್ದಾಳೆ. ಹಾಗಾಗಿ ಒಂದು ಕ್ಷಣದ ತಾಯಿತನದ ಸುಖವನ್ನ ಭಗವಂತ ಏನು ಮಾಡಿದ, ಅವಳಿಗೆ ಪ್ರದಾನವನ್ನು ಮಾಡಿದ. ಆಮೇಲೆ ಪೂತನೆಯನ್ನು ಸಂಹಾರ ಮಾಡಿದ. ಪೂತನೆಯನ್ನು ಸಂಹಾರ ಮಾಡಿದಾಗ ಏನಾಯಿತು, ಅವಳ ದೇಹದಿಂದ ಜ್ಯೋತಿ ಹೋಗಿ ದೇವರನ್ನು ಸೇರ್ಕೊಂತು. ಹಾಗಾದ್ರೆ ಪೂತನೆಗೆ ಮೋಕ್ಷ ಆಯಿತೇನ್ರಿ? ಇಲ್ಲ. ಪೂತನೆಯಲ್ಲಿ ಅಂತರ್ಯಾಮಿಯಾದ ಪೂತನೆಯ ದೇಹದಲ್ಲಿ ಇರತಕ್ಕಂತಹ ಊರ್ವಶಿಗೆ, ರತ್ನಾವಳಿಗೆ ದೇಹದಿಂದ ಬಿಡುಗಡೆಯಾಗಿದೆ. ಅದರಲ್ಲೂ ಊರ್ವಶಿಗೆ ಉತ್ತಮ ಲೋಕ ಪ್ರಾಪ್ತಿಯಾಗಿದೆ, ಶಾಪ ವಿಮೋಚನೆಯಾಗಿದೆ. ಏನ್ರಿ ಆಚಾರ, ಸಣ್ಣ ಮಕ್ಕಳಿಗೆ ನಿದ್ರೆ ಬರಲಿಲ್ಲ ಅಂದ್ರೆ ಕತೆ ಹೇಳ್ದಂಗೆ ಹೇಳಿಕತ್ತಿರಲ್ಲ ನೀವು. ಒಂದು ದೇಹದೊಳಗೆ ಇಬ್ರು ಹೆಂಗಿರ್ತಾರ್ರಿ, 3 ಮಂದಿ ಹೆಂಗಿರ್ತಾರ? ಸಾಧ್ಯವೇ ಇಲ್ಲ. ಒಂದು ಸುಡುಗಾಡು ಮೊಬೈಲ್ನೊಳಗ 3 ಸಿಮ್ಮು 4 ಸಿಮ್ಮು 5 ಸಿಮ್ಮು ಹಾಕ್ತಿರಿಲ್ಲೋ. ಈ ಮೊಬೈಲ್ನೊಳಗೆ 2-3 ಸಿಮ್ ಇರುವಾಗ ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥ ಈ ದೇಹದಲ್ಲಿ ಎಷ್ಟು ಸಿಮ್ಗಳು ಇರೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಹೊಸದಾಗಿ ನಾವು ಯಾವುದು ಮಾಡಿಲ್ರಿ. ನಾವು ಅನ್ಕೊಂಡಿವಿ ಹೊಸದಾಗಿ ಮಾಡಿವಿ ಅಂತ. ಎಲ್ಲ ದೇವರು ಮಾಡಿ ತೋರಿಸಿದ್ದಾನೆ. ಆದ್ದರಿಂದ ಆ ದೇಹದಲ್ಲಿ ಎಷ್ಟು ಜನ ಇದ್ದಾರೆ. ಅದಕ್ಕೆ ವಾದಿರಾಜರಂತಾರೆ, ಅಲ್ಲ ಇನ್ನೂ ಒಂದು ಯುಕ್ತಿ ಹೇಳ್ತೇವೆ ಅಂತಾರೆ ವಾದಿರಾಜರು. ಇದು ಬಿಡ್ರಿ, ನಿಮಗಿದು ಅರ್ಥ ಆಗಲಿಲ್ಲ ಅನ್ನೋ ಇನ್ನೊಂದು ಯುಕ್ತಿ ಹೇಳ್ತೀವಿ, ಬರ್ರಿ ಅಮಾವಾಸ್ಯೆ ಬರ್ರಿ ಅಂತಾರೆ. ಇನ್ನೊಂದು ಯುಕ್ತಿ ಹೇಳ್ತೀವಿ ಅಂತಾರೆ ವಾದಿರಾಜರು. ಅಮಾವಾಸ್ಯೆಯಲ್ಲಿ ಬರ್ರಿ, ಇಲ್ಲ ಸಮೀಪದೊಳಗದಲ್ರಿ ಎಲ್ಗೂರು ಹಾದಿ ಒಳಗೆ ಹೋಗು ಬಂದ ಅಚ್ಚನೂರಿಗೆ ಬರ್ರಿ, ಸರಿನಾ? ಪಿಶಾಚಿಗಳು ಆವರಿಸ್ತಿರ್ತಾವ. ಅವಾಗ ಅಮಾವಾಸ್ಯೆ ದಿವಸ ಪಿಶಾಚಿಗಳು ಯಾರ್ಯಾರ ದೇಹದಲ್ಲಿ ಹೋಗಿರ್ತಾವೆ ಹನುಮಂತ ದೇವರು ಬಿಡಿಸೋ ಕೆಲಸನೇ ಮಾಡ್ತಾರೆ. ಅಂದಮೇಲೆ ಅಹೋ ಪಿಶಾಚ ಅಪಿ ದೇಹ ದೇಹೆ ಅಂತಾರೆ ವಾದಿರಾಜರು. ಒಬ್ಬನ ದೇಹದಲ್ಲಿ ಪಿಶಾಚಿಗಳು ಒಳಗೆ ಬರೋದು ಹೊರಗೆ ಹೋಗೋದು ಕೆಲಸ ಮಾಡ್ತವಿಲ್ಲೋ. ಅಂದಮೇಲೆ ಆ ದೇಹದಲ್ಲಿ ಈ ದೇವತೆಗಳು ಬರೋದು ಹೋಗೋದು ಇದನ್ನ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಳ್ತಾರೆ. ಇದು ವಾದಿರಾಜರು ನೀಡತಕ್ಕಂತಹ ಕಲ್ಪನೆ. ಆದ್ದರಿಂದ ಭಾಗವತವನ್ನ ವಾದಿರಾಜರು ಹಾಕಿದ ಬೆಳಕಿನಲ್ಲಿ, ಶುಕಾಚಾರ್ಯರು ಹಾಕಿದ ಬೆಳಕಿನಲ್ಲಿ, ಮಂತ್ರಾಲಯ ಪ್ರಭುಗಳು ಕೃಷ್ಣ ಚಾರಿತ್ರ ಮಂಜರಿ ಅನ್ನೋ ಬೆಳಕಿನಲ್ಲಿ ನಾವು ಓದಿದಾಗ ಭಾಗವತದ ರಹಸ್ಯ ಸ್ವಾರಸ್ಯ ಏನು ಅಂತ ನಮಗೆ ಗೊತ್ತಾಗ್ತಾ ಇದೆ. ಸರಿ, ಹೀಗೆ ಪೂತನೆಗೆ ಭಗವಂತೇನು ಮಾಡಿದ, ಅನುಗ್ರಹವನ್ನ ಮಾಡಿದ. ವಾದಿರಾಜರು ಇನ್ನೊಂದು ತಮಾಷೆ ಮಾಡ್ತಾರೆ. ಏನಂತ, ಅಲ್ಲ ಪ್ರತಿನಿತ್ಯ ಲಕ್ಷ್ಮೀದೇವಿಯ ಅಧರಾಮೃತವನ್ನ ಪಾನ ಮಾಡುವ ಸ್ವಾಮಿ ಈ ಪೂತನೆ ವಿಷದ ಹಾಲನ್ನೇನು ಕುಡಿತಾನ್ರಿ? ಕುಡಿಯೋದಿಲ್ಲ ಅಂತ ಹೇಳ್ತಾ ಮುಂದೆ ಪ್ರಸಂಗವನ್ನ ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾರೆ. ರೋಮ್ಣಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೋಗ ವಿದ್ವಂಸಿನಿ ಅಂತೆಲ್ಲ ಹೇಳಿ ಮುಂದೆ ಅಂತ ಇದ್ದಾರೆ. ಆ ಸ್ವಾಮಿಗೆ ಏನು ಮಾಡ್ತಾ ಇದ್ದಾರೆ ಪಾಪ. ಯಶೋಧಾದೇವಿ ಮನೆ ಕೆಲಸ ಬಹಳವ್ರಿ, ಮತ್ತೆ ಹೆಣ್ಮಕ್ಳಿಗೆ ಮನೆ ಕೆಲಸ ಇರೋವೆ. ಏನ್ ಮಾಡಿದ್ರು ಮುಗಿಯಂಗಿಲ್ರಿ ಪಾಪು. ಮುಂಜಾನೆ ಪುರಾಣಕ್ಕೆ ಹೋಗುದ್ರಾಗ ಎಲ್ಲ ಮುಗಿಸಿ ಹೋಗೋಣ ಅಂತ ಅನ್ಕೊಂಡಿರ್ತಾರೆ. ಇಲ್ಲ ಇಷ್ಟಕ್ಕೆ ಮುಗ್ದದ ಮತ್ತೆ ಬಂದ ಮೇಲೆ ಮಾಡಿದ್ರೆ ಆಗ್ತಗೋ ಅಂತ ಹೇಳಿ ಬಂದ್ಬಿಡೋದು. ಹಾಗೆ ಮನೆ ಕೆಲಸ ಮುಗಿಯಲ್ಲ ಅವು. ಆದ್ದರಿಂದ ಯಶೋಧ ಏನ್ ಮಾಡ್ತಾ ಇದ್ದಾಳ, ಕೃಷ್ಣನನ್ನ ತೊಟ್ಟಿಲಲ್ಲಿ ಹಾಕಿ ತೂಗ್ತಾ ಇದ್ದಾಳೆ. 1 ತಾಸಾಯ್ತ್ರಿ ತೂಗ್ಲಿಕ್ಕೆ ಹತ್ತು. ಕೈ ನೋಯಿಸ್ತು ವಿನಃ ಈ ಕೂಸೇನು ಮಲ್ಕೊಳ್ಳೋ ಲಕ್ಷಣ ಕಾಣಿಸ್ಲಿಲ್ಲ. ಹಂಗಾಗ್ತದ್ರಿ, ಕೆಲವೊಮ್ಮೆ ಮಕ್ಕಳು ಮಲ್ಕೊಳ್ಳಿಲ್ಲ ಅಂದ್ರೆ ಸಮಸ್ಯೆ ಆಗಿಬಿಡ್ತದೆ. ಹಂಗಾಗಿ ಇದೇನು ಈ ಕೂಸು ಮಲ್ಕೊಳ್ಳೋ ಲಕ್ಷಣ ಕಾಣಿಸ್ಲಿಲ್ಲ. ಅವಾಗ ಆಕೆ ಅಂದ್ಲು, ಮಾರಾಯ ಮಲ್ಕೊಂಡ್ರೆ ನನಗೆ ಕೆಲಸ ಆಗ್ತಾವ, ಹಂಗಾಗಿ ಮಲ್ಕೋ ಅಂತ ಕೇಳಿದ್ರೆ, ಯಶೋಧಾದೇವಿ ಕೇಳಿದ್ರೆ ಕೂಸೇನು ಕೇಳಬೇಕು, ನಿದ್ರಾಮಾಶ್ರಯ ಕಿಂ ತದಾಶ್ರಯ ಫಲಂ ಭುಕ್ತಂ ರುಜೀರ್ಣತಾಂ. ಅಮ್ಮ ನಿದ್ರೆ ಮಾಡು ಅಂತ ಜಪ ಮಾಡ್ಲಿಕ್ಕಂತಿಲ್ಲ, ನಿದ್ರೆ ಯಾಕೆ ಮಾಡಬೇಕು ಅಂತ ಹೇಳಿದ್ರು. ಅಲೋ ಯಾರ ಪ್ರಶ್ನೆ ಕೇಳ್ಯಾರೇನ್ರಿ? ನಿದ್ರೆ ಯಾಕೆ ಮಾಡಬೇಕು ಅಂತ ಕೇಳಿದ ಕೃಷ್ಣ. ಅದಕ್ಕೆ ಯಶೋಧ ಹೇಳಿದ್ದು, ಹಾಲು ಮೊಸರು ಬೆಣ್ಣೆ ಸಿಕ್ಕಂಗೆ ತಿಂದಿರ್ತಿ, ಅದೆಲ್ಲ ತಿಂದು ಜೀರ್ಣ ಆಗ್ಬೇಕಲ್ಲ. ಹಾಗಾಗಿ ಏನು ಮಾಡು, ಆ ಮಲಿಕೊಂಡ್ರೆ ಜೀರ್ಣ ಆಗತ್ತೆ, ಮಲಿಕ್ಕೋ ಅಂತ. ಅವಾಗ ಕೃಷ್ಣ ಏನು ಮಾಡಿದ, ಮಲಿಕೊಂಡು ತನ್ನ ಕೈಯಿಂದ ತಾನೇ ಆಲಿಂಗನ ಮಾಡಿಕೊಂಡ. ಮಲಿಕೊಂಡು ನಿದ್ರೆ ಯಾಕೆ ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವಳೇನು ಹೇಳಿದ್ಲು, ಎಲ್ಲ ಜೀರ್ಣ ಆಗ್ತದ, ಅದಕ್ಕೋಸ್ಕರ ನಿದ್ರೆ ಮಾಡುವಂತ. ಅದಕ್ಕೆ ಕೃಷ್ಣ ಅಂದ, ನೋಡು ನಾನೇ ಆಲಿಂಗನ ಮಾಡಿಕೊಂಡೆ, ಒಳಗಡೆ ಇರೋದೆಲ್ಲ ಏನಾಯ್ತು, ಜೀರ್ಣವೂ ಆಯ್ತು. ಆದ್ದರಿಂದ ಎಲ್ಲಾ ಜೀರ್ಣ ಆಗಿದೆ, ಇನ್ನ ಒಳಗೆ ಏನ್ರ ಇದ್ರು ಕೊಡು ಅಂತ ಹಣಿ ಕಟ್ಟಿಸ್ಕೊಂಡು. ಮತ್ತೆ ನಿದ್ರೆ ಕೊಡವನು ಯಾರು? ಪ್ರಾಜ್ಞರಾಮ ಪರಮಾತ್ಮ ನಿದ್ರೆ ಕೊಡ್ತಾನೆ ಅಂತ ಹೇಳಿದ್ರು. ಅದಕ್ಕೆ ಇವ ಏನ್ ಹೇಳಿದ, ನಾನೇ ಪ್ರಾಜ್ಞ, ನಾನೇ ನನ್ನ ಆಲಿಂಗನ ಮಾಡ್ಕೊಂಡೇನೆ. ದೇವ್ರ ತಾಯಿ ಇದ್ದವ ದೇವ್ರು ಅಂತ ಹೇಳೋಕು ಬೇಡ್ರಿ. ಇವು ಯಾವ ನಿಂಬೆ ಹಣ್ಣು ಕೊಡು, ಬುದಿ ಕೊಡು, ತಾಯ್ತಾ ಕೊಡು, ಹಿಂಗೇನೇನೋ ಮೋಸ ಮಾಡ್ತಾವ. ಹಂಗಿರುವಾಗ ನಮ್ಮ ಸ್ವಾಮಿ ಪ್ರಾಜ್ಞೆ ಇದ್ದವ ಪ್ರಾಜ್ಞೆ ಅಂತ ಹೇಳ್ಬೇಕು ಬೇಡ. ಹಾಗಾಗಿ ನಾನೇ ಪ್ರಾಜ್ಞ, ನನ್ನ ಆಲಿಂಗನ ಮಾಡ್ಕೊಂಡಿನಿ, ತಿಂದದ್ದೆಲ್ಲ ಜೀರ್ಣ ಆಯಿತು. ಅಲ್ಲಿ ವಾದರಾಜರು ಒಂದು ಶಬ್ದ ಹಾಕ್ತಾರೆ, ಏನು ಅಂದ್ರೆ
ಸರ್ವಂ ಜೀರ್ಣಮತೋ ದಿಶೇತಿ ಜನನಿಂ ಸಂಶಂ ನಿಜಂ ಸೋವದಾತ್ ಅಂತ ಹೇಳ್ತಾರೆ. ಎಲ್ಲ ಜೀರ್ಣ ಆಯಿತು, ಇನ್ನೂ ಸ್ವಲ್ಪ ಏನ್ರಿ ಇದ್ರು ಕೊಡು ಅಂತ. ಎಲ್ಲ ಜೀರ್ಣ ಆಯಿತು. ಬಾಗಲಕೋಟೆ ಬ್ರಾಹ್ಮಣರಿ ಎಲ್ಲ ಜೀರ್ಣ ಮಾಡ್ಕೊಳ್ಳುವಾಗ ನಮ್ಮ ಸ್ವಾಮಿ ಜೀರ್ಣ ಮಾಡ್ಕೊಳ್ಳೋದು ಏನು ಕಮ್ಮಿ ರೀ, ಏನು ಆಶ್ಚರ್ಯ. ಹಾಗಾದ್ರೆ ಸರ್ವಂ ಜೀರ್ಣ ಮತೋ ಅಂದ್ರೆ ಇದಲ್ಲ, ನೀನು ಕೊಟ್ಟ ಹಾಲು ಮೊಸರು ಅಲ್ಲ. ಪ್ರಳಯ ಕಾಲದಲ್ಲಿ ಇಡೀ ಪ್ರಪಂಚವನ್ನೇ ನುಂಗಿ ನೀರು ಕುಡಿತೇನೆ, ಅದನ್ನೇ ಜೀರ್ಣ ಮಾಡ್ಕೋತೀನಿ, ನಿನ್ನೆ ಹಾಲು ಮೊಸರು ಯಾವ ಲೆಕ್ಕ ಅಂತಾನೆ ಸ್ವಾಮಿ. ಅದನ್ನೇ ವಾದರಾಜ ಸಂಸ್ಕೃತದಲ್ಲಿ ಹೀಗೆ ಹೇಳಿದ್ರು, ಕನ್ನಡದಲ್ಲಿ ಮತ್ತೊಂದು ರೀತಿಯಿಂದ ಹೇಳ್ತಾರೆ. ಬಾರೋ ಮುರಾರಿ ಬಾಲಕ ಶೌರಿ ಅಂತ ಕರೀತಾ, ಬಾ ಅಂತ ಹಿಂಗ್ ಕರಿಬೇಕ್ರಿ. ಹೆಂಗ್ ಕರಿಬೇಕು? ಬರ್ತಿರೋ ಇಲ್ಲ, ಹಂಗ್ ಕರಿಬಾರ್ದು, ಸರಿನಾ? ಹಿಂಗ್ ಕರಿಬೇಕು. ಬಾರೋ ಮುರಾರಿ ಬಾಲಕ ಶೌರಿ ಅಂತ ಕರೀತಾ ವಾದಿರಾಜರು ಆಟ ಸಾಕೇಳೋ ಊಟ ಮಾಡೇಳೋ ಕೃಷ್ಣ ಕೃಪಾಳೋ ಬಾರೋ ಮುರಾರಿ ಬಾಲಕ ಶೌರಿ ಅಂತ ಕರೀತಾರೆ. ಆಟ ಸಾಕೇಳೋ 12:30 ಆಗಿದೆ, ನಾವು 1 ಗಂಟೆ ಕಿಲಿ ಹಾಕ್ತೀವಿ ಅಂತ ಹೇಳಿವಿ. ಹಂಗಾಗಿ ಆಟ ಸಾಕು, ಊಟದ ಟೈಮ್ ಆಗಿದೆ, 1 ಗಂಟೆ ಕಿಲಿ ಹಾಕ್ತೀವಿ ಅಂತ ಹೇಳಿವಿ. ಹಂಗಾಗಿ ಒಂದು ನೈವೇದ್ಯ ಆಗಿದೆ, ಇನ್ನೊಂದು ನೈವೇದ್ಯ ಅರ್ಧ ತಾಸಿಗೆ ಆಗಿಬಿಡ್ತು, ಮುಗಿದೋಯ್ತು. ಹಾಗಾಗಿ ಯಶೋಧಾದೇವಿ ಎಲ್ಲಿ ಹಾಕ್ಯಾಳ ಅಥವಾ ತಾಟ ಹಾಕ್ಯಾಳ ಅಂತ ತಿಳ್ಕೊಡ್ರಿ, ಏನಾರ ತಿಳ್ಕೊಡ್ರಿ. ಒಟ್ಟೆ ಆಟ ಸಾಕೇಳೋ, ಆಟ ಮುಗಿಸಪ್ಪ, ಟೈಮ್ ಆಗ್ಯದ, ಒಳಗ ಬಾ, ಊಟ ಮಾಡೇಳೋ ಕೃಷ್ಣ ಕೃಪಾಳು. ಇದು ಇವತ್ತಿನವ್ರು ಯಾರು ಹೇಳಿದ್ದಲ್ರಿ. ಇವತ್ತು ಯಾರ್ಯಾರೋ ಏನೇನೋ ಅಂಕಿತ ತಗೊಂಡು ಏನೋ ಬರೀಲಿಕ್ಕೆ ಶುರು ಮಾಡ್ಯಾರ, ಅಂಥವರೆಲ್ಲ ಅಲ್ಲ. ಅಪರೋಕ್ಷ ಜ್ಞಾನಿಗಳಾದ ವಾದಿರಾಜ ಸ್ವಾಮಿಗಳು ಹೇಳಿದ್ದಿದ್ದು. ಆಟ ಸಾಕೇಳೋ ಅಂದ್ರೆ ದೇವರಿಗೆ ಆಟ ಯಾವುದು? ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಹೇಳ್ತಾರೆ. ಇಡೀ ಜಗತ್ತಿನ ಸೃಷ್ಟಿಯನ್ನ ಮಾಡೋದು ಪರಮಾತ್ಮನಿಗೆ ಒಂದು ಆಟದಷ್ಟು ಕೂಡ ಕಷ್ಟ ಅಲ್ಲ, ಸುಲಭ. ಹಾಗಾಗಿ ಆಟ ಸಾಕೇಳು ಅಂದ್ರೆ ಸೃಷ್ಟಿ ಮಾಡಿದ್ದು ಸಾಕು, ಪಾಲನೆಯೂ ಆಗಿದೆ. ಇವಾಗ ಪ್ರಳಯದ ಕಾಲ ಬಂದಿದೆ, ಊಟ ಮಾಡೇಳು. ಪರಮಾತ್ಮನಿಗೆ ಯಾವುದು ಊಟ ಅಂತ ಕೇಳಿದ್ರೆ, ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ ಜಗತ್ತನ್ನ ತನ್ನ ಉದರದಲ್ಲಿ ಏಕಾಪೋಷಣವನ್ನು ಮಾಡಿಕೊಂಡ್ಬಿಡ್ತಾನೆ. ಅದೇ ಏನು ಅಂತ ಕೇಳಿದ್ರೆ ಅವನಿಗೆ ಊಟ. ಆದ್ದರಿಂದ ಆಟ ಸಾಕೇಳೋ ಊಟ ಮಾಡೇಳೋ ಅನ್ನುವ ಮಾತಿನಿಂದ ವಾದಿರಾಜರೇನು ತೋರಿಸ್ತಾ ಇದ್ದಾರೆ, ಭಗವಂತ ಜಗಜ್ಜನ್ಮಾದಿ ಕಾರಣ, ಸೃಷ್ಟಿ ಸ್ಥಿತಿ ಲಯ ನಿಯಮ ಜ್ಞಾನ ಅಜ್ಞಾನ ಒಂದು ಮೋಕ್ಷಗಳನ್ನ ಮಾಡ್ತಾನೆ ಅನ್ನೋದನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ ಮಹಾನುಭಾವರಾದ ವಾದಿರಾಜ ಸ್ವಾಮಿಗಳು. ಸರಿ, ಅಂತೂ ಏನಾಯ್ತು, ಮಲಗೋ ಮಾರಾಯ ಅಂತ ಹೇಳ್ತಾ ಇದ್ದಾಳೆ, ತೊಟ್ಟಿಲ ತೂಗ್ತಾ ಇದ್ದಾಳೆ. ಅದಕ್ಕೆ ವಾದಿರಾಜರಂತಾರೆ, ಯಾವ ತೊಟ್ಟಿಲಲ್ಲಿ ದೇವರನ್ನು ತೂಗಬೇಕು? ಕಬ್ಬಿಣದ ತೊಟ್ಟಿಲ, ಕಟ್ಟಿಗೆ ತೊಟ್ಟಿಲ, ಬೆಳ್ಳಿ ತೊಟ್ಟಿಲ, ಬಂಗಾರದ ತೊಟ್ಟಿಲ? ಬ್ಯಾಡ, ಇದ್ಯಾವುದು ಬ್ಯಾಡ. ಯಾವ ಬಂಗಾರ ಬೆಳ್ಳಿ ತೊಟ್ಲ ಇಟ್ಕೊಂಡ್ರು ಭಯ ಇದೆ. ಹಾಗಾದರೆ ಭಯ ಇಲ್ಲದೆ ಇರುವ ಒಂದು ತೊಟ್ಟಿಲಿದೆ, ಅದು ಯಾವುದು? ಭಕ್ತಿ ಎನ್ನುವ ತೊಟ್ಟಿಲು. ಆ ಭಕ್ತಿ ಎನ್ನುವ ತೊಟ್ಟಿಲಲ್ಲಿ ದೇವರನ್ನು ತೂಗಪ್ಪ ಆಚಾರ. ಭಕ್ತಿಯನ್ನು ತೊಟ್ಟಿಲು ಮತ್ತು ಹಗ್ಗ ಎಲ್ಲಿದು ಕಟ್ಟಬೇಕು? ಈ ಬೆಳ್ಳಿ ತೊಟ್ಟಿಲು ಬಂಗಾರ ತೊಟ್ಟಿಲಿಗೆ ಹಗ್ಗ ಕಟ್ತಾರ ಅಥವಾ ಬಂಗಾರದ್ದೇ ಸರಪಳಿ ಕಟ್ತಾರ? ಹಾಗಿರುವಾಗ ಭಕ್ತಿ ಎನ್ನೋ ತೊಟ್ಟಿಲಿಗೆ ಹಗ್ಗ ಎಷ್ಟು ಕಟ್ಟಬೇಕು? ಈ ತೊಟ್ಟಿಲಿಗೆ ಎಷ್ಟು ಕಟ್ಟಿರ್ತೀರಿ ಅಷ್ಟೇ ಕಟ್ರಿ ಅಂತಾರೆ ವಾದಿರಾಜ. ಈ ತೊಟ್ಟಿಲಿಗೆ ಬೆಳ್ಳಿ ಬಂಗಾರ ತೊಟ್ಟರೆ 4 ಸರಪಳಿ ಕಟ್ಟಿರ್ತೀರಿ, ಇಲ್ಲೋ 4 ಸರಪಳಿ ಕಟ್ರಿ. ಯಾವ 4 ಸರಪಳಿ ರೀ ಅಂತ ಕೇಳಿದ್ರೆ ಯಾವುದು? ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವ 4 ಸರಪಳಿಯನ್ನು ಕಟ್ರಿ. ಆಮೇಲೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅನ್ನುವ 4 ಸರಪಳಿಯನ್ನು ಕಟ್ರಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಸರಪಳಿ ಇದೆ. ಶ್ರೀಮದಾಚಾರ್ಯರು ಸೂತ್ರ ಪ್ರಸ್ಥಾನಕ್ಕೆ 4 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ, ಅನುಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ ಅನ್ನುವಂತಹ 4 ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಆ ಗ್ರಂಥ ಎನ್ನುವ ತೊಟ್ಟಿಲು ಅಂದ್ರೆ ಅದನ್ನ ಅಧ್ಯಯನ ಮಾಡ್ರಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬುದಾಗಿ ಅದನ್ನ ಏನ್ ಮಾಡ್ರಿ ಅಂತ ಕೇಳಿದ್ರೆ ಅಧ್ಯಯನವನ್ನ ಮಾಡ್ರಿ. ಇನ್ಯಾವುದು 4 ತೊಟ್ಟಿಲು? 4 ಹಗ್ಗ ಯಾವುದು ಅಂತ ಕೇಳಿದ್ರೆ ಆ 4 ಏನೋ ಅಧ್ಯಾಯಗಳಿದೆ. ಆ 4 ಅಧ್ಯಾಯಗಳಲ್ಲಿ ಏನಿದೆ? 4 ಗ್ರಂಥಗಳಲ್ಲಿ 4 ಅಧ್ಯಾಯ ಇದೆ. ಅದು ಯಾವುದು? ಸಾಧನಾಧ್ಯಾಯ, ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಫಲಾಧ್ಯಾಯ ಅಂತ 4 ಇದೆ. ಆದ್ದರಿಂದ ಇಂತಹ ತೊಟ್ಟಿಲಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ ಪರಮಾತ್ಮನ ಸೇವೆಯನ್ನ ಮಾಡಬೇಕು. ಸರಿ ಆಯ್ತು, ಇಷ್ಟೆಲ್ಲ ಆಯ್ತು. ಆಮೇಲೆ ಪರಮಾತ್ಮ ಏನು ಮಾಡಿದ? ನನ್ನ ಮಹಿಮೆ ತೋರಿಸ್ತೀನಿ ಅಂತ ಆಲೋಚನೆಯನ್ನು ಮಾಡಿದ. ಮಲಗೋ 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 ಅಂತ ಹೇಳಿದ್ನಲ್ಲ ತಾಯಂದ್ರಿಗೆ. ಮಲಗಿದ
ಮಕ್ಕಳ ಮೊಮ್ಮಕ್ಕಳ ಮುಖವನ್ನು ನೋಡುವಾಗ ಭಾರಿ ಆನಂದ ರೀ. ಆಟ ಆಡುವಾಗ ಆನಂದ ಬೇರೆ, ಅವ್ರು ಊಟ ಮಾಡುವಾಗ ಆನಂದ ಬೇರೆ, ಅಳುವಾಗ ಆನಂದ ಬೇರೆ. ಅದಕ್ಕಿಂತ ಹೆಚ್ಚಿನ ಆನಂದ ಅಂದ್ರೆ ಮಕ್ಕಳು ಮಲಿಕೊಂಡಿರ್ತಾವಲ್ಲ, ಮಲಿಕೊಂಡಾಗ ಭಾರಿ ಆನಂದ ಅಂತ ತಾಯಿಗೆ. ಆ ಮುದ್ದು ಮುಖ ನೋಡ್ತಾವಂತೆ. ಏನು ಕಲ್ಪನೆರಿಗೂ ಪ್ರಾಯ ಮಕ್ಕಳನ್ನ ತಾಯಂದ್ರಿಗರು ಈ ಕಲ್ಪನೆ ಅದೋ ಇಲ್ಲೋ ಗೊತ್ತಿಲ್ಲ. ಆದರೆ ವಾದರಾಜರಂತಾರೆ ಏನಂತ, ಆ ಮಗು ಮಲಿಕೊಂಡಿದೆ, ಮಲಿಕೊಂಡ ಮಗುವಿನ ಮುದ್ದು ಮುಖವನ್ನ ನೋಡ್ತಾ ಇದ್ದಾಳೆ. ಈ ಮುದ್ದು ಮುಖದ ಕೃಷ್ಣನ ಈ ಕ್ಷಣವೇ ಸುಖವೇ ಸಾಕು ಅಂತ ಹಾಗೆ ನೋಡ್ತಾ ಇದ್ದಾಳೆ. ಯಾರು? ಯಶೋದೆ. ಅವಾಗೇನ್ ಮಾಡಿದ? ಒಳ್ಳೆ ಚಂದಾಗಿ ಆ ಮುದ್ದು ಮುಖ ನೋಡ್ತಾ ಇದ್ದಾಳೆ. ನೋಡುವಾಗ ಕೃಷ್ಣ ಏನ್ ಮಾಡಿದ? ಆಕಳಿಸಿಬಿಟ್ಟ. ಅಯ್ಯೋ, ಆಕಳಿಸಿದ್ರೆ ಏನಾಯ್ತ್ರಿ? ಇಡೀ 14 ಲೋಕಗಳನ್ನು ಅವನು ಪುಟ್ಟವಾದ ಬಾಯಿಯಲ್ಲಿ ಯಾರು? ಯಶೋದೆ ಕಾಣ್ತಾ ಇದ್ದಾಳೆ. ಹೀಗೆ 3 ಬಾರಿ ಆಕಳಿಸುವಾಗ ಏನ್ ಮಾಡ್ತಾ ಇದ್ದಾಳೆ? ಆ ಯಶೋಧಾದೇವಿ ಪರಮಾತ್ಮನ ಅನುಗ್ರಹದಿಂದ, ಪರಮಾತ್ಮ ನೀಡಿದಂತಹ ಅನುಗ್ರಹದಿಂದ ಬ್ರಹ್ಮಾಂಡವನ್ನು ಕಾಣ್ತಾ ಇದ್ದಾಳೆ. ಆಮೇಲೆ ಯಶೋಧಾದೇವಿಗೆ ಎಲ್ಲರೂ ಬಂದು, ನಿನ್ನ ಮಗ ಹಾಲು ಮೊಸರು ಬೆಣ್ಣೆ ತಿನ್ನೋದು ಮಾತ್ರವಲ್ಲ, ಮಣ್ಣು ಬೇರೆ ತಿಂತಾನ್ ನೋಡು ಅಂತ ಹೇಳಿದಾಗ, ನಾಹಂ ಭಕ್ಷಿತವಾನಂ. ಸ್ವಲ್ಪ ದಾರಿ ಬಿಡ್ರಿ, ನೈವೇದ್ಯ ಬರ್ತಾ ಇದೆ. ಸರ್ವೇ ಮಿಥ್ಯಾಭಿಶಂಸಿನಃ. ನೋಡ್ರಿ, ರಾಯರ ಸತ್ತ ಸಂಕಲ್ಪ ಅರ್ಧ ತಾಸೊಳಗೆ ಬರ್ತಂತ ಹೇಳಿದ್ದೆ, ಅರ್ಧ ತಾಸಿಗಿಂತ ಮುಂಚೆನೆ ಬಂತು. ಹಾಗಾಗಿ ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ. ಅಮ್ಮ, ನಾನು ಮಣ್ಣು ತಿಂದಿಲ್ಲ, ಬೇಕಾದ್ರೆ ಬಾಯಿ ತೆಗೆದು ನೋಡು ಅಂತ ಏನಾಯ್ತು? ತೆಗೆದು ನೋಡಿದ್ರೆ ಆವಾಗಲೂ ಕೂಡ ಬ್ರಹ್ಮಾಂಡವನ್ನ ಭಗವಂತ ಏನು ಮಾಡ್ತಾನೆ? ತೋರಿಸ್ತಾನೆ. ಸರಿನಾ? ಹಾಗಾದ್ರೆ ಅವಾಗ ಆಕಳಿಸುವಾಗ ದೇವರನ್ನು ನೋಡಿದ್ದಾಳೆ. ಆಮೇಲೆ ಮಣ್ಣು ತಿನ್ನಿಲ್ಲ ಅಂತ ಹೇಳುವಾಗ ನೋಡ್ತಾ ಇದ್ದಾಳೆ. ಹೀಗಿರುವಾಗ ನೋಡಿ ಏನಾಯ್ತು ಅಂತ ಕೇಳಿದ್ರೆ, ಕೈ ಮುಗಿದು ಬಿಟ್ಲು ಅವಳು. ಏನಂತ ಕೈ ಮುಗಿದ್ಲು? ಸುತೋ ನಮೀಯಂ ಹರಿರೇವ ಸಾಕ್ಷಾತ್. ಇವ ನನ್ನ ಮಗ ಅಲ್ಲ, ಸಾಕ್ಷಾತ್ ಪರಮಾತ್ಮ ಅಂತ ಅವಳೇ ಕೈ ಮುಗಿದು ಬಿಟ್ಲು. ಕೈ ಮುಗಿದು ನಮಸ್ಕಾರ ಆದ್ಲು. 5 ನಿಮಿಷ ಹೆಂಗ್ ತಿರುಪತಿ ಒಳಗೆ ಬಹಳ ಹೊತ್ತು ನಿಂದ್ರಿಸ್ಕೊಳ್ಳೇನ ಹಂಗ ಭಗವಂತ ಏನ್ ಮಾಡಿದ ಅಂತ ಕೇಳಿದ್ರೆ, ಸುತೋ ನಮೇಯಂ ಹರಿರೇವ ಸಾಕ್ಷಾತ್ ಅಂತ ಜ್ಞಾನ ಬಂದು ಕೂಡಲೇ ಏನ್ ಮಾಡಿದ? ಇನ್ನ ಈಕಿ ಕೆಲಸ ಬಹಳದೆ, ಹೀಗೆ ಮೋಕ್ಷ ಕೊಡ್ಲಿಕ್ಕೆ ಈಗ ಯೋಗ್ಯಳಲ್ಲ, ಇವಳ ಸೇವಾ ಇನ್ನ ಬಾಕಿ ಇದೆ ಅಂತ ತಿಳ್ಕೊಂಡು ಏನ್ ಮಾಡಿದ? ಆ ಜ್ಞಾನವನ್ನ, ಆ ಭಕ್ತಿ ಅನುಸಂಧಾನವನ್ನ ಮನಮಾಚಿ ಬಿಟ್ಟ. ಮನಮಾಚಿಕೊಳ್ಳಿ, ಅಯ್ಯೋ ತಿರ್ಗಾ ನನ್ನ ಮಗು ಅಂತೇಳಿ ಎತ್ಕೊಂಡು ಹೋಗ್ಬೇಕು. ಇದು ದೇವರ ಆಟ. ದೇವರ ಆಟ ಬಲ್ಲವರ್ಯಾರು ಶಾಸ್ತ್ರದಲ್ಲಿ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಇಂತಹ ಅದ್ಭುತವಾದ ಮಹಿಮೆಯನ್ನ ವಾದಿರಾಜ ಸ್ವಾಮಿಗಳವರು ರುಕ್ಮಿಣಿ ಶಿವಿದಲ್ಲಿ ಹೇಳ್ತಾರೆ. ರುಕ್ಮಿಣಿ ಶಿವಜಯ ಅದ್ಭುತವಾದ ಕಾವ್ಯ, ವಾದಿರಾಜರು ರಚನೆ ಮಾಡಿದ್ದು. ಇದರ ಒಂದು ಮಹತ್ವವನ್ನು ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ, ನಾವು ಯಾರ್ಯಾರ ಮನೆಯಲ್ಲಿ ರುಕ್ಮಿಣಿ ಶಿವಜಯವನ್ನು ನಾವು ಹೇಳಿದ್ದೇವೆ, ರುಕ್ಮಿಣಿ ಶಿವಜಯ ಹೇಳಿಸೋ ಉದ್ದೇಶ ಏನು? ಮಕ್ಕಳ ಮದುವೆ ಆಗಲಿ ಅಂತ. ಇವತ್ತಿನ ತನಕ ನಾವು ಯಾರ ಮನೆಯಲ್ಲಿ ರುಕ್ಮಿಣಿ ಶಿವಜಯವನ್ನ ಆ ವಿವಾಹ ಆಗಲಿ ಕಲ್ಯಾಣ ಆಗಲಿ ಅಂತ ಹೇಳಿದ್ದೇವೆ, 1 ವರ್ಷದ ಒಳಗೆ 6 ತಿಂಗಳ ಒಳಗೆ ಯಾರ್ಯಾರು ಹೇಳಿಸಿದ್ದಾರೆ ಅವರ ಮನೆಯಲ್ಲಿ ಕಲ್ಯಾಣ ಆಗಿದೆ. ಇದು ವಾದಿರಾಜರ ಮಹತ್ವ. ಇದು ವಾದಿರಾಜರ ಗ್ರಂಥ. ಅದು ಅಕ್ಷರ ಲಕ್ಷ್ಯ ಏನು ಅಂತ ಕೇಳಿದ್ರೆ ಅಂತಹ ಒಂದು ಪುಣ್ಯ ಇರುವಂತಹದ್ದು. ಆದ್ದರಿಂದ ಈ ವಾದಿರಾಜರ ಮಾತಿನಲ್ಲಿ ಬಾಲಲೀಲೆಯನ್ನ ನಾವು ನೋಡಿದರೆ ಎಂತಹ ಆನಂದ ಅನ್ನೋದು ಉಂಟಾಗ್ತಾ ಇದೆ. ಸರಿ, ಆಮೇಲೆ ಏನಾಯ್ತು ರೀ ಅಂತ ಕೇಳಿದ್ರೆ, ಕೃಷ್ಣ ಅಂದ ಅವತಾರ ಮಾಡಿ ಇಷ್ಟು ದಿವಸ ಆಗ್ಯದ, ಇನ್ನ ನಾಮಕರಣ ಮಾಡಿಲ್ರಿ. 12 ದಿವಸಕ್ಕೆ ನಾಮಕರಣ ಮಾಡ್ಬೇಕ್ರಿ. ಅದಿಲ್ಲ ಅಂದ್ರೆ 3 ಒಳಗೆ ಮಾಡಬೇಕು, ಇಲ್ಲ 5 ಒಳಗೆ, 7 ಒಳಗೆ 12 ಇಟ್ಟರೆ ಅದಕ್ಕೇನು ಮಹತ್ವ ಇರ್ತದೆ ಏನು? ಹಂಗಾಗಿ ಕೃಷ್ಣ ಅಂದ ಇಷ್ಟು ದಿವಸ ಆಯ್ತು ನಾಮಕರಣನೇ ಮಾಡಿಲ್ಲ ನನಗಂದ. ಅದಕ್ಕೆ ವಾದಿರಾಜರು ಅಂತಾರೆ, ಅಲ್ಲೂ ವಾದಿರಾಜರು ಯುಕ್ತಿಯನ್ನು ಸೇರಿಸ್ತಾರೆ. ಅಲ್ಲೋ ಮಾರೇ, ನಿನಗ್ಯಾಕೆ ನಾಮಕರಣ ಮಾಡಬೇಕು ಅಂದ್ರೆ ವಾದಿರಾಜರು ಇದು ನೋಡ್ರಿ ಅವರ ಯುಕ್ತಿ. ನಿನಗ್ಯಾಕೆ ನಾಮಕರಣ ಮಾಡಬೇಕು? ಯಾರಿಗೆ ನಾಮ ಇಲ್ಲ ಅವರಿಗೆ ನಾಮಕರಣ ಮಾಡಬೇಕು. ನಾಮಾನಿ ಸರ್ವ ನಿಯಮ ವಿಶಂತಿ, ಎಲ್ಲಾ ನಾಮವೂ ನಿನ್ನ ನಾಮವೇ. ಬ್ರಹ್ಮ ಅನ್ನುವ ನಾಮ ನಿಂದು, ರುದ್ರ ಅನ್ನುವ ನಾಮ, ಅಗ್ನಿ, ಇಂದ್ರ ಅನ್ನುವ ನಾಮ ಅಷ್ಟೇ ಯಾಕಪ್ಪ? ಸರ್ವಲಕ್ಷಣ ಲಕ್ಷಣೋ ಲಕ್ಷ್ಮೀವಾಸ ಸಂಗತಿಂಜಯ, ಲಕ್ಷ್ಮೀ ಅನ್ನುವ ನಾಮವು ನಿನ್ನ ನಾಮವೇ ಅಂದ ಮೇಲೆ ನಿನಗೆ ಯಾಕೆ ನಾಮಕರಣ ಮಾಡಬೇಕು? ಬ್ಯಾಡ, ಇನ್ನೂ ಒಂದು ಯುಕ್ತಿ ಹೇಳ್ತೀವಿ ಅಂತಾರೆ. ಏನು ಯುಕ್ತಿ ಶೂರರು? ಹಾಗಾಗಿ ಯುಕ್ತಿ ಮಲ್ಲಿಕ ಅನ್ನೋ ಗ್ರಂಥ ರಚನೆ ಮಾಡಿದ್ರು. ಹಾಗಾಗಿ ಅಂತಾರೆ, ನಿನಗೆ ಯಾಕೆ ನಾಮಕರಣ ಮಾಡಬೇಕು? ನಿನ್ನ ನಾಮನೇ ಹೋಗಲ್ಲ, ಇಲ್ಲಿ ತನಕ ನೀ ಮಾಡಿಲ್ಲ. ಏನ್ ಮಾಡಿ? ಕೆಟ್ಟ ಕೆಲಸ ಅಂತೂ ಮಾಡಿಲ್ಲ.
ಕೂತನ ಜೀವಿತ ಹರಾಯ ನಮಃ, ಶಕಟಾಸುರ ಭಂಜನಾಯ ನಮಃ, ತೃಣೀಕೃತ ತೃಣಾವರ್ತಾಯ ನಮಃ, ಯಮಲಾರ್ಜುನ ಭಂಜನಾಯ ನಮಃ, ಗೋಪಿ ವಸ್ತ್ರಾಪಹಾರಕಾಯ ನಮಃ, ಗೋವರ್ಧನ ಚಲೋದ್ಧರ್ತಾಯ ನಮಃ. ಆದ್ದರಿಂದ ಇವ ಎಲ್ಲ ನಿಂದೇ ಮಹಿಮೆಯಪ್ಪ. ನಾವೇನೇ ಹೆಸರಿಟ್ರು ಹೊಸ ಹೆಸರಲ್ಲ, ನಿನ್ನ ಹೆಸರೇ ನಿನಗಿಡಬೇಕು. ಇದು ಭಾಗವತ ನಮಗೆ ತಿಳಿಸುವಂತಹ ಅಪ್ರಮೇಯ ಒಳ್ಳೆಯ ದೊಡ್ಡದಾದ ಸಿದ್ಧಾಂತವನ್ನ ವಾದಿರಾಜ ಸ್ವಾಮಿಗಳು ನಿರೂಪಣೆಯನ್ನು ಮಾಡ್ತಾರೆ. ಪುಸ್ತಕ ಇಟ್ಕೊಂಡು ಹೋದ್ರೆ ಮುಗಿಯಂಗಿಲ್ಲ, ಪುಸ್ತಕ ಮುಚ್ಚಿಕೊಳ್ಳೋಣ. ಸರಿ, ಆಮೇಲೆ ಏನಾಯ್ತು ಅಂತ ಕೇಳಿದ್ರೆ, ಅಥೈತ್ಯ ಗರ್ಗ ಕಿಲ ರಾಮಕೃಷ್ಣೋ. ಅವರ ಕುಲಗುರುಗಳು ಯಾರು? ಗರ್ಗಾಚಾರ್ಯರು ಬರ್ತಾರೆ. ಗರ್ಗಾಚಾರ್ಯ ಬರಬೇಕು, ನಾಮಕರಣ ಆಗಬೇಕು. ನಾಮಕರಣ ಆಗಬೇಕಾದ್ರೆ ಆಚಾರ ಖಾಲಿ ಇರಬೇಕು, ಮಠ ಖಾಲಿ ಇರಬೇಕು, ಸಂಡೇ ಇವೆಲ್ಲ ಇವತ್ತು ಹಿಂಗ್ರಿ. ಈಗ ಹೆಂಗಾಗಿದೆ ಅಂದ್ರೆ ಆಚಾರ ಮತ್ತೆ ಪಕ್ಷಮಾಸದೊಳಗೆ ಎಂದು ಬೇಕಂದ್ ಮಾಡಿದ್ರೆ ನಡೀತಂತ ಅಂತ ಹೇಳ್ತೀರಿ, ಮತ್ತೆ ಸಂಡೇ ಮಾಡಿದ್ರೆ ನಡೀತೇನ್ರಿ. ಹಿಂಗ ಬಂದದ್ದು. ಹಂಗೆ ನಾಮಕರಣ ಮಾಡ್ಲಿಕ್ಕೆ ಪಾಪ ಏನು ಅಂತ ಕೇಳಿದ್ರೆ ಆಚಾರ ಸಿಗಬೇಕು, ಮಠ ಖಾಲಿ ಇರಬೇಕು, ಪುರೋಹಿತರು ಇರಬೇಕು, ಎಲ್ಲ ಇರಬೇಕು. ಅದೆಲ್ಲಕ್ಕಿಂತ ಮೊದ್ಲು ನಮ್ಮ ಅಡಿಗೆ ಕೃಷ್ಣ ಖಾಲಿ ಇರ್ಬೇಕ್ರಿ. ಮೊದ್ಲೂರು ಕೃಷ್ಣ ಖಾಲಿ ಇರ್ಬೇಕು. ಇಲ್ಲ ಅಂದ್ರೆ ಕೃಷ್ಣಾರ್ಪಣನೆ ಏನು ಮಾಡ್ಲಿಕ್ಕೆ ಆಗಿಲ್ಲ. ಮಂಗಳ ಸಹಿತ ಅವ ಎಂದು ಹೇಳ್ತಾನಂದ್ರೆ ನಾವು ಇಟ್ಕೋತೀವಿ. ಹಂಗೆ ಅದಕ್ಕೆ ಆ ಗರ್ಗಾಚಾರ್ಯರು ಬಂದ್ರು. ಗರ್ಗಾಚಾರ್ಯರು ಬಂದು ಏನ್ ಮಾಡಿದ್ರು ಅಂತ ಕೇಳಿದ್ರೆ ನಾಮಕರಣ ಮಾಡ್ತಾರೆ. ಏನ್ ನಾಮಕರಣ ಮಾಡಿದ್ರಿ? ಕೃಷ್ಣ ಅಂತ ನಾಮಕರಣ ಮಾಡಿದ್ರು. ವಾದಿರಾಜರು ಮತ್ತೂ ಅಲ್ಲಿ ಯುಕ್ತಿ ಹೇಳಿದ್ರು. ಕೃಷ್ಣ ಅಂತ ಹೊಸದಾದ ಹೆಸರಿಟ್ಟಿಲ್ಲ. ಅನಂತ ನಾಮಾಪಿ ಸ ಕೃಷ್ಣ ಸೌಜ್ಞ. ಅವನ ಅನಂತ ನಾಮಗಳಲ್ಲಿ ಕೃಷ್ಣ ಅನ್ನುವ ನಾಮ ಸೇರಿಕೊಂಡಿದೆ. ಕೃಷ್ಣ ಅಂತ ಹೆಸರಿಟ್ರೆ, ಕೃಷ್ಣ ಅಂತ ಹೆಸರು ಮೊದಲು ಅವನು ಕೃಷ್ಣ ಅನ್ನೋ ಹೆಸರು ಇರಲಿಲ್ಲ, ಏನೋ ಇತ್ತು. ಅವನ ನಾಮವನ್ನೇ ಅವನಿಗಿಟ್ಟಾರೆ. ಯಾಕೆ ಕೃಷ್ಣ ಅಂತ ಹೆಸರಿಟ್ರು? ಬೇರೆ ಹೆಸರು ಯಾಕೆ ಇಡಲಿಲ್ಲ ಅಂತ ಕೇಳಿದ್ರೆ, ಕರ್ಷತಿ ಇತಿ ಕೃಷ್ಣ ಅಪಕರ್ಷತಿ ಇತಿ ಕೃಷ್ಣ. ನಮ್ಮ ಪಾಪಗಳನ್ನು ಸುಟ್ಟು ಹಾಕ್ತಾನೆ, ನಮ್ಮನ್ನ ತನ್ನ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳುತ್ತಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಕೃಷ್ಣ. ಕೃಷ್ಣ ಅಂತ ಹೇಳಿದ್ರೆ ನಮ್ಮ ಮೊದಲನೇ ದಿವಸವೇ ಹೇಳಿದ್ದೇವೆ ಅದನ್ನ. ಏನಂತ? ಕೃಷ್ಣ ಅಂತ ಹೇಳಿದ್ರೆ ನಮ್ಮ ತಾಪ, ಪಾಪ, ಶಾಪ ಮೂರೂ ಏನಾಗತ್ತೆ? ಪರಿಹಾರವಾಗತ್ತೆ. ಹಾಗಾಗಿ ನರ ಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಯಾಕೆ ಕೃಷ್ಣನ ಸ್ಮರಣೆ ಮಾಡಬೇಕ್ರಿ? ಯಾಕೆ ಕೃಷ್ಣನ ಸ್ಮರಣೆ ಮಾಡಬೇಕು? ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ. ಇಲ್ರಿ, ನಾವು ಭಾಳ ಬಿಜಿ ಇದ್ದೀವಿ, ಭಾಳ ಕೆಲಸವ ಇಲ್ಲ. ಪರಿ ಕೆಲಸದೊಳು ಒಂದು ಕೆಲಸವೆಂದು ಕೃಷ್ಣ ಎನ್ನಬಾರದೆ. ಭಾರಿ ಕೆಲಸ. ಆಚಾರ ತರಕಾರಿ ಹೆಚ್ಚಬೇಕ್ರಿ, ಕೆಲಸ. ಆ ಕೆಲಸದೊಳಗೆ ನಾಮಸ್ಮರಣೆ ಮಾಡ್ಲಿಕ್ಕೆ ಆಗಲ್ಲ. ತರಕಾರಿ ಹಿಂಗೆ ಹೆಚ್ಚು ಮುಂದೆ ನೀ ಕೃಷ್ಣಾಯ ನಮಃ ಅಂದ್ರೆ ಕೃಷ್ಣ ತನ್ನ ಡೈರಿ ಒಳಗೆ ನಿಮ್ಮ ಹೆಸರು ಬರ್ಕೊಂಡ್ಬಿಡ್ತಾನೆ. ಅಲ್ಲಿ ಕೃಷ್ಣ ಅಂತ ಸ್ಮರಣೆ ಮಾಡಲಿಲ್ಲ ಅಂದ್ರೆ ನೀ ತರಕಾರಿ ಹೆಂಗೆ ಹೆಚ್ತೀಯೋ ಹಂಗೆ ಯಮದೂತರು ನಿನ್ನನ್ನು ಹೆಚ್ತ. ಇದು ಬರೀ ಹೆಂಗಸರಿಗಲ್ರಿ, ಮತ್ತೆ ಗಂಡಸರಿಗೂ ಇದು. ತರಕಾರಿ ಹೆಚ್ಚೋರು ಬರೀ ಹೆಂಗಸರು ಅಷ್ಟೇ ಹೆಚ್ತಾರೆ ಅಂತ ತಿಳ್ಕೊಬೇಡ್ರಿ. ಗಂಡಸರು ಹೆಚ್ಚೋದು ಅವ್ರವ್ರ ಮನೆಯೊಳಗೆ ಹೊರವ್ರಿಗೆ ಕೆಲಸ ಮಾಡ್ತಾರೆ. ಆದ್ದರಿಂದ ನಾವು ತರಕಾರಿ ಹೆಚ್ಚು ಮುಂದೆ ಕೃಷ್ಣ ಅಂತ ನಾವು ಸ್ಮರಣೆ ಮಾಡಿದ್ರೆ ಕೃಷ್ಣನ ಕಡೆಗೆ ಹೋಗ್ತೀವಿ. ಆದರೆ ಆವಾಗ ಕೃಷ್ಣ ಅಂತ ನಾಮಸ್ಮರಣೆ ಮಾಡಲಿಲ್ಲ ಅಂದ್ರೆ ಯಮದೂತರು ನಮ್ಮನ್ನು ಹೆಸ್ತಾರೆ. ಲಕ್ಷ ಆಚಾರ 3 ವರ್ಷಕ್ಕೊಮ್ಮೆ ಬರ್ತದ್ರಿ ಅಧಿಕ ಮಾಸ. ಲಕ್ಷ ಬತ್ತಿ ಮಾಡ್ತೀವಿ. ಲಕ್ಷ ಬತ್ತಿ ಅಂದ್ರೆ ಏನು? 99,000 ಲಕ್ಷ ಅಂತಲ್ಲ. ಲಕ್ಷ ಬತ್ತಿ ಅಂದ್ರೆ ದೇವರಲ್ಲಿ ಲಕ್ಷ ಇಟ್ಟು ಬತ್ತಿ ಮಾಡು. ನೀ 24 ಮಾಡು, 3 ಮಾಡು, ಏನ್ ಮಾಡು. ಆ ಬತ್ತಿ ಮಾಡ್ತೀಯಿಲ್ಲೋ ಮಾಡಿ ಒಂದು ಪುಟ್ಟಿ ಮಾಡಿರ್ತೀರಿ, ಮಕ್ಕಳಿಗೆ ಒಂದಿಷ್ಟು ಹಾಲು ಇಟ್ಕೊಂಡಿರ್ತೀರಿ, ಏನೇನು ಇಟ್ಕೊಂಡಿರ್ತೀರಿ, ಹಂಗೆ ಇಟ್ಕೊಂಡು ಬತ್ತಿ ಮಾಡ್ತಿರಿಲ್ಲೋ. ಬತ್ತಿ ಮಾಡಿ ಏನ್ ಮಾಡ್ತೀರಿ? ಪುಟ್ಟಿ ಒಳಗೆ ಹಾಕ್ತಿರಿಲ್ಲೋ. ಹಾಕೊಂಡು ಏನ್ ಮಾಡ್ರಿ? ಅದನ್ನ ಕೆಳಗೆ ಬಿಡು ಮುಂದೆ ಶ್ರೀಕೃಷ್ಣಾಯ ನಮಃ ಅಂದ್ರೆ ಅದೇ ಲಕ್ಷ ಬತ್ತಿ. ನೀವು ಹಾಕಿದ್ದು ಒಂದೇ, ಆದ್ರೆ ಲಕ್ಷ ಬತ್ತಿ. ಲಕ್ಷ ಬತ್ತಿ ಅಂದ್ರೆ ಏನು? ಪರಮಾತ್ಮನಲ್ಲಿ ಲಕ್ಷ್ಯ ಇಟ್ಟು ಮಾಡುವ ಬತ್ತಿ, ಅದು ಲಕ್ಷ ಬತ್ತಿ. ಹಾಗಾಗಿ ಸ್ನಾನವನ್ನೇ ಮಾಡಲಿ, ದೇವರ ಪೂಜೆಯನ್ನೇ ಮಾಡಲಿ, ತರಕಾರಿ ಹೆಚ್ಚಲಿ, ಅಡಿಗೆ ಮಾಡಲಿ, ಯಾವುದನ್ನ ಮಾಡುವಾಗಲೂ ಕೂಡ ಏನಿರಬೇಕು? ಪರಮಾತ್ಮನ ನಾಮಸ್ಮರಣೆಯ ಅನುಸಂಧಾನ ಇರಬೇಕು. ಅದಕ್ಕೋಸ್ಕರ ಮತ್ತೆ ದಾಸರಂತಾರೆ. ದಾಸರು ಬರಬೇಕು ಮಧ್ಯೆ ಮಧ್ಯೆ. ನಾರದರು, ದಾಸರು, ಹರಿಕಥಾಂಸಾರ, ಭಗವದ್ಗೀತೆ ಬರಬೇಕು ಅಂದ್ರೇನೆ ಭಾಗವತ ಹೇಳೋದಕ್ಕೆ ಸಾಧ್ಯ. ಹಾಗಾಗಿ ದಾಸರಂತಾರೆ, ಹೃದಯದ ಮಲವನ್ನು ತೊಳೆಯಲರಿಯದ ತಾವು, ಹೃದಯದ ಮಲವನ್ನು ತೊಳೆಯ
ಅರಿಯದ ತಾವು ಉದಯದಲೆದ್ದು ಗಡಗಡ ಮಿಂದು ನಡುಗುತ್ತ ಅದರಿಂದ ಏನು ಫಲ. ಹೊರಗಿನ ಕೊಳೆಯನ್ನೂ ತೊಳ್ಕೊಂಡಿಲ್ಲ, ಒಳಗಿನ ಕೊಳೆಯನ್ನೂ ತೊಳ್ಕೊಂಡಿಲ್ಲ. ಸ್ನಾನ ಮಾಡ್ಲಿಕ್ಕೆ ನಿಂತೀವಿ ನಾವು ಭಾರಿ 4:15. ಅದಕ್ಕೆ ದಾಸರಂದ್ರು, ಏನ್ ಮಾಡ್ಲಿಕ್ಕೆ ಹತ್ತಿರಿ ನೀವು, ಅದು ಎಚ್ಚರಿರ್ಲಿ ಅಂತ. ಹೃದಯದ ಮಲವನ್ನು ತೊಳೆಯಲರಿಯದ ತಾವು ಉದಯದಲೆದ್ದು ಗಡಗಡ ಮಿಂದು ನಡುಗುತ್ತ ಅದರಿಂದ ಏನು ಫಲ. ಅದಕ್ಕಿಂತ ಉದಯಾಸ್ತಮಾನ ನೀರೊಳಗಿದ್ದ ಮುದಿಕಪ್ಪೆ ಮಾಡಿದ ತಪ್ಪೇನು. ಅದಕ್ಕಿಂತ ಉದಯಾಸ್ತಮಾನ ನೀರೊಳಗಡಗಿದ್ದ ಕಪ್ಪೆ ಮುದಿಕಪ್ಪೆ ಮಾಡಿದ ತಪ್ಪೇನು. ಪುರಂದರ ವಿಠ್ಠಲನ ನಾಮವ ಸ್ಮರಿಸದೆ ದಿನಕ್ಕೆ 200-300 ಬಾರಿ ಮುಳುಗಿದರೆ ಏನು ಫಲ. ಪುರಂದರ ವಿಠ್ಠಲನ ನಾಮವ ಸ್ಮರಿಸದೆ ದಿನಕ್ಕೆ 200-300 ಬಾರಿ ಮುಳುಗಿದರೆ ಏನು ಫಲ. ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು, ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು. ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ. ಮಿಂದಲ್ಲಿ ಫಲವೇನು ಶ್ರೀಶೈಲದ ಕಾಗೆಯಂತೆ. ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು, ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿಪ್ಪ ಪುರಂದರ ವಿಠಲ. ಬೆರಗಾಗಿ ನಗುತ್ತಿಪ್ಪ ಪುರಂದರ ವಿಠಲ. ಹೊಲೆಯ ಬಂದನೆಂದು ಒಳಗೆ ದೇವರ ಮಾಡಿ ಗಣಗಣ ಗಂಟೆ ಬಾರಿಸುತ್ತ ತನುವಿನ ಕೋಪ ಹೊಲೆಯಲ್ಲವೇನಯ್ಯ. ಮನಸ್ಸಿನ ವಂಚನೆ ಹೊಲೆಯಲ್ಲವೇನಯ್ಯ. ಇಂಥ ಹೊರಗಿದ್ದ ಹೊಲೆಯನ್ನ ಒಳಗೆ ತುಂಬಿಟ್ಟುಕೊಂಡು ಇದಕ್ಕೇನು ಮದ್ದು ಪುರಂದರ ವಿಠಲ. ಆದ್ದರಿಂದ ವಾದಿರಾಜ ಸ್ವಾಮಿಗಳಂತಾರೆ, ಆ ಭಗವಂತನಿಗೆ ಸ್ನಾನವನ್ನು ಮಾಡಿಸ್ತೇವೆ, ಆ ಭಗವಂತನ ಸೇವೆಯನ್ನು ಮಾಡಿಸ್ತೇವೆ, ಆ ನಾಮಸ್ಮರಣೆಯನ್ನು ಮಾಡ್ತೇವೆ. ಕೃಷ್ಣ ಅನ್ನುವ ನಾಮಸ್ಮರಣೆಯನ್ನು ಮಾಡೋದರಿಂದ ನಮ್ಮ ಪಾಪ ತಾಪ ಶಾಪಗಳೆಲ್ಲವೂ ಪರಿಹಾರವಾಗ್ತಾವೆ ಅಂತ ಭಕ್ತಿಯಿಂದ ನಾಮಸ್ಮರಣೆಯನ್ನ ಮಾಡೋದನ್ನ ಹೇಳ್ತಾ ಇದ್ದಾರೆ. ಎಷ್ಟು ಪುಣ್ಯ ಮಾಡಲ್ರಿ ಅಂಕಿ ಅಂತಾರೆ. ಆ ಪರಮಾತ್ಮನ ಪುಣ್ಯ ನಮಗೆ ಸಿಗಬೇಕು, ಪರಮಾತ್ಮನ ಸೇವೆಯನ್ನು ಮಾಡುವ ಅವಕಾಶ ನಮಗೆ ಸಿಗಬೇಕು ಅಂತ ಯಾರು ವಾದಿರಾಜ ಸ್ವಾಮಿಗಳಂತಾರೆ. ಆದ್ದರಿಂದ ಎಷ್ಟು ಪುಣ್ಯ ಮಾಡಲ್ರಿ. ಗಂಗಾ ಜನಕಗೆ ಗಡಿಗೆ ನೀರೆರೆವಳಂತೆ. ಗಂಗಾ ಜನಕರಿ ಅವನಿಗೆ ಆಚಾರ್ಯ ನಾ ರಿಟೈರ್ ಆಗಿನ್ರಿ, ಈಗ ಪ್ರತಿ ದಿವಸ ಪೂಜೆ ಮಾಡ್ತೀನಿ. ಯಾರು ನಿನಗೆ ಪುಣ್ಯ ಬರ್ತದೆ ಮಾಡು. ಹಾಗೆ ವಾದಿರಾಜರಂತಾರೆ, ಗಂಗಾ ಜನಕಗೆ ಗಡಿಗೆ ನೀರೆರೆವಳಂತೆ. ಗಂಗಾ ಜನಕ ಅವನಿಗೆ ಗಡಿಗೆ ನೀರು ಸ್ನಾನ ಮಾಡಿಸಿ, ನಾ ಸ್ನಾನ ಮಾಡಿಸಿನಂತಾನೆ. ಯಾರ ನೀರನ್ನು ಸ್ನಾನ ಮಾಡಿಸಿ? ಅವನೇ ನೀರು, ಅದರಿಂದ ನೀನು ಸ್ನಾನ ಮಾಡಿಸಿಯಾ? ಹಾಗಾಗಿ ತುಂಗ ರಮಣನ ತೊಟ್ಟಿಲೋಳ್ ತೂಗುವಳಂತೆ. ತುಂಗರಮಣ ಹಾವಿನ ಮೇಲೆ ನರ್ತನ ಮಾಡಿದವ, ಹಾವಿನ ಮೇಲೆ ನರ್ತನ ಮಾಡಿದವನನ್ನ ನೀನೇ ಮಾಡ್ತೀಯ, ತೊಟ್ಟಿಲಲ್ಲಿ ಹಾಕಿ ತೂಗ್ತೀಯ. ಯಾರ್ರಿ ಹಾವಿನ ಮೇಲೆ ನರ್ತನ ಮಾಡ್ಯಾನ? ವಾದಿರಾಜರಂತಾರ ಮಾಡ್ಯಾನ ಅಂತಾರ. ಯಾರು ಭಾರಿ ಭಾರಿ ಸ್ಟೇಜ್ ಇದ್ರೇನೆ ನರ್ತನ ಮಾಡ್ಲಿಕ್ಕಾಗಲ್ಲ. ಮೈಸೂರು ರಾಮಚಂದ್ರಾಚಾರ್ಯ ಸ್ಟೇಜ್ ನೋಡ್ಬೇಕ್ರಿ ಹಂಗ ಪಾಪ. ಹಾಗಾಗಿ ತುಂಗ ರಮಣನ ತೊಟ್ಟಿಲೋಳ್ ತೂಗುವಳಂತೆ. ಹಾವಿನ ಮೇಲೆ ನರ್ತನ ಮಾಡಿದವರನ್ನ ಹಾಕಿ ತೂಗ್ತಾ ಇದ್ದಾಳೆ. ಹಾವಿನ ಮೇಲೆ ಹೇಗೆ ನರ್ತನ ಮಾಡಿದ? ವಾದಿರಾಜರು ಅದಕ್ಕೂ ಹೇಳ್ತಾರೆ, ಕಾಳಿಯನಾಗನ ಮೇಲೆ ನರ್ತನ ಮಾಡಿದೆ. ಯಾವ್ಯಾವುದೋ ಹಾವಿನ ಮೇಲೆ ನರ್ತನ ಮಾಡಲ್ಲವ, ಕಾಳಿಯನಾಗನ ಮೇಲೆ ನರ್ತನ ಮಾಡಿದ. ಅವನ ಅಹಂಕಾರ ಪರಿಹಾರ ಮಾಡಬೇಕಾಗಿತ್ತು, ಅವನ ಪಾಪ ಪರಿಹಾರ ಮಾಡಬೇಕಾಗಿತ್ತು. ಹಾಗಾಗಿ ಕಾಳಿಯನಾಗನ ಮೇಲೆ ನರ್ತನವನ್ನು ಮಾಡಿದ. ನರ್ತನವನ್ನು ಮಾಡಿ ಏನು ಮಾಡಿದ ಅಂತ ಕೇಳಿದ್ರೆ, ಅವನ ಅಹಂಕಾರವನ್ನ ಪರಿಹಾರ ಮಾಡಿ ರುಮಣಕ ಅನ್ನುವಂತಹ ಅವನ ದ್ವೀಪಕ್ಕೆ ಕಳಿಸಿದ. ಹೇಗೆ ನರ್ತನ ಮಾಡಿದ
ಅದ್ರೊಳಗೇನ್ರಿ ಹಾವಿನ ಮೇಲೆ ಹೆಂಗೆ ನರ್ತನ ಮಾಡ್ಲಿಕ್ಕೆ ಸಾಧ್ಯ ಇದೆ? ಸಾಧ್ಯನೇ ಇಲ್ಲ. ಸುಮ್ಮನೆ ಏನೋ ಫೋಟೋ ಪೂಜೆ ಮಾಡಿರ್ಬೇಕು, ಇಲ್ಲ. ಅದಕ್ಕೆ ವಾದರಾಜರಂತಾರೆ ಹೆಂಗೆ ನರ್ತನ ಮಾಡಿದ? ಅನೀನದತ್ಪದ್ಭವೋ ಮೃದಂಗಂ ಜಗೋ ಹನುಮಾನ್ ಜಗತಾಮದೀಶ ಅದರ್ಶಯತ್ ತಾಲಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ ಅಂತ ಹೇಳ್ತಾರೆ. ಸ್ವಾಮಿ ಕಾಳಿನಾಗನ ಮೇಲೆ ನರ್ತನ ಮಾಡುವಾಗ ಏನಾಯ್ತು ಅಂದ್ರೆ ಬ್ರಹ್ಮದೇವರು ಮೃದಂಗ ಬಾರಿಸಿದ್ದಾರಂತೆ. ಹೆಂಗ ಬಾರಿಸಿರ್ಬೇಕ್ರಿ? ಬ್ರಹ್ಮದೇವರು ಮೃದಂಗ ಬಾರಿಸಿದ್ದಾರೆ, ರುದ್ರದೇವರು ತಾಳ ಹಾಕಿದ್ದಾರೆ, ಹನುಮಂತ ದೇವರು ಚಂದಾಗಿ ಒಳ್ಳೆ ಹಾಡು ಹೇಳಿದ್ದಾರೆ. ಅವಾಗ ನಮ್ಮ ಸ್ವಾಮಿ ನನ್ನರ್ಥ ಗೋಪಾಲಕ ಬಾಲಮೂಲಿ ಎಂಬುದಾಗಿ ಆ ಸ್ವಾಮಿ ಕಾಳಿನಾಗನ ಮೇಲೆ ನರ್ತನ ಮಾಡ್ಯಾನ. ಇದನ್ನ ವಾದಿರಾಜರು ಹೇಳಿದ್ರೆ ಯಾರಿಗೆ ಸಮಾಧಾನ ಆಗಲಿಲ್ಲ, ಕನಕದಾಸರಿಗೆ ಸಮಾಧಾನ ಆಗಲಿಲ್ಲ. ಅವರು ಬಂದೇ ಬಿಟ್ರು. ಬಂದೇನು ಮಾಡಿದ್ರು? ಡೊಳ್ಳಿನ ಮೇಲ್ಕೈ ಭರಮಪ್ಪ. ಭರಮಪ್ಪ ಅಂದ್ರೆ ಮತ್ತೆ ಯಾರು ಅಂತ ತಿಳ್ಕೊಂಬೇಡ್ರಿ, ತತ್ಸಮ ತತ್ವ ತಿಳ್ಕೊಡ್ರಿ. ಬ್ರಹ್ಮ ಇದು ಭರಮ. ಹಾಗಾಗಿ ಡೊಳ್ಳಿನ ಮೇಲ್ಕೈ ಭರಮಪ್ಪ ಹಾಕ್ಯಾನೋ ತಾಳವ ಶಿವನಪ್ಪ ತಟ್ಯಾನ್ಮ್ಯ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನೋ ಚಲುವ ಕನಕಪ್ಪ ಕುಡಿದ ಅನ್ಮ್ಯ ದೇವಿ ನಮ್ಮ ದ್ಯಾವಾರು ಬಂದಾರು ಬನ್ನೀರೇ ನೋಡ ಬನ್ನೀರೇ. ಆದ್ದರಿಂದ ಪರಮಾತ್ಮ ಕಾಳಿಯ ನಾಗನನ್ನ ನರ್ತನ ಮಾಡಿದ ಅಂತೆಲ್ಲ ಅವನ ಬಾಲ್ಯಲೀಲೆಗಳನ್ನೆಲ್ಲ ಅದ್ಭುತವಾಗಿ ಶುಕಾಚಾರ್ಯರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನಿರೂಪಣೆಯನ್ನ ಮಾಡ್ತಾ ಭಗವಂತ ಅವತಾರ ಮಾಡಿದ್ದೇ ಯಾಕೆ? ಕಂಸನಿಂದ ಕಳಿಸಲ್ಪಟ್ಟ ಎಲ್ಲ ದೈತ್ಯರನ್ನ ಸಂಹಾರ ಮಾಡೋದಕ್ಕೆ. ಹಾಗಾಗಿ ಎಲ್ಲ ದೈತ್ಯರನ್ನ ಸಂಹಾರವನ್ನ ಮಾಡಿದ, ಇನ್ನೇನೂ ಉಳಿಲಿಲ್ಲ. ಅವಾಗ ಕಂಸ ಏನು ಮಾಡಿದ ಅಂತ ಕೇಳಿದ್ರೆ, ಯಾರನ್ನ ಕಳಿಸಿದ? ಕೃಷ್ಣ ಬಲರಾಮರನ್ನ ಇಲ್ಲಿ ಕರೀಬೇಕು. ಕರೆದು ಮುಷ್ಟಿಕ ಹಾಗೂ ಚಾಣೂರ ಹಾಗೂ ಕುಬಲಿಯಾಪೀಡ ಎನ್ನುವ ಆನೆಯಿಂದ ಅವನನ್ನು ಸಂಹಾರ ಮಾಡಿಸಬೇಕು ಅಂತ ಆಲೋಚನೆಯನ್ನ ಮಾಡಿ ಕರೆಸಿದರೆ, ಕೃಷ್ಣ ಹಾಗೂ ಬಲರಾಮರು ಸೇರಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಯಾರನ್ನ ಸಂಹಾರ ಮಾಡ್ತಾರೆ ಅಂತ ಕೇಳಿದ್ರೆ, ಕಂಸ ಹಾಗೂ ಕುವಲಿಯಾಪೀಡ ಅನ್ನುವ ದೈತ್ಯರನ್ನ ಹಾಗೂ ಮುಷ್ಟಿಕ ಚಾಣೂರರನ್ನ ಸಂಹಾರವನ್ನು ಮಾಡ್ತಾರೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಆದರೆ ಇಲ್ಲೊಂದು ತತ್ವ ಇದೆ. ಏನು ಅಂದ್ರೆ, ಕೃಷ್ಣ ಬಲರಾಮರು ಯಾವ ಮಧುರಾ ಪಟ್ಟಣವನ್ನು ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದಾಗ ಏನಾಗತ್ತೆ? ಒಬ್ಬ ಕೃಷ್ಣನಿಗೆ ಚಂದಾಗಿ ಕ್ಷೌರ ಮಾಡ್ತಾನೆ. ಈ ಚಾತುರ್ಮಾಸ ಮುಗಿತು ನೋಡ್ರಿ, ಇವತ್ತು ನಾಳೆಗೆ ಕ್ಷೌರ, ಸರಿನಾ? ಹಾಗೆ ಕೃಷ್ಣ ಬಂದ ಮೇಲೆ ಒಬ್ಬ ಏನು ಮಾಡಿದ ಅಂತ ಕೇಳಿದ್ರೆ, ಕೃಷ್ಣನಿಗೆ, ಅದು ಕಂಸನ ಪಟ್ಟಣದಲ್ಲಿ, ಕಂಸನ ಪಟ್ಟಣದಲ್ಲಿ ಕೃಷ್ಣ ಭಕ್ತರಲ್ಲಿಂದ ಬಂದುವಂತಾರೆ ವಾದಿರಾಜರು. ಹಾಗಾಗಿ ಕಂಸನ ಪಟ್ಟಣ ಪ್ರವೇಶ ಮಾಡಿದ್ದಾನೆ ಮಧುರಾ ಪಟ್ಟಣದಲ್ಲಿ. ಆವಾಗ ಒಬ್ಬ ಏನು ಮಾಡಿದ? ಕ್ಷೌರ ಮಾಡಿದ. ಒಬ್ಬ ಏನು ಮಾಡಿದ? ಒಳ್ಳೆ ಚಂದಾಗಿ ಅವನು ಹಾಕ್ಕೊಂಡ ಹಳೆ ಬಟ್ಟೆ ತೆಗೆದ, ಒಳ್ಳೆ ಚಂದಾಗಿ ನೀಟಾಗಿ ಒಳ್ಳೆ ಬಟ್ಟೆ ಹಾಕಿದ. ಇನ್ನೊಬ್ಬ ಒಳ್ಳೆ ಚಂದಾಗಿ ಮಾಲೆ ಹಾಕಿದ, ಕಿರೀಟ ಇಟ್ಟ, ನವಿಲುಗರೆ ಹಾಕಿದ. ಇದು ಹೆಂಗೆ ಅಂತ ಕೇಳ್ತಾರೆ. ಅದಕ್ಕೆ ಅವರು ಬೇರೆ ಯಾರು ಅಲ್ರಿ, ಕೃಷ್ಣಾವತಾರ ಮಾಡಿದಾಗ ನಮಗೆ 1 ವರ್ಷ ಬೇಡ, 1 ತಿಂಗಳ ಬೇಡ, 1 ಕ್ಷಣದ ಸೇವೆ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ನಂದಾಯ ನಮಃ, ಸುನಂದಾಯ ನಮಃ, ಕುಮದಾಯ ನಮಃ, ಕುಮದಾಕ್ಷಾಯ ನಮಃ ಅಂತ ಆ ವೈಕುಂಠ ಲೋಕದ ದ್ವಾರಪಾಲಕರು ಕೃಷ್ಣಾವತಾರದಲ್ಲಿ ನಮಗೆ 1 ಕ್ಷಣದ ಸುಖ ಸೇವೆ ಸಿಕ್ಕರೆ ಸಾಕು ಅಂತ ದೇವತೆಗಳೇ ಆ ಪರಮಾತ್ಮನ 1 ಕ್ಷಣದ 1 ನಿಮಿಷದ ಸೇವೆಗೆ ಕಾಯ್ತಾ ಇರ್ತಾರೆ. ಅಂದ ಮೇಲೆ ನಾವು ದೇವರ ಸೇವೆ ಮಾಡಬೇಕು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಮಾಡಲೇಬೇಕು, ಆಪ್ಷನ್ ಇಲ್ಲ ಅದರಲ್ಲಿ. ಆಚಾರ ವಾರಕ್ಕೊಮ್ಮೆ ಮಾಡಿದ್ರೆ ನಡೀತೇನ್ರಿ, ಮತ್ತೆ ಇನ್ನೇನು ಹೇಳ್ಬೇಕು ಇಂಥವ್ರಿಗೆ? ಮಾಡಪ್ಪ ಪುಣ್ಯಾತ್ಮ ಮಾಡು ಅಂತ ಹೇಳಬೇಕು, ಸರಿನಾ? ಏನಾದರೂ ಮಾಡು ಅಂತ ಹೇಳಿ. ಆದರೆ ಪ್ರತಿ ಕ್ಷಣವೂ ಕೂಡ, ಪ್ರತಿ ಕ್ಷಣಂ ಪ್ರತಿ ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲೇ ಹೇಳ್ತಾರೆ, ಪ್ರತಿ ಕ್ಷಣವೂ ಕೂಡ ಏನು ಮಾಡಬೇಕು ಅಂತ ಕೇಳಿದ್ರೆ ಪರಮಾತ್ಮನ ದಿವ್ಯವಾದ ಸೇವೆಯನ್ನ ಮಾಡಬೇಕು ಅಂತ. ಹೀಗೆ ಆ ಪರಮಾತ್ಮನ ಅದ್ಭುತವಾದ ಮಹಿಮೆಯನ್ನು ಹೇಳ್ತಾ, ಜಾತ ಕಂಸ ಪದಾರ್ಥಾಯ ಭೂಭಾರೋತ್ತಾರಣಾಯ ಚ ಎಂಬುದಾಗಿ ಹೇಳ್ತಾ, ಆಮೇಲೆ ಕೃಷ್ಣನ ಅಂತರಂಗದ ಭಕ್ತರು ಯಾರು? ಗೋಪಿಯರು. ಗೋಪಿಯರ ಮನೆಗೆ ಹೋದ ಕೃಷ್ಣ. ಏನು ಮಾಡಿದ? ಒಬ್ಬಳ ಮನೆಗೆ ಹೋದಾಗ ಅಕ್ಕೆ ಹೇಳ್ತಾಳೆ, ಎಲ್ಲಾರ್ದು ಒಂದು ಕಾರ್ಯಕ್ರಮ ರೀ. ಈ ಅಧಿಕ ಮಾಸದೊಳಗೆ ನೋಡ್ರಿ 33 ಹಾಡು ಹಾಡ್ತಾರೆ. ಹಾಡಿದ ಮೇಲೆ ವಾಪಸ್ ಹಂಗೆ ಮನೆಗೆ ಹೋಗ್ಬಾರ್ದ್ರಿ. ಹಂಗ ಮನೆಗೆ ಹೋದ್ರೆ ಚಂದ ಇರಂಗಿಲ್ಲದು. ಒಂಚೂರು ಅಲ್ಲಿ ಇಲ್ಲಿ ಹೋಗಿ ಮನೆಗೆ ಹೋಗು. ಹಂಗ ಗೋಪಿಕಾಸ್ತ್ರೀಯರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಸೀದಾ ಮನೆಗೆ ಬರ್ತಿರ್ಲಿಲ್ಲ, ಯಶೋದೆ ಮನೆಗೆ ಬರ್ತಿದ್ರು. ಯಶೋದೆ ಮನೆಗೆ ಬಂದು ಕಂಪ್ಲೇಂಟ್ ಹೇಳೋ ಹೋಗು. ಹಂಗ ಒಬ್ಬಕ್ಕೆ ಏನ್ ಮಾಡಿದ್ಲು ಅಂತ ಕೇಳಿದ್ರೆ, ಯಶೋದೆ ಮನೆಗೆ ಬಂದು ಏನ್ ಮಾಡ್ತಾ ಇದ್ದಾಳ, ನೋಡಿ ಇವತ್ತು ನಿನ್ ಮಗ ಹಿಂಗ್ ಮಾಡಿದ ಅಂತ. ಏನ್ ಮಾಡಿದಪ್ಪ ಅಂತಕಿ ಕೇಳ್ತಾಳೆ. ಕೇಳಿದ್ರೆ, ಪ್ರಕ್ರಿಯ ಘಂಟಾಮಪರೇಣ ಪಾತ್ರಂ ಕರೇಣ ಚನ್ನೇನ
ವಯಪ್ಪಿ ಬಂತಂ, ನಿನ್ನ ಮಗ ನನ್ನ ಮನೆಗೆ ಬಂದ, ಮುಂದೇನು ಅಂತ ಕೇಳಿದ್ರೆ ಒಳಗೆ ಬರು ಬಂದ ಎರಡೇ ಕೈ ಇತ್ತು. ಗಾಬರಿ ಹತ್ರಿಕಿಗೆ ಏನಾಯ್ತು, ಎರಡು ಕೈ ಮುಂದೆ ಹೇಳು ಅಂತ ಕೇಳಿದ್ರ ಒಳಗೆ ಬಂದಾಗ ಎರಡೇ ಕೈ ಇತ್ತು, ಒಳಗೆ ಬರೋಕ್ಕಿಂತ ಮುಂಚೆ ಒಳಗೆ ಬಂದ್ಮೇಲೆ 4 ಕೈ ಆತು. ಹೆಂಗ್ರಿ? ಅದನ್ನು ವಾದಿರಾಜರು ಹೇಳ್ತಾರೆ. ಪ್ರಗರೇಹ ಘಂಟ ಬಪರೇಣ ಪಾತ್ರಂ, ಒಂದು ಕೈಯಲ್ಲಿ ಗಂಟೆ ಹಿಡ್ಕೊಂಡಾನ, ಇನ್ನೊಂದು ಕೈಯಲ್ಲಿ ಪಾತ್ರ ಹಿಡ್ಕೊಂಡಾನ, ಇನ್ನೊಂದು ಕೈಯಿಂದ ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ, ಇನ್ನೊಂದು ಕೈಯಿಂದ ನಿಶಮ್ಯ ಮಿತ್ರಾಣಿ ಚ ತರ್ಪಯಂತಂ, ತನ್ನ ಎಲ್ಲಾ ಮಿತ್ರರಿಗೂ ಕೊಡ್ತಾನೆ. ಚತುರ್ಭುಜ ಆತ್ನೋ ಇನ್ನು. ಇನ್ನೊಬ್ಬಕಿ ವಿಚಾರ ಮಾಡ್ಯಾಳಂತ, ಏನು ಕೃಷ್ಣ ಪ್ರತಿ ದಿವಸ ನನ್ನ ಮನೆಗೆ ಹಂಗೆ ತಿಳ್ಕೊಂಡಾಳಕ್ಕಿ, ಎಲ್ಲಾರ ಮನೆಗೂ ಹೋಗ್ತಿದ್ದ, ಸರ್ವಾಂತರ್ಯಾಮಿ ಅವ. ಆಕೆ ಏನ್ ತಿಳ್ಕೊಂಡಾಳ, ನನ್ನ ಮನೆಗೆ ಬರ್ತಾನೆ ನೋಡ್ತೀನಿ ನಾಳೆ ಒಂದು ಕೈ ಅಂತ ಹೇಳಿ ಏನ್ ಮಾಡ್ಯಾಳ, ಹಾಲು ಮೊಸರು ಬೆಣ್ಣೆ ಎಲ್ಲ ಏನ್ ಮಾಡ್ಯಾಳ ಇಟ್ಟಾಳ. ಬರೀ ಇಡ್ಲಿಲ್ಲ, ತೂಗ್ ಹಾಕಿದ್ಲು. ತೂಗ್ ಹಾಕಿ ಸರ್ಪಿಳನೋ ಹಗ್ಗಾನೋ ತೂಗ್ ಹಾಕಿದ್ಲು. ತೂಗ್ ಹಾಕಿ ಅವ ಬಂದದ್ದು ಗೊತ್ತಾಗಬೇಕು, ಅವನನ್ನು ಹಿಡಿಬೇಕು, ಒಂಚೂರು ರುಚಿ ತೋರಿಸ್ಬೇಕು ಅಂತ ಆಲೋಚನೆ ಮಾಡಿ ಏನ್ ಮಾಡಿದ್ಲು ಅಂತ ಕೇಳಿದ್ರೆ ಗಂಟಿ ಕಟ್ಟಿದ್ಲು. ಸಾಲಕ್ಕೆ ಗಂಟಿ ಕಟ್ಟಿದ್ಲು. ಸಾಲಕ್ಕೆ ಗಂಟಿ ಕಟ್ಟಿ ಅಂದ್ರೆ ಏನಾಯ್ತು, ಕೃಷ್ಣ ಮುಟ್ಟಿದ ಗಂಟಿ ಶಬ್ದ ಮಾಡ್ತಾವ. ಶಬ್ದ ಮಾಡಿದ ಮೇಲೆ ಅವನನ್ನು ಹೋಗಿ ಹಿಡಿಬೇಕು ಅಂತ. ಯಾಕಂದ್ರೆ ಅವ ಮೇನ್ ಡೋರ್ನಿಂದ ಬರ್ತಾನಂತ ಏನಿಲ್ರಿ, ಬಾಗಿಲಿಂದ ಬರ್ತಾನೆ, ಕಿಟಕಿಯಿಂದ ಬರ್ತಾನೆ, ಜಂತಿಯಿಂದ ಬರ್ತಾನೆ. ಹೆಂಗ್ ಬರ್ತಾನೆ, ಈ ಬೆಕ್ಕೆ ಹೆಂಗ್ ಬೇಕಾದಂಗೆ ಬರ್ತಾವ ಅಂದ್ಮೇಲೆ ಅವನ ಸ್ವಾಮಿ ಹೆಂಗ್ ಬೇಕಾದಂಗೆ ಬರೋದಿಲ್ಲೇನೋ. ಹಂಗಾಗಿ ಅವನನ್ನು ಹಿಡಿಲಿಕ್ಕೆ ಒಂದು ಪ್ಲಾನ್ ಮಾಡಿದ್ಲು. ಕೃಷ್ಣ ಅಂದ, ನಿನಕ್ಕಿಂತ ದೊಡ್ಡ ಪ್ಲಾನ್ ನಾ ಮಾಡೀನಿ ಅಂತ. ಸರಿನಾ? ಅವಾಗ ಅಲ್ಲಿ ಏನ್ ಮಾಡಿದ, ಕೃಷ್ಣ ಬಂದ. ಈಕೆ ಯಾಕೆ ಗಂಟೆ ಕಟ್ಟಾಳ ಅನ್ನೋದು ಗೊತ್ತಾಯ್ತು. ಗೊತ್ತಾಗಿ ಕೃಷ್ಣ ಏನ್ ಮಾಡಿದ, ನಾನು ಮುಟ್ಟಿ ವಾಪಸ್ ಹೋಗೋ ತನಕ ನೀವು ಗಂಟೆ ಶಬ್ದ ಮಾಡಬೇಡ್ರಿ ಅಂತ ಹೇಳಿದ. ಅವಾಗ ಆ ಮುಟ್ಟಿದ ಎಲ್ಲಾ ಗಂಟೆಗಳು ಒಮ್ಮೊಮ್ಮೆ ಆ ಸೈರನ್ ಆಗ್ತಿರೋರು ಹಂಗೆ ಜೋರಾಗಿ ಎಲ್ಲ ಗಂಟ ನಾದ ಶುರು ಮಾಡುದು. ಕೃಷ್ಣ ಅಂದೆ, ನಾನ್ ನಾದ ಮಾಡಬೇಡ್ರಿ ಅಂತ ಹೇಳಿದೆ. ಯಾಕೆ ನಾದ ಮಾಡಿದ್ರಿ ಅಂತ ಕೇಳಿದ್ರೆ ಗಂಟೆಗಳು ವಿನಯದಿಂದ ಪ್ರಾರ್ಥನೆ ಮಾಡ್ತವೆ. ಘಂಟಾ ದೇವತೆಗಳು, ಸ್ವಾಮಿ ನಿನ್ನ ನೈವೇದ್ಯ ಕಾಲದಲ್ಲಿ ಘಂಟಾನಾದ ಮಾಡೋದೇ ನಮ್ಮ ಅವತಾರದ ಉದ್ದೇಶ, ಮತ್ತಿವಾಗ ಘಂಟಾನಾದವನ್ನು ಮಾಡಲಿಲ್ಲ ಅಂದ್ರೆ ಇನ್ಯಾವ ಮಾಡಬೇಕು. ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸ ಗುರು ಘಂಟಾರವಂ ದತ್ರ ದೇವತಾ ಆಹ್ವಾನ ಲಾಂಛನಂ. ಗಂಟೆನಾದ ಮಾಡಿದ್ರೇನೆ ದೇವತೆಗಳು ಬರ್ತಾರೆ, ಇಲ್ಲ ಅಂದ್ರೆ ಹೊರಟೋಗ್ತಾರೆ. ದೇವತೆಗಳು ಬರ್ತಾರೆ, ರಾಕ್ಷಸರು ಹೊರಟೋಗ್ತಾರೆ. ಹಾಗಾಗಿ ಗಂಟೆ ಇಲ್ರಿ ಆಚಾರ ಗಂಟೆ ಬಾರಿಸ್ತೀನಿ, ಇಲ್ಲ ಮಠದೊಳಗೆಲ್ಲ ಹಾಕಿರ್ತಾರಲ್ಲ ಡಮ್ 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 ಅಂತ ಹೇಳಿ, ಇಲ್ಲ ಈಗ ಯಾರು ಬಾರಿಸೋರಿಲ್ಲ ಅಂತ ಅದನ್ನ ಹಾಕ್ಯಾರ್ರಿ. ದೇವರ ಪೂಜೆ ಗಂಟೆ, ಯಾಕಂದ್ರೆ ಪ್ರಶ್ನೆ ಕೇಳೋರಿದ್ದಾರೆ, ಆಚಾರ ಗಂಟಿನಿ ಯಾಕೆ ಬರೆಸ್ಬೇಕ್ರಿ? ದೇವರ ಪೂಜೆಯನ್ನ ವೈಭವದಿಂದ ಮಾಡಬೇಕು. ಆ ವೈಭವದಿಂದ ಮಾಡುವಾಗ ವೀಣಾ ವೇಣು ಮೊದಲಾದ ಎಲ್ಲಾ ವಾದ್ಯಗಳಿರಬೇಕು. ಒಂದು ಜಂಟಿ ಬರ್ಸೋರು ದಿಕ್ಕಿರಂಗಿಲ್ಲ, ಏನು ಎಲ್ಲ ವಾದ್ಯ ಏನು ಬರ್ತಾವೆ. ಅದಕ್ಕೋಸ್ಕರ ಶಾಸ್ತ್ರಕಾರರು ಮುಂದಿನ ಎಲ್ಲ ವಿಚಾರವನ್ನು ತಿಳಿದವರು. ಆದ್ದರಿಂದ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಸರ್ವವಾದ್ಯಮಯಿ ಘಂಟ ಅಂತ ಕೊಟ್ಟರು. ಎಲ್ಲಾ ವಾದ್ಯಗಳ ಪ್ರತಿನಿಧಿ ಯಾವುದು? ಘಂಟೆ ಅಂತ. ಆದ್ದರಿಂದ ಇದು ಕೃಷ್ಣಾವತಾರದ ವೈಭವ ಅಂತ ಹೇಳ್ತಾರೆ. ಇನ್ನೊಬ್ಬಕ್ಕೆ ಅಂದು, ಕೃಷ್ಣ ನನ್ನ ಮನೆಗೆ ಬರಬೇಡ. ಇಲ್ಲ ನಾ ಬರವ, ಇನ್ನೇನು ಮಾಡಕ್ಕಿ, ನಿನ್ನ ಮನೆ ಏನಿದು? ನನ್ನ ಮನೆ ಅಂದವ. ಇದು ಸುಮ್ಮನೆ ನೀ ಅಂತ ಅನ್ಕೊಂಡಿ ನೀನು, ಇದು ನಿನ್ನ ಮನೆಯಲ್ಲ ನನ್ನ ಮನೆ ಅಂತ. ಪರದೇಶ ಇನ್ನೊಬ್ಬಕ್ಕೆ ಏನ್ ಮಾಡಿದ್, ನನ್ನ ಮನೆಗೆ ಬರಬೇಡ ಅಂತ. ಅವಳ ಮನೆಗೆ ಹೋದ. ಅವಳ ಮನೆಗೆ ಹೋದ್ರೆ ಅಕ್ಕಿ ಏನಂದು, ಯಾಕೆ ನನ್ನ ಮನೆಗೆ ಬಂದಿ? ಹೌದೇನು, ನಿನ್ನ ಮನೆ ಏನಿದು? ನನ್ನ ಮನೆಗೆ ತಿಳ್ಕೊಂಡು ತಪ್ಪಿ ಬಂದ್ಬಿಟ್ಟು ನೋಡು ಅಂತ. ಅಂದ್ರೆ ಇದ್ರ ಇನ್ನೇನ್ ತಿಳಿಸ್ತಾರೆ ವಾದಿರಾಜರು, ನಿಂದಲ್ಲ ನೀ 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 ನಿಂದು ಅಂತ ಪಡ್ಕೋತಿ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಈಶಾ ವಾಸ್ಯವಿದಂ ಸರ್ವಂ, ಎಲ್ಲಾನು ನಂದೇ ಜಗತ್ತಿನಲ್ಲಿರೋದು, ನಿಮ್ದಾದದ್ದು ಯಾವುದು ಇರೋ ತನಕ ನಂದು 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 ಅಂತ ಪಡ್ಕೋತೀರಿ, ಆಮೇಲೆ ಎಲ್ಲ ಬಿಟ್ಟು ಹೋಗ್ತೀರಿ ಅನ್ನೋದನ್ನು ತಿಳಿಸ್ಲಿಕ್ಕೆ ಏನು ಮಾಡಿದ, ಈ ಮಾರ್ಗವನ್ನು ಹುಡುಕಿದ. ಹೀಗೆ ಬಾಲಲೀಲೆ ಸಣ್ಣದು ಅನಿಸಿದ್ರು ಕೂಡ ಅದರಲ್ಲಿರುವ ಆಧ್ಯಾತ್ಮ ದೊಡ್ಡದು ಅನ್ನೋದನ್ನ ವಾದಿರಾಜ ಸ್ವಾಮಿಗಳವರು ಏನ್ ಮಾಡ್ತಾರೆ, ನಿರೂಪಣೆ ಮಾಡ್ತಾರೆ. ಇನ್ನೊಬ್ಬಕಿ ಉತ್ತರ ಕರ್ನಾಟಕದಾಗೆ ಇದಿಲ್ರಿ, ಆಕೆ ಹೇ ನಾಳೆ ನನ್ನ ಮನೆಗೆ ಬಂದ್ರು ನೋಡು ಅಂತ. ಕೃಷ್ಣ ಅಂದ, ಬಂದೀನಿ ಅಂತ. ಬಂದೇನ್ ಮಾಡಿದ, ಬೆಣ್ಣೆಯಲ್ಲಿ ಕೈ ಹಾಕಿದ. ಬೆಣ್ಣೆಯಲ್ಲಿ ಕೈ ಹಾಕಿದ್ರೆ ಬಂದಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೆಣ್ಣೆಯಲ್ಲಿ ಕೈ ಹಾಕಿದೆ. ಯಾಕೆ ಬಂದೆ ಅಂತ ಹೇಳಿದ್ರೆ ಕೃಷ್ಣ ಏನು ಹೇಳುತ್ತೆ, ಭಾರಿ ವಿನಯದಿಂದ ಉತ್ತರ ಕೊಟ್ಟ. ಇಲ್ಲ, ಬೆಣ್ಣೆ ಬಹಳ ಮೃದುವಾದ ವಸ್ತು, ಹಾಗಾಗಿ ನಿನ್ನಂತಹ ಕಠಿಣ ಹೃದಯದವಳ ಮನೆಯೊಳಗ ಬೆಣ್ಣೆ ಇರಬಾರದು, ಬೆಣ್ಣೆ ಒಳಗೆ ಕೈ ಹಾಕಿ ಅನ್ಲಕ್ಕಿ. ನಾ ಕಠಿಣ, ನೀರ್ ಬಹಳ ಮೃದು ಅಂತ ಹೇಳ್ತಿ ಅಂತಳಕ್ಕಿ. ನಾ ಕಠಿಣ, ನೀ ಬಹಳ ಮೃದು ಅಂತ ಹೇಳ್ತಿ. ಯಸ್ಯ ಶ್ರೀ ಚರಣಾಂಬುಜೇನ ಶಕಟ ಸಂಚೋರ್ಣಿತಾಂಗೋ ಭವತ್. ಯಾವ ನಿನ್ನ ಪಾದ ತಾಗಿ ಬ್ರಹ್ಮಾಂಡ ಕಟಾಹ ಏನಾಯ್ತು ಅಂತ ಕೇಳಿದ್ರೆ ಭಿನ್ನವಾಗಿ ಗಂಗೆ ಅವತಾರವಾಗಿದ್ದಾಳೆ. ಯಾವ ನಿನ್ನ ಪಾದ ತಾಗಿ ಏನಾಯ್ತು, ಶಕಟಾಸುರ ಅಕಟಕಟ ಅಂತ ಮರಣವನ್ನು ಹೊಂದಿದ್ದಾನೆ. ಯಾವ ನಿನ್ನ ಪಾದ ತಾಗಿ ಸೆಲೆಯಾದ ಅಹಲ್ಯೆ ಬಾಲಿಯಾಗಿದ್ದಾಳೆ ಅಂದ ಮೇಲೆ ನಿನ್ನ ಪಾದಕ್ಕೆ ಇಂತಹ ಕಾಠಿಣ್ಯ ಇದೆ,
ನನ್ನನ್ನು ಕಠಿಣ ಅಂತ ಹೇಳ್ತೀಯ ನೀನು ಅಂತ ಜೋರು ಮಾಡಿದ್ದು. ಕೃಷ್ಣ ಬಗ್ಬೇಕೇನ್ರಿ ಸ್ವಾಮಿ ಅವ ಅಂದ, ನನ್ನ ಪಾದ ಏನಾಗಿತ್ತು, ನಿಜವಾಗಿಯೂ ಕೂಡ ಅದು ಕೋಮಲವೇ, ಆದರೆ ನೀವು ನಿಮ್ಮ ಕಠಿಣವಾದ ಎದೆ ಮೇಲೆ ನನ್ನನ್ನ ಕುಣಿಸಿ 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 ನಿಮ್ಮ ಎದೆ ಸಂಪರ್ಕದಿಂದ ನನ್ನ ಕಾಲು ಕಠಿಣವಾಗಿದೆ, ಒರಿಜಿನಲ್ ನನ್ನ ಕಾಲು ಸಾಫ್ಟೇ ಅಂತ ಉತ್ತರ ಕೊಟ್ರಿ. ಏನು ಉತ್ತರ ಕೊಡ್ಬೇಕಕ್ಕೆ, ಇನ್ನೇನೋ ಮಾಡ್ಲಿಕ್ಕಾಗಲಿಲ್ಲ. ಸರಿ, ಇನ್ನೊಬ್ಬಕ್ಕೆ ಹೇಳಿದ್ಲು, ಕೃಷ್ಣ ನನ್ನ ಮನೆಗೆ ಬಾ, ಆದ್ರೆ ಒಂದು ಕಂಡೀಷನ್ ಏನು ಅಂದ್ರೆ 50 ಕೋಣೆಯವ ನನ್ನ ಮನೆ ಒಳಗೆ, 50 ಕೋಣೆ ಒಳಗೆ ಹಾಲು ಮೊಸರು ಬೆಣ್ಣೆ ಎಲ್ಲ ತುಂಬಿಟ್ಟಿನ, ಬೇಕಾದ ಮಾಡು, ನೀ ಹೊರಗೆ ಹೋಗೋ ತನಕ ನಾ ಒಳಗೆ ಬರಂಗಿಲ್ಲ. ಆದರೆ ಇನ್ನೊಂದು ಕಂಡೀಷನ್ ಏನು ಅಂದ್ರೆ, ಒಳಗೊಂದು ದೇವರ ಮನೆ ಅಂತದ, ಆ ದೇವರ ಮನೆ ಮೇಲೆ ದೇವರ ಕಟ್ಟಿ ಅಂತದ, ಆ ದೇವರ ಕಟ್ಟಿ ಮೇಲೆ ದೇವರ ನೈವೇದ್ಯಕ್ಕ ಹಾಲು ಮೊಸರು ಬೆಣ್ಣೆ ಇಟ್ಟಿನಿ, ಅದನ್ನು ಮಾತ್ರ ಮುಟ್ಟಬೇಡಪ್ಪ. ಕೃಷ್ಣ ಅಂದ, 50 ಕೋಣೆದ ಬ್ಯಾಡ, 51ನೇ ಕೋಣೆ ಒಳಗೆ ದೇವರ ನೈವೇದ್ಯಕ್ಕೇನಿಟ್ಟಿ ಅದೇ ಬೇಕು ಅಂತ. ಅದಕ್ಕೆ ವಾದಿರಾಜರಂತಾರೆ, ಅಕ್ಕಿ ಏನಂದ್ಲು, ಇದಂ ಹಿ ದೇವಸ್ಯ ಸಮರ್ಪಣಾರ್ಹ, ಇದನ್ನ ನಾನು ದೇವರ ನೈವೇದ್ಯಕ್ಕಂತ ಇಟ್ಟೀನಿ ಅಂತ ಹೇಳಿದ್ಲು. ಅವಾಗ ಅವ ಏನ್ ಹೇಳ್ಬೇಕು, ಅದನ್ನೇ ಹೇಳ್ಬೇಕು. ಅವ ಏನಂತ ಹೇಳ್ಬೇಕು, ತರಿಹಿ ಅಹಮೇವ ದೇವ, ನಾನೇ ದೇವರು ಅಂತ ಹೇಳಿದ. ಮತ್ತೆ ದೇವರಿದ್ದವ ದೇವರು ಅಂತ ಹೇಳ್ಬೇಕಿಲ್ರಿ, ಹೌದಲ್ಲೋ? ನಿಂಬೆ ಹಣ್ಣು ಕೊಡೋರು, ತಾಯ್ತಾ ಕೊಡೋರು, ಬೂದಿ ಕೊಡೋರೆಲ್ಲ ಮೋಸ ಮಾಡ್ತಾರೆ. ಇವಾಗ ಹಂಗ್ ಬರ್ರಿ ಹೇಳ್ತೀವಿ, ಹಿಂಗ್ ಬರ್ರಿ ಹೇಳ್ತೀವಿ ಅಂತ ಹೇಳಲ್ಲ, ಎಲ್ಲ ಕಿತ್ಕೊಂಡು ಕಳಿಸ್ತಾರ. ಅಂದ್ಮೇಲೆ ಪಾಪ ದೇವರಿದ್ದವ ದೇವರು ಅಂತ ಹೇಳ್ಬೇಕಿಲ್ಲೋ. ಹಾಗಾಗಿ ತರಿಹಿ ಅಹಮೇವ ದೇವ, ಹಾಗಾಗಿ ನಾನೇ ದೇವರು ಅಂತ ಹೇಳಿದ. ಅದಕ್ಕೆ ಆ ಗೋಪಿ ಹೇಳಿಕತ್ತೇಳ, ನೋಡು ಹಿಂಗ ದೇವರು ಅಂತ ಅವ ಹೇಳ್ತಾನ. ಹಾಗಾಗಿ ನದೇವಿ ಪುತ್ರ ತವ ದೇವ ಭಕ್ತ, ನಿನ್ನ ಮಗನಿಗೆ ದೇವರ ಮೇಲೆ ಭಕ್ತಿ ಇಲ್ಲ. ಹಂಗಾಗಿ ಯಾರ ಆಚಾರ ಕಡೆ ಕರ್ಕೊಂಡೋಗಿ ಸ್ನಾನ ಸಂಧ್ಯಾವನ ಮಾಡಿಸೋ ಅಂತ. ಅದಕ್ಕೆ ವಾದಿರಾಜರಂತಾರ, ಆ ಗೋಪಿ ಹೇಳಿದ್ರೊಳಗೂ ತಪ್ಪಿಲ್ಲ, ನಮ್ಮ ಕೂಸು ಹೇಳಿದ್ರೊಳಗೂ ತಪ್ಪಿಲ್ಲ ಅಂತಾರ. ಅಕ್ಕೇನು ಹೇಳಿದ್ಲು, ನಾ ದೇವರ ನಿಮಿತ್ತಕ್ಕೆ ಇಟ್ಟೇನೆ ಅಂತ. ಇವ ಹೇಳಿದ ನಾನೇ ದೇವರು ಅಂತ ಹೇಳಿದ. ಅದಕ್ಕೆ ಅಕ್ಕಿ ಹೇಳಿದ್ಲು, ದೇವರ ಮೇಲೆ ಭಕ್ತಿ ಇಲ್ಲ, ಬರೋಬ್ಬರಿ ಹೇಳೋಣ ಅಂತಾರ ವಾದಿರಾಜರು. ಯಾಕೆ, ಅವನ ಮೇಲೆ ಇನ್ನೊಬ್ಬ ದೇವರಿದ್ರ ಆ ದೇವರ ಮೇಲೆ ಅವ ಭಕ್ತಿ ಮಾಡ್ಬೇಕು. ಅವನೇ ದೇವದೇವೋತ್ತಮ, ದೇವತಾ ಸಾರ್ವಮ, ಪುರಾಣ ಪುರುಷೋತ್ತಮ, ರಮಾ ಬ್ರಹ್ಮಾದಿ ವಂದಿತ ಅಂತ ಅವನೇ ಇರಬೇಕಾದ್ರೆ ಅವನಿನ್ಯಾವ ದೇವರ ಮೇಲೆ ಭಕ್ತಿಯನ್ನು ಮಾಡಬೇಕು. ಹೀಗಿರುವಾಗ ಸ್ವಾಮಿ ಏನ್ ಮಾಡಿದ, ಗೋಪಿಯರನ್ನು ಹಚ್ಚಿಕೊಂಡಿದ್ದ ಅಲ್ಲ, ಗೋಪಿಯರು ಪರಮಾತ್ಮನನ್ನ ಭಕ್ತಿಪೂರ್ವಕವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ಜಗತ್ತಿಗೆ ಭಗವಂತ, ನಾನು ಗೋಪಿಯರ ಮರಳಲ್ಲ, ಹೆಣ್ಣು ಮರಳಲ್ಲ, ಗೋಪಿಯರು ನನ್ನ ಭಕ್ತರು ಅಂತ ತಿಳಿಸೋದಕ್ಕೆ ಏನ್ ಮಾಡಿದ, ಅವ್ರು ಸ್ತೋತ್ರ ಮಾಡ್ತಾ ಮಾಡ್ತಾ ಇರುವಾಗ, ಅವರು ಅವನನ್ನು ಉಪಾಸನೆ ಮಾಡ್ತಾ ಮಾಡ್ತಾ ಇರುವಾಗ ಮರೆಯಾದರೆ ಹೋಗ್ಯಾನ ಬಿಡು, ಹಸಿವೆ ಆದ್ರೆ ವಾಪಸ್ ಬರ್ತಾನೆ ಅಂತ ಬಿಡ್ಲಿಲ್ಲ. ಏನು ಮಾಡಿದ್ರು, ರುರುದುಹು ಸಸ್ವರಂ ರಾಜಂ ಕೃಷ್ಣ ದರ್ಶನ ಲಾಲಸ ಅಂತ ಹೇಳ್ತಾರೆ. ಆ ಭಗವಂತನೇ ಸಿಗಬೇಕು, ಅವನು ಬರಬೇಕು ಅಂತ ಅಳುತ್ತಾರೆ ಅಂತ ಹೇಳ್ತಾರೆ. ನಾವು ಅಳುತ್ತೇವೆ, ದೇವರ ಒಂದನ್ನು ಬಿಟ್ಟು ಇನ್ನು ಎಲ್ಲದಕ್ಕೂ ಅಳುತ್ತೇವೆ. ಹಾಗಾಗಿ ನಮ್ಮ ಅಳು ಗೀತೆ ಆಗಲಿಲ್ಲ, ನಮ್ಮ ಅಳು ಗೋಡೆ ಆಯಿತು. ಆದರೆ ಗೋಪಿಯರು ಬೇರೆ ಯಾವುದೂ ಬೇಡ, ಕೃಷ್ಣನೇ ಬೇಕು, ಅವನ ದರ್ಶನವೇ ಆಗಬೇಕು ಅಂತ ಹತ್ತರು. ಆದ್ದರಿಂದ ಅವರ ಗೀತೆ ಏನಾಯಿತು, ಗೋಪಿ ಗೀತೆ ಆಯಿತು. ಇದು ಭಾಗವತ ನಮಗೆ ಕೊಡುವ. ಒಮ್ಮೆ ಆದರೂ ನಮ್ಮ ಜೀವನದಲ್ಲಿ ನಮ್ಮ ಅಳು ಕೇವಲ ನಮ್ಮ ಪರಿವಾರ, ನಮ್ಮ ಸುಖಕ್ಕಾಗಬಾರ್ದು, ದೇವರಿಗೋಸ್ಕರವಾಗಿ ಅಳಬೇಕು. ನಮ್ಮ ಗೀತೆ ಒಮ್ಮೆ ಆದರೂ ಗೋಪಿ ಗೀತೆ ಆಗಬೇಕು. ಜಯತಿ ತೇರಿಕಂ ಜನ್ಮನ ವ್ರಜ ಶ್ರೇತ ಇಂದಿರಾ ಸಾಧು ತತ್ರ ಹಿ ದೈತ ದೃಶ್ಯತಾಂ ತ್ವಾಂ ದಿದೀಕ್ಷವಾ ವೈಧೃತ ಸಭಾ ತ್ವಾಂ ವಿಚಿನ್ವತಿ. ನೋಡ್ರಿ, ಅವರು ಅಸವಹ, ಅವರ ಎಲ್ಲಾ ಪ್ರಾಣಗಳು ಎಲ್ಲಿದ್ದಾವೆ, ಪರಮಾತ್ಮನ ಪಾದಕಮಗಳಲ್ಲಿ ಇದ್ದಾವೆ. ಭಜ ಸಖೇಭವೇ ಕಿಂಕರಿ ಸ್ಮರೋ ಜಲರುಹಾನನಂ ಚಾರು ದರ್ಶಯನ್ ತವ ಕಥಾಮೃತಂ ತಪ್ತ ಜೀವನಂ ಕವಿ ವಿರೀಡಿತಂ ಕಲ್ಮಶಾಪಹಂ ಎಂಬುದಾಗಿ ಇಂತಹ ಪರಮಾತ್ಮನ ಭಕ್ತಿಯನ್ನು ಕಂಡು, ಆ ಗೋಪಿಯರ ಭಕ್ತಿಯನ್ನು ಕಂಡು ಪರಮಾತ್ಮ ತಾಸಾಂ ಆವಿರ್ಭೂಶ್ಯೌರಿ ಸ್ಮಯಮಾನ ಮುಖಾಂಬುಜ ದರ್ಶನವನ್ನು ಕೊಟ್ಟ. ರಾಸಕ್ರೀಡೆ ಮೂಲಕವಾಗಿ ಅವರಿಗೆ ಆನಂದವನ್ನು ಪಡಿಸಿದ. 16 ಜನ ಕೃಷ್ಣ, ಒಬ್ಬ ಗೋಪಿ, 16 ಗೋಪಿಯರು ಒಬ್ಬ ಕೃಷ್ಣ, 36 ಜನ ಗೋಪಿ ಒಬ್ಬ ಕೃಷ್ಣ, 36 ಕೃಷ್ಣ ಒಬ್ಬ ಗೋಪಿ, ಹೀಗೆ ಮಂಡಲಾಕಾರವಾಗಿ ಅವರಿಗೆ ಆನಂದವನ್ನು ಪಡಿಸ್ತಾನೆ. ಶುಕಾಚಾರ್ಯರಂತಾರೆ, ಯಾವ ಪ್ರಸಂಗದಲ್ಲಿ ಗೋಪಿಯರೆಲ್ಲ ಕೃಷ್ಣನ ಜೊತೆಗೆ ಇದ್ದಾರೆ, ಅದೇ ಪ್ರಸಂಗದಲ್ಲಿ ಆ ಎಲ್ಲ ಗೋಪಿಯರು ತಮ್ಮ ತಮ್ಮ ಪತಿಗಳ ಜೊತೆಗೂ ಇದ್ದಾರೆ. ಅಂದ ಮೇಲೆ ಸಾಮಿಶ್ವರು ಅನ್ನೋದನ್ನ, ಇದೆಲ್ಲ ಕೃಷ್ಣನ ಮಹಿಮೆ. ಇಷ್ಟೆಲ್ಲ ಹೇಳಿ ಕೃಷ್ಣ ಕಂಸಾದಿಗಳ ಸಂಹಾರವನ್ನು ಮಾಡಿ, ಅಕ್ರೂರ ಹಾಗೂ ಉದ್ಧವನಿಗೆ ಉಪದೇಶವನ್ನ ಮಾಡಿ
ಆಮೇಲೆ ಏನು ಮಾಡ್ತಾ ಇದ್ದಾನೆ, ಮಹಾಭಾರತ ಯುದ್ಧವನ್ನು ಮಾಡಿಸಿ ಪಾಂಡವರು ಜಯವನ್ನು ಕೊಟ್ಟು ಏನು ಮಾಡ್ತಾನೆ, ಗೀತೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ತನ್ನ ಅಂತರಂಗದ ಭಕ್ತನಾದ ಸುಧಾಮನಿಗೆ ಅನುಗ್ರಹವನ್ನು ಮಾಡ್ತಾನೆ. ನೀವೇನು ಹೇಳಿದ್ರು ಮುಗಿಸ್ತೀನ, ಮತ್ತೆ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ್ರಿ. ಮತ್ತೆ ಟೈಮ್ ಇಟ್ಟಿ ಕಲ್ಲನು ಭಕುತಿಯಿಂದಲಿ ಕೊಟ್ಟ ಬಕುದಗೆ, ಇಟ್ಟಿ ಕಲ್ಲನು ಭಕುತಿಯಿಂದಲಿ ಕೊಟ್ಟ ಬಕುದಗೆ ಮೆಚ್ಚಿ ತನ್ನನೇ ಕೊಟ್ಟ. ಬಡ ಬ್ರಾಹ್ಮಣನ ಮುಪ್ಪಿಡಿ ಅವಳಿಗೆ ಅಖಿಲಾರ್ಥ, ಕೆಟ್ಟ ಮಾತುಗಳಿಂದ ಚೈತ್ಯನ ಹೊಟ್ಟೆಯೊಳಗಿಂಬಿಟ್ಟ, ಬಾಣದೊಳಿಟ್ಟ ಭೀಷ್ಮನ ಅವಗುಣಗಳ ಎಣಿಸಿದನೆ ಕರುಣಾಳು. ಬಾಣದೊಳಿಟ್ಟ ಭೀಷ್ಮನ ಅವಗುಣಗಳ ಎಣಿಸಿದನೆ ಕರುಣಾಳು. ಹಾಗಾಗಿ ಆ ಬಟ್ಟೆ ಬಿಚ್ಚಿದ ಕೃಷ್ಣ, ಸುಧಾಮ ಹೊತ್ತುಕೊಂಡ ಬಟ್ಟೆ ಬಿಚ್ಚಿದ, ಉತ್ತರೀಯವನ್ನು ಬಿಚ್ಚಿ ಅವಲಕ್ಕಿ ಕೊಡುವಂತ ಕೇಳಿದ. ತಂದಾಗೆ ಮುಗ್ಗಾಗಿತ್ತು, ಇವಾಗಿಷ್ಟು ದಿವಸ ಇದ್ದಾನೆ. ಆವಾಗ ಒಂದು ಮುಷ್ಟಿಯನ್ನು ಬಾಯಿ ಹಾಕೊಂಡ. ಲಕ್ಷ್ಮೀದೇವಿ ಅಂತಾಳೆ, ಅಷ್ಟ ದರಿದ್ರನಿಗೆ ಒಂದು ಮುಷ್ಟಿಯಿಂದಲೇ ಅಷ್ಟೈಶ್ವರ್ಯ ಕೊಟ್ಟು ಇಟ್ಕೊಳ್ಳಿಕ್ಕೆ ಇನ್ನೊಂದು ಮುಷ್ಟಿ ತಿಂದ್ರೆ ಜಾಗ ಇಲ್ಲ, ನಿನ್ನ ನೈವೇದ್ಯ ಆಯಿತು, ನನಗೂ ನೈವೇದ್ಯ ಕೊಡು ಅಂತಾಳೆ ಲಕ್ಷ್ಮೀದೇವಿ. ಆ ಭಕ್ತ ವಾತ್ಸಲ್ಯ ಅದು ಎಂಥದ್ದು. ಸುಧಾಮ ಹೊರಟೋದ. ಹೋಗುವಾಗ ದೇವ್ರು ನನಗೇನೂ ಕೊಡ್ಲಿಲ್ಲ ಅಂತ ಹೋಗ್ಲಿಲ್ಲ. ಹೆಂಗ ಹೋದ ಅಂತ ಕೇಳಿದ್ರೆ, ಅವ ಎಲ್ಲೇ ನಾ ಎಲ್ಲೇ ಬಡ ಬ್ರಾಹ್ಮಣ, ಆತ ಏನು ಮಾಡಿದ ಅಂತ ಕೇಳಿದ್ರೆ, ನನಗೆ ಎಷ್ಟು ಉಪಚಾರ ಮಾಡಿದ ಅಂತ ಸ್ಮರಣೆ ಮಾಡ್ತಾ ಹೋದನೆ ವಿನಃ ಏನನ್ನೂ ಸ್ಮರಣೆ ಮಾಡಲಿಲ್ಲ. ದೇವರು ಕೊಡ್ಲಿಲ್ಲ ಅಂತ ವಿಚಾರ ಬರಲಿಲ್ಲ. ಆಮೇಲೆ ದೇವರು ಕೊಟ್ಟದ್ದು ಗೊತ್ತಾಯಿತು. ಗೊತ್ತಾದ ಮೇಲೆ ಅವನೇನಂದ, ಭಗವಂತ ಇಷ್ಟು ಸಂಪತ್ತು ಕೊಟ್ಟೆ, ಆದರೆ ನಿನ್ನ ವಿಸ್ಮರಣೆಯನ್ನು ಎಂದಿಗೂ ಕೊಡಬೇಡ ಅಂತ ಕೇಳ್ತಾನೆ. ಯಾಕೆ, ಸಂಪತ್ತು ಬಂದಾಗ ವಿಸ್ಮರಣೆ ಆಗೋದು ಸಹಜವಾದದ್ದು, ಆದ್ದರಿಂದ ವಿಸ್ಮರಣೆ ಕೊಡಬೇಡ ಅಂತ. ಹೀಗೆ ಭಗವಂತ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಮುಂದೆ ಉದ್ಧವ ತನ್ನ ಅಂತರಂಗದ ಭಕ್ತ ಆ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾನೆ. ಸೂರ್ಯೋ ಅಗ್ನಿ ಬ್ರಾಹ್ಮಣೋ ಗಾವಃ ವೈಷ್ಣವ ಕಮ್ಮರುಜ್ಜಲಂ ಓ ಆತ್ಮ ಸರ್ವಭೂತಾನಿ ಭದ್ರಪೂಜಾ ಪದಾನಿ ಮೇ ಎಂಬುದಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡೋದಕ್ಕೆ ಸೂರ್ಯಾಂತರ್ಯಾಮಿಯಾದ ಅವನನ್ನ ಅರ್ಘ್ಯ ಪ್ರದಾನಾದಿಗಳನ್ನ ಸೂರ್ಯೋಪಸ್ಥಾನಾದಿಗಳನ್ನ ಮಾಡುವ ಮೂಲಕವಾಗಿ ಸೂರ್ಯ ಒಂದು ಮಾಧ್ಯಮ. ಸೂರ್ಯೋ ಅಗ್ನಿ, ಅಗ್ನಿಯಲ್ಲಿ ವೈಶ್ವದೇವಾದಿಗಳನ್ನು ಮಾಡುವ ಮೂಲಕವಾಗಿ, ಆ ಮೂಲಕವಾಗಿ ಅಗ್ನಿ ಒಂದು ಮಾಧ್ಯಮ. ಸೂರ್ಯೋ ಅಗ್ನಿ ಬ್ರಾಹ್ಮಣೋ ಗಾವಃ ಬ್ರಾಹ್ಮಣರು, ಆಮೇಲೆ ಗಾವಃ ಗೋವುಗಳು, ವೈಷ್ಣವ ವಿಷ್ಣು ಭಕ್ತ, ಇಂಥ 11 ಪ್ರತೀಕೆಗಳನ್ನು ಕೊಡ್ತಾ ಆಚಾರ್ಯೋ ಅರಣೀಶ್ಯಾತ್ ಅಂತೇವ ಶುದ್ಧರಾರಣಿ ಅಂತ ಗುರುಗಳು ಶಿಷ್ಯರು ಸೇರಿ ಉಪಾಸನೆಯನ್ನು ಮಾಡಿ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತಿರ್ಜುನ ಅಂತ ಹೇಳಿದ ಹಾಗೆ ಆ ಭಗವಂತನ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ. ಈ ರೀತಿಯಾಗಿ ಹೇಳ್ತಾ 7 ದಿವಸ ಆಯಿತು. 7 ದಿವಸ ಆದಾಗ ಆ ಶುಕಾಚಾರ್ಯರ ದರ್ಶನಕ್ಕೆ ಬಂದಂತಹ ಯಾವ ಋಷಿಮುನಿಗಳು ತಂದಂತಹ ಹೂವಿನಲ್ಲಿ ಕ್ರಿಮಿ ರೂಪದಿಂದ ಬಂದಿದ್ದಾನೆ. ಆವಾಗ ಆ ತಕ್ಷಕ ಕ್ರಿಮಿ ರೂಪದಿಂದ ಬಂದು ಅವನಿಗೆ ಕಸ್ತಾ ಇದ್ದಾನೆ. ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ, ಪರಮಾತ್ಮನ ಪಾದಮೂಲವನ್ನ ಸೇರ್ತಾ ಇದ್ದಾನೆ. ಯಾರು, ಪರೀಕ್ಷಿತ ಮಹಾರಾಜ. ಶುಕಾಚಾರ್ಯಂತ ಮಹಾಜ್ಞಾನಿಗಳಿಂದ ಆ ಸೇವೆಯನ್ನು ಸ್ವೀಕಾರ ಮಾಡಿದವ, ಶ್ರವಣವನ್ನು ಮಾಡಿದವ ಮೋಕ್ಷವನ್ನು ಹೊಂದದೆ ಇನ್ನೇನು ಹೊಂದ್ತಾ ಇದ್ದಾನೆ. ಆದ್ದರಿಂದ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಜನ್ಮಾದ್ಯಶ್ಯತೋನ್ವಯಾದಿತರತಶ್ಚಾರ್ಥೇಷು ವಿಜ್ಞಸ್ವರಾರ್ಥೇನೆ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರತ್ಯ ಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹುಕಂ ಸತ್ಯಂ ಪರಂ ಧೀಮಹಿ. ಜನ್ಮಾದ್ಯಶ್ಯತಃ, ಯತಃ ಯಾವ ಕಾರಣಕ್ಕೋಸ್ಕರವಾಗಿ, ಆದ್ಯಸ್ಯ ಪರಮಾತ್ಮನ ಜನ್ಮ ಅವತಾರವು ಯತಃ ಯಾವ ಕಾರಣಕ್ಕೋಸ್ಕರವಾಗಿ, ಯಾವ ವೈವಸ್ವತ ಮನುವಿಗೆ ಉಪದೇಶವನ್ನು ಮಾಡೋದಕ್ಕೋಸ್ಕರವಾಗಿ ಮತ್ಸ್ಯಾವತಾರವನ್ನು ತಳೆದಿದ್ದಾನೋ ತಂ ಪರಂ ಧೀಮಹಿ, ಆ ಪರಮಾತ್ಮನಂತ ಹೇಳ್ರಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರವು ಯತಃ ಯಾವ ಕಾರಣಕ್ಕೋಸ್ಕರವಾಗಿ ಮಂದರ ಪರ್ವವನ್ನು ಧಾರಣೆ ಮಾಡೋದಕ್ಕೆ ಕೂರ್ಮನಾಗಿ ಅವತಾರ ಮಾಡಿದ್ದಾನೋ ತಂ ಪರಂ ಧೀಮಹಿ, ಆ ಪರಮಾತ್ಮನನ್ನ ಧ್ಯಾನ ಮಾಡ್ರಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರವು ಹಿರಣ್ಯಾಕ್ಷನ ಸಂಹಾರ ಮಾಡೋದಕ್ಕೋಸ್ಕರವಾಗಿ ವರಾಹನಾಗಿ ಅವತಾರ ಮಾಡಿದ್ದಾನೆ ತಂ ಪರಂ ಧೀಮಹಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರೋ ಯತಃ ಯಾವ ಕಾರಣಕ್ಕೋಸ್ಕರವಾಗಿ
ಆ ಯಾವ ವಾಮನಾವತಾರವನ್ನು ತಡೆದು ಇಂದ್ರನಿಗೆ ರಾಜ್ಯವನ್ನು ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿ ಅವತಾರ ಮಾಡಿದ್ದಾನೋ ತಂ ಪರಂ ಧೀಮಹಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರವೋ ತನ್ನ ತ್ರಿವಿಕ್ರಮತ್ವವನ್ನು ತೋರಿಸೋದಕ್ಕವಾಗಿ ತ್ರಿವಿಕ್ರಮನಾಗಿ ಬರಚಕ್ರವರ್ತಿಗೆ ಅನುಗ್ರಹ ಮಾಡಿದ ತಂ ಪರಂ ಧೀಮಹಿ. ಆ ಪರಮಾತ್ಮನ ಧ್ಯಾನ ಮಾಡ್ರಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರೋ ಯತಃ ಯಾವ ಕಾರಣಕ್ಕೋಸ್ಕರವಾಗಿ ಧ್ರುವ ಕುಮಾರಿನ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ವಾಸುದೇವನಾಗಿ ಬಂದ ತಂ ಪರಂ ಧೀಮಹಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರೋ ವೈವಸ್ವತವನಿಗೆ ಉಪದೇಶ ಮಾಡಬೇಕು ಮತ್ಸ್ಯ ಪುರಾಣವಂತ ಯಜ್ಞನಾಮಕನಾಗಿ ಅವತಾರ ಮಾಡಿದ್ದಾನೆ ತಂ ಪರಂ ಧೀಮಹಿ. ಅಂತಹ ಪರಮಾತ್ಮನ ಧ್ಯಾನ ಮಾಡ್ರಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರೋ ಯತಃ ಯಾವ ಕಾರಣಕ್ಕೋಸ್ಕರವಾಗಿ ತಾಯಿಯಾದ ದೇವಹೂತಿಗೆ ಕಪಿಲನಾಮಕನಾಗಿ ಉಪದೇಶ ಮಾಡಬೇಕು ಅಂತ ಅವತಾರ ಮಾಡಿದ್ದಾನೋ ತಂ ಪರಂ ಧೀಮಹಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರೋ ಯತಃ ಯಾವ ಕಾರಣಕ್ಕೋಸ್ಕರವಾಗಿ 100 ಜನ ಮಕ್ಕಳಿಗೆ ಉಪದೇಶ ಮಾಡಬೇಕು ಅಂತ ಋಷಭನಾಮಕನಾಗಿ ಅವತಾರ ಮಾಡಿದ್ದಾನೆ ತಂ ಪರಂ ಧೀಮಹಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರೋ ಯತಃ ಯಾವ ಕಾರಣಕ್ಕೋಸ್ಕರವಾಗಿ ಗಿರಿರಾಜನಿಗೆ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ನಾರಾಯಣನಾಗಿ ಬಂದಿದ್ದಾನೆ ತಂ ಪರಂ ಧೀಮಹಿ. ಆ ಪರಮಾತ್ಮನ ತಿಳ್ಕೊಳ್ಳಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರೋ ಯತಃ ಯಾವ ಕಾರಣಕ್ಕೋಸ್ಕರವಾಗಿ ಮಂದರ ಪರ್ವತವನ್ನು ತರುವುದಕ್ಕೆ ಅಜಿತ ನಾಮಕನಾಗಿ ಅವತಾರ ಮಾಡಿದ ತಂ ಪರಂ ಧೀಮಹಿ. ಆ ಪರಮಾತ್ಮನ ತಿಳ್ಕೊಳ್ಳಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರೋ ಯತಃ ಯಾವ ಕಾರಣಕ್ಕೋಸ್ಕರವಾಗಿ ಮೋಹಿನಿಯಾಗಿ ಅವತಾರ ಮಾಡಿದ ತಂ ಪರಂ ಧೀಮಹಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರೋ ಯತಃ ಯಾವ ಕಾರಣಕ್ಕೋಸ್ಕರವಾಗಿ ಧನ್ವಂತರಿಯಾಗಿ ಅವತಾರ ಮಾಡಿದ ತಂ ಪರಂ ಧೀಮಹಿ. ಆ ಪರಮಾತ್ಮನ ಧ್ಯಾನ ಮಾಡ್ರಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರೋ ಬ್ರಹ್ಮಾದಿ ದೇವತೆಗಳು ಉಪದೇಶ ಮಾಡೋದಕ್ಕೋಸ್ಕರವಾಗಿ ವೇದವ್ಯಾಸರಾಗಿ ಅವತಾರ ಮಾಡಿದ ತಂ ಪರಂ ಧೀಮಹಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರೋ ಯತಃ ಯಾವ ಕಾರಣಕ್ಕೋಸ್ಕರವಾಗಿ ಭೂಮಿಯ ಭಾರವನ್ನು ಹರಣ ಮಾಡೋದಕ್ಕೋಸ್ಕರ ಕೃಷ್ಣನಾಗಿ ಅವತಾರ ಮಾಡಿದ ತಂ ಪರಂ ಧೀಮಹಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರೋ ಯತಃ ಯಾವ ಕಾರಣಕ್ಕೋಸ್ಕರವಾಗಿ ವಿಶ್ವಾಮಿತ್ರಾದಿಗಳ ಅನುಗ್ರಹ ಮಾಡೋದಕ್ಕೆ ರಾವಣಾದಿಗಳನ್ನು ಸಂಹಾರ ಮಾಡೋದಕ್ಕಾಗಿ ರಾಮನಾಗಿ ಅವತಾರ ಮಾಡಿದ ತಂ ಪರಂ ಧೀಮಹಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರೋ ಯತಃ ಯಾವ ಕಾರಣಕ್ಕೋಸ್ಕರವಾಗಿ ತ್ರಿಪುರರನ್ನು ಸಂಹಾರ ಮಾಡಿ ಆ ಬುದ್ಧ ರೂಪನಾಗಿ ಬಂದ ತಂ ಪರಂ ಧೀಮಹಿ. ಆ ಪರಮಾತ್ಮನ ಧ್ಯಾನ ಮಾಡಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರೋ ವಿಷ್ಣುವೇಶ ಎನ್ನುವ ಬ್ರಾಹ್ಮಣನಲ್ಲಿ ಕಲ್ಕಿ ನಾಮಕನಾಗಿ ಅವತಾರ ಮಾಡಿ ಭೂಮಿಯನ್ನ ಮತ್ತೆ ಯುಗಾಂತರಕ್ಕೆ ಕಳಿಸಿದ ತಂ ಪರಂ ಧೀಮಹಿ. ಆ ಪರಮಾತ್ಮನನ್ನ ಧ್ಯಾನ ಮಾಡಿ. ಯಸ್ಯ ಯಾವ ಪರಮಾತ್ಮನ ಜನ್ಮ ಅವತಾರೋ ಜಗತ್ತಿನ ಸೃಷ್ಟಿಯನ್ನ ಮಾಡುವುದಕ್ಕೋಸ್ಕರವಾಗಿ ಅನಿರುದ್ಧ ಪ್ರದ್ಯುಮ್ನ ಸಂಕೃಷ್ಣ ವಾಸುದೇವ ರೂಪನಾಗಿ ಅವತಾರವನ್ನು ಮಾಡಿದ ತಂ ಪರಂ ಧೀಮಹಿ. ಯಸ್ಯ ಆದ್ಯಸ್ಯ ಜನ್ಮ. ಯಸ್ಯ ಅಂದ್ರೆ ಯಾವ, ಆದ್ಯಸ್ಯ ಅಂದ್ರೆ ಮುಖ್ಯ ಪ್ರಾಣದೇವರು. ಅಂತಹ ಮುಖ್ಯ ಪ್ರಾಣದೇವರ ಜನ್ಮ ಯತಃ ಯಾವ ಕಾರಣಕ್ಕೋಸ್ಕರವಾಗಿ ಹನುಮಂತ ದೇವರಾಗಿ ಆಗಿದ್ದಾರೋ ತಂ ಪರಂ ಧೀಮಹಿ. ಯಸ್ಯ ಆದ್ಯಸ್ಯ ಮುಖ್ಯ ಪ್ರಾಣದೇವರ ಜನ್ಮ ಅವತಾರೋ ಭೀಮಸೇನ ದೇವರಾಗಿ ಅವತಾರವನ್ನು ಮಾಡಿದ್ದಾರೋ ತಂ ಪರಂ ಧೀಮಹಿ. ಯಸ್ಯ ಯಾವ ಆದ್ಯಸ್ಯ ಮುಖ್ಯ ಪ್ರಾಣದೇವರ 3ನೇ ಅವತಾರ ಯಾವುದು ಅಂತ ಕೇಳಿದ್ರೆ ಆನಂದ ತೀರ್ಥ ಭಗವತ್ಪಾದರಾಗಿ ಮಧ್ವಾಚಾರ್ಯ ಅವತಾರವನ್ನು ಮಾಡಿದ್ದಾರೋ ತಂ ಪರಂ ಧೀಮಹಿ. ಏನು ಬ್ರಹ್ಮ ಅಂತ ಗುರುವಸಾಕ್ಷಾತ್ ಇಷ್ಟಂ ದೈವಂ ಶ್ರೀಯತ್ಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ಇಂತಹ ಆ ಯಾವ ಜನ್ಮಾದ್ಯಶ್ಯ ಯತೋನ್ಮಯಾದಿತರತಃ ಅರ್ಥೇಶು ಅಭಿಜ್ಞ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವೇ ಮಹ್ಯಂತಿಂ ಸೂರ್ಯ. ಇಂತಹ ಎಲ್ಲ ಜ್ಞಾನಿಗಳನ್ನ ದೇವತೆಗಳ ಎಲ್ಲ ರೂಪವನ್ನ ತಿಳಿಸಿದ ಯಸ್ಯ ಯಾವ ಪರಮಾತ್ಮನ ಆದ್ಯಸ್ಯ ಮುಖ್ಯ ಪ್ರಾಣದೇವರ ಅವತಾರರಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರ ಸನ್ನಿಧಾನವುಳ್ಳಂತಹ ಪ್ರಹ್ಲಾದರಾಜರನ್ನ ಏನ್ ಮಾಡ್ರಿ ಧೀಮಹಿ ತಿಳ್ಕೊಡ್ರಿ. ಆ ಪ್ರಹ್ಲಾದರಾಜರ ಯಸ್ಯ ಪ್ರಹ್ಲಾದರಾಜರ ಜನ್ಮ 2ನೇ ಅವತಾರ ವ್ಯಾಸರಾಜರಾಗಿ ಅವತಾರ ಮಾಡಿದ್ದಾರೋ ಅವರನ್ನು ತಿಳ್ಕೊಳ್ಳಿ. ಯಸ್ಯ ಯಾವ ಆ ಮುಖ್ಯ ಪ್ರಾಣದೇವರ ಸನ್ನಿಧಾನವುಳ್ಳಂತಹ ರಾಘವೇಂದ್ರ ಸ್ವಾಮಿಗಳನ್ನ ತಂ ಪರಂ ಧೀಮಹಿ ಅವರನ್ನು ತಿಳ್ಕೊಳ್ರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇಷ್ಟಾದ್ಮೇಲೆ ಕೊನೆಗೆ ಇನ್ನು ಉಳಿದದ್ದು 5 ನಿಮಿಷ, 12ವರೆಗೆ ಮುಗಿಸ್ತೀವಿ ಅಂತ ಹೇಳಿ. ಕೊನೆಯದಾಗಿ ಏನು ಅಂದ್ರೆ ರುಕ್ಮಿಣಿ ಕಲ್ಯಾಣ. ಭೀಷ್ಮಕ ಮಹಾರಾಜನಿಗೆ ರುಕ್ಮಿ, ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ ಅಂತ ಮಕ್ಕಳು. ಅದರಲ್ಲಿ ರುಕ್ಮಿಣಿ ಸಾಕ್ಷಾತ್ ಲಕ್ಷ್ಮೀದೇವಿ. ನಿನ್ನೆ ಹೇಳಿದ್ದೇವೆ ಶ್ರೀರೂಪ ರುಕ್ಮಿಣಿ ದೇವಿ, ಭೂರೂಪ ಸತ್ಯಭಾಮೆ ಅಂತ. ಹಾಗೆ ಅಂತಹ ರುಕ್ಮಿಣಿಯನ್ನು ವಿವಾಹ ಮಾಡಿ ಕೊಡಬೇಕು ಅಂತನ್ನುವಾಗ ಮಕ್ಕಳು ಅಯೋಗ್ಯರು. ಈ ಗೋವಳನಿಗೆ ಕೊಟ್ಟರೆ ಉಪಯೋಗ ಇಲ್ಲ, ಶಿಶುಪಾಲನಿಗೆ ಕೊಡೋಣ ಅಂತ ಆಲೋಚನೆಯನ್ನು ಮಾಡಿದ್ದಾರೆ. ಹಾಗಾಗಿ ಏನಾಯಿತು ಅಂತ ಕೇಳಿದ್ರೆ ಶಿಶುಪಾಲ ಕೊಡೋಣ ಅಂತಿರುವಾಗ ರುಕ್ಮಿಣಿ ದೇವಿ ವೃದ್ಧನಾದ ಬ್ರಾಹ್ಮಣನನ್ನ ಕರೆದು ಒಂದು ಪತ್ರವನ್ನ ಬರೆದಿದ್ದಾಳೆ. ಆ ಪತ್ರ ತಗೊಂಡು ಬ್ರಾಹ್ಮಣ ತಡ ಮಾಡಲೇ ಇಲ್ಲ. ಇನ್ನು 5 ನಿಮಿಷ ಇದೆ 12ವರೆಗೆ ಅಂತ ತಗೊಂಡು ವಾಯುವೇಗದಿಂದ ಹೊರಟೇ ಬಿಟ್ಟ. ವಾದಿರಾಜರಂತಾರೆ ಅವಾಗ ಕೃಷ್ಣ ಏನ್ ಮಾಡಿದ, ವೃದ್ಧ ಬ್ರಾಹ್ಮಣ ಪತ್ರ ತನ್ನಲ್ಲ, ಪತ್ರ ತಂದ ಬ್ರಾಹ್ಮಣನ ಕೈಯನ್ನೇ ಹಿಡಿದ ಸ್ವಾಮಿ ರುಕ್ಮಿಣಿ ಕೈ ಹಿಡಿದ ಇರ್ತಾನೇನೋ ಅಂತಾರೆ. ಏನೋ ಅಧ್ಯಾತ್ಮರಿ ಅವರದ್ದು. ಸರಿ, ಪತ್ರ ನೋಡಿದ ಗೊತ್ತಾಯ್ತು, ಓಹೋ ಎಡವಟ್ಟಾಗಿದೆ ಅಂತ ಗೊತ್ತಾಯ್ತು. ಗೊತ್ತಾಗಿ ಏನ್ ಮಾಡಿದ,
ಬ್ರಾಹ್ಮಣಿಗೆ ಹೇಳ್ದ ರಥ ಏರು ಅಂತ ಹೇಳ್ದ. ರಥ ಏರಿ ಹೊರಟ್ರೆ ಬಲರಾಮ ದೇವರು ಅಂದ್ಕೊಂಡ್ರು, ಅಯ್ಯೋ ಕೃಷ್ಣ ಎಲ್ಲೇ ಹೋಗ್ಬೇಕಾದ್ರು ಅಣ್ಣಯ್ಯ ಬಲರಾಮ ಹೋಗ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದ. ಇವತ್ತು ಯಾವುದೋ ಈ ಬ್ರಾಹ್ಮಣರು ಪಂಜ ಉಟ್ಕೊಂಡು ಮಧ್ಯಾಹ್ನ ಹೊತ್ತಿಗೆ ಬಂದ್ರೆ ನಂಬಲಿಕ್ಕೆ ಆಗಂಗಿಲ್ರಿ ಅವ್ರ. ಹಿಂಗಾಗಿ ಯಾವುದೋ ಬ್ರಾಹ್ಮಣ ಬಂದ ಹೊರಟೇ ಬಿಟ್ಟ ಅಂತ ಭಾರೀ ತನ್ನ ಯಾದವ ಸೈನ್ಯವನ್ನು ತಗೊಂಡು ಹೊರಟೇ ಬಿಟ್ಟ. ಯಾಕೆ ಹೀಗಾಯಿತು? ಸ್ವರೂಪಯೋಗ, ರಾಮಾವತಾರದಲ್ಲಿ ಸ್ವರೂಪಯೋಗಿದ್ದ ಪುಣ್ಯ ಆಗಿತ್ತು, ಇವಾಗ ಕಡಿಮೆ ಆಗಲಿ ಅಂತ ಹಾಗೆ ಮಾಡಿದ ಭಗವಂತ. ಸರಿ, ಬಂದಾಗ ಏನಾಯ್ತು ಅಂತ ಕೇಳಿದ್ರೆ, ತನ್ನವಳಿ ಆದ ರುಕ್ಮಿಣಿಯನ್ನ ಅವಳು ಪಾರ್ವತೀ ದೇವಿ ಸನ್ನಿಧಾನಕ್ಕೆ ಬಂದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ, ಕರೆದುಕೊಂಡು ಹೋದ. ಎಲ್ಲೆಲ್ಲೋ ಕರ್ಕೊಂಡು ಹೋಗಲಿಲ್ಲ, ಎಲ್ಲೆಲ್ಲೋ ಹೋಗುವ ಕ್ರಮ ಇಲ್ಲ, ಯಾರನ್ನೋ ಕರ್ಕೊಂಡು ಹೋಗಲಿಲ್ಲ. ತನ್ನವಳಿ ಆದ ಅನಾದಿ ಸ್ವರೂಪಿಣಿಯಾದ ಲಕ್ಷ್ಮೀ ದೇವಿಯನ್ನೇ ಕರ್ಕೊಂಡು ಹೋದ. ಇನ್ಯಾರನ್ನೋ ಕರ್ಕೊಂಡು ಹೋಗೋ ಕ್ರಮ ಇಲ್ಲ, ದೇವರಲ್ಲಿ ದೇವತೆಗಳಲ್ಲಿ ಇಲ್ಲ. ಹಾಗಾಗಿ ಕರ್ಕೊಂಡು ಹೋದ. ಎಲ್ಲಿ? ಮೂಲ ಮಾಧವ ಅನ್ನೋ ಉದ್ಯಾನವನಕ್ಕೆ ಕರ್ಕೊಂಡು ಹೋದ್ರೆ ಹೆಣ್ಣು ಕೊಡಬೇಕಾದ ತಂದೆ ಬರಬೇಕಲ್ಲ, ಬರಲಿಲ್ಲ. ಯಾಕೆ? ಮಕ್ಕಳು ಅವಿವೇಕದಿಂದ. ಹಾಗಿರುವಾಗ ದೇವತೆಗಳು ಯಾದವರು ಏನಾಗಿದ್ದಾರೆ ಅಂತ ಕೇಳಿದ್ರೆ ಎರಡು ಭಾಗ ಮಾಡಿಕೊಂಡ್ರು. ಒಂದು ವರಕನ್ಯಾ, ಒಂದು ವರದ ಪಕ್ಷದವು, ಇನ್ನು ಕೆಲವರು ಕನ್ಯೆ ಕಡೆಯವರಾದರು. ಹಾಗಾಗಿ ಅವತ್ತು ನೋಡ್ರಿ, ಮೊದಲು ಕನ್ಯಾ ಕಡೆದವರೇ ಮಾತಾಡೋದು. ಹಂಗೆ ಅವರೇ ಮಾತಾಡ್ಬೇಕ್ರಿ. ಹಂಗೆ ತಪ್ಪು ತಿಳ್ಕೊಬೇಡ್ರಿ, ಕನ್ಯಾ ಕಡೆಯವರೇ ಮೊದಲು ಮಾತಾಡ್ಬೇಕು. ಹಾಗಾಗಿ ಮೊದಲು ಕನ್ಯೆ ಕಡೆಯವರೇ ಮಾತಾಡಿದ್ದಾರೆ. ಏನಂತ? ನಾವು ವರವನ್ನ ದಾರಿ ಎರೆದು ಕೊಡ್ತಾ ಇದ್ದೇವೆ. ಹಾಗಾಗಿ ಏನ್ ಮಾಡಬಾರ್ದು ಅಂತ ಕೇಳಿದ್ರೆ, ನಮ್ಮ ವರ ಮಹಾಶಯನನ್ನ ನಾವು ದಾರಿ ಎರೆದು ಕೊಡ್ತಾ ಇದ್ದೇವೆ. ಯದಿ ಭಾರ ಕಾರ್ಯೇ, ಭಾರವಾದ ಕೆಲಸ ಹೇಳಬಾರ್ದು ನಮ್ಮ ಹುಡುಗಿಗೆ. ನೈವೋಪದಿಶ್ಯಂ ನ ಪುನಃ ಕದಾಪಿ ಏನಾಂ ತ್ಯಜಿತ್ಯಪಿ ನಾತ್ರ ಕುಪ್ಪೀತ್ ಗೃಹಾತು ತರಿಹಬ್ಜ ಮುಖೀಕರನ್ನ. ನಾವು ಕನ್ಯೆಯನ್ನ ವರಮಹಾಶಯನಿಗೆ ದಾರಿ ಎರೆದು ಕೊಡ್ತೀವಿ. ಆದರೆ ಯದಿ ಭಾರ ಕಾರ್ಯ, ಪಾದರಾಜರು ಇಲ್ಲೂ ತೋರಿಸಿದ್ರು, ಇಲ್ಲೂ ಅಧ್ಯಾತ್ಮ ಹೇಳ್ತಾರೆ. ಭಾರವಾದ ಕೆಲಸ ನಮ್ಮ ಹುಡುಗಿ ಹಂಗೆ ಹೇಳ್ಯಾರ್ರಿ ಅವರು. ಮತ್ತೆ ಹಿಂಗೆ ಇವತ್ತಿನ ಹಂಗೆ ಹೇಳಬಾರದು. ಈಗಿನವ್ರು ಈಗ ಹೇಳ ಭಾರವಾದ ಕೆಲಸ ಅವತ್ತು ಹೇಳಿ ತಿಳ್ಕೊಡ್ರಿ ಅಂತಾರೆ ವಾದರಾಜರು. ಯದಿ ಭಾರ ಕಾರ್ಯ, ಭಾರವಾದ ಕೆಲಸ ಹೇಳಬಾರದು. ಅದಕ್ಕೆ ಏನ್ ಮಾಡಿದ್ರು ಗಂಡಿನವರಂದ್ರು, ಭಾರವಾದ ಕೆಲಸ ಏನೂ ಹೇಳುದಿಲ್ಲ. ನಮ್ಮ ಹುಡುಗನಿಗೆ ಕೋಟಿ ಕೋಟಿ ಭೃತ್ಯರಿದ್ದಾರೆ, ಭಾರವಾದ ಕೆಲಸ ಏನೂ ಹೇಳುದಿಲ್ಲ. ನಮ್ಮ ಹುಡುಗನ ಆಸ್ತಿ ಅಂತಸ್ತು, ಮನೆಯಲ್ಲಿ ಇರೋರು ಹೋಗೋರು ಬರೋರು ಅಷ್ಟು ನೋಡ್ಕೊಂಡ್ರೆ ಸಾಕು. ಸರಿ, ಅವಾಗ ಹೆಣ್ಣಿನವ್ರು ಕೇಳಿದ್ರು, ಹಂಗಂದ್ರೆ ಆಸ್ತಿ ಎಷ್ಟಿದೆ ಹೇಳ್ರಿ ಅಂತ. ಯಾಕೆ ಮೊದ್ಲು ಭಾರಿ ಹೇಳಿರ್ತಾರೆ, ಹಿಂದಗಡೆ ಏನೂ ಇರಂಗೇ ಇಲ್ಲ. ಹಂಗಾಗಿ ಅವಾಗೇ ಬಂತ್ರಿ, ಹಂಗಂದ್ರೆ ಆಸ್ತಿ ಎಷ್ಟದ ಹೇಳ್ರಿ ಅಂತ. ಅವಾಗ ಗಂಡಿನವರು ಆಸ್ತಿ ಹೇಳ್ತಾರೆ. ಏನ್ ಆಸ್ತಿ? ಬ್ರಹ್ಮಾಂಡಕ್ಕೆ ಚತುರ್ದಶಲಶ ಪ್ರಾಸಾದ ಶೋಭಂ ಹರೇ ಸಾತ್ವೀಯಂ ಸತತಂ ವಿಚಾರಯತು ಸನ್ಮಧ್ಯೆ ಗ್ರಹಸ್ಯೋಚಿತಂ. ಇಡೀ ಬ್ರಹ್ಮಾಂಡವೇ ನಮ್ಮ ಹುಡುಗನ ಆಸ್ತಿ. ಅತಳ ವಿತಳರ ಸಾತಳ ತಳಾತಳ ಪಾತಾಳಾದಿ ಲೋಕಗಳು, ಭೂಲೋಕ, ಬೋರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕಾದಿಗಳೆಲ್ಲ ಆಸ್ತಿ. ಏನು ಎಂತಹ ಇಡೀ ಹಿಮಾಲಯ ಪರ್ವತ, ಮೇರು ಪರ್ವತ, ಮಂದರ ಪರ್ವತ, ಇದೆಲ್ಲ ಅವನ ಆಸ್ತಿ. ಭೂಮಿ ಆಕಾಶದಿಂದ ಸಹಿತವಾಗಿರತಕ್ಕಂಥ ಇಡೀ ಲೋಕವೇ ಅವನ ಆಸ್ತಿ. ಮನೆಯೊಳಗಿದ್ದವ್ರು ಭಾರಿ ಮಹಾಶೇರವರನ್ನೆಲ್ಲ ನೋಡ್ಕೋಬೇಕು. ಯಾರು 4 ತನೆ ಒಬ್ಬ ಇದ್ದಾನ, 4 ಮುಖದವ, ಒಂದು ಮುಖ ಅಲಂಕಾರ ಮಾಡ್ಕೊಂಡು ಪುರಾಣ ಬರೋದ್ರಾಗೇನೆ ಮಂತ್ರಾಕ್ಷತಿಗೆ ಬಂದ್ಬಿಟ್ಟಿರ್ತದೆ. ಪಾಪ ಇವ 4 ಮಾರಿ ಅಲಂಕಾರ ಮಾಡ್ಕೊಂಡ್ ಬರ್ಬೇಕಿವ. ಹಂಗಾಗಿ 4 ಮಾರಿ ಒಬ್ಬ ಇದ್ದಾನೆ, ಯಾರು ಚಂದ್ರಮುಖ ಬ್ರಹ್ಮ. ಆಮೇಲೆ 6 ಮಾರಿವ ಇದ್ದಾನ, ಯಾರು ಷಣ್ಮುಖ. 3 ಕಣ್ಣಿನವ ಇದ್ದಾನ, ಯಾರು ರುದ್ರದೇವರು. ಆಮೇಲೆ 7 ನಾಲಿಗವ ಇದ್ದಾನ, ಯಾರು ಅಗ್ನಿದೇವ. ಸೊಂಡಿ ಒಬ್ಬ ಇದ್ದಾನ, ಅವನ ನಿನ್ನೆನೆ ಕಳಿಸಿವ್ರಿ ಪಾಪ ಅವನ್ನ. ಸೊಂಡಿ ಒಬ್ಬ ಇದ್ದಾನ, ಗಣಪತಿ. ಹಾಗಾಗಿ ಎಲ್ಲರಿಗೂ ಏನೋ ಅಂತ ಕೇಳಿದ್ರೆ ಯಾರು? ಇವರೆಲ್ಲ ಯಾರು? ಪರಮಾತ್ಮನಿಗೆ ಮಕ್ಕಳು. ಹಾಗಾಗಿ ಚಂದಾಗಿ ನೋಡ್ಕೊಳ್ತಾಳೆ, ಏನೂ ತೊಂದರೆ ಇಲ್ಲ. ಹಾಗಾದ್ರೆ ಮುಂದೆ ಏನು? ಯದಿ ಭಾರ ಕಾರ್ಯೇ ನೈವೋಪದಿಶ್ಯಂ ನ ಪುನಃ ಕದಾಪಿ. ಅವಳಿಗೆ ಏನ್ ಮಾಡಬಾರ್ದು? ಕೋಪ ಮಾಡ್ಕೋಬಾರ್ದು. ಅವಳ ಮೇಲೆ ಕೋಪ ಮಾಡ್ಕೋಬಾರ್ದು, ಸರಿನಾ? ಅವಳನ್ನ ಬಿಟ್ಟು ಹೋಗ್ಬಾರ್ದು. ಯಾಕೆ? ನೀವು ಸುರಸುಂದರಾಂಗ ಮೋಹನಾಂಗ. ಒಂದು ಪೀತಾಂಬರ ಉಟ್ಕೊಂಡು ನೀ ರೆಡಿ ಆದಿ ಅಂದ್ರೆ ಮುಗಿದು ನೀ ಮುಂದೆ ಹೋಗ್ತಿ. ಯಾಕೆ? ಹಿಂದಿಂದ ಏನ್ರಿ ಅಂತ ಬರ್ಕೊಳ್ಳೋ ಹಂಗೆ ಮಾಡಬೇಡ, ಮುಂದೆ ಹಾಕೊಂಡೇ ಹೋಗಕ್ಕಿನ್ನ. ವಾದರಾಜರು ತಮಾಷೆ ಮಾಡ್ತಾರೆ, ಹಂಗಿಲ್ರಿ ಅಂತಾರೆ. ನಮ್ಮ ದೇವರಲ್ಲಿ ಹಂಗಿಲ್ಲ. ಸ್ನಾನಾಭ್ಯಂಜನ ಭೋಜನಾದಿಶ ಸ್ವೈರಾವತಾರೇಶುವ. ಪರಮಾತ್ಮ ಮೂಲ ರೂಪದಲ್ಲೇ ಇರಲಿ, ಅವತಾರ ರೂಪದಲ್ಲೇ ಇರಲಿ. ಸ್ನಾನ, ಅಭ್ಯಂಜನ, ಅಭಿಷೇಕ, ಪಂಚಾಮೃತ, ಧೂಪ, ದೀಪ, ನೈವೇದ್ಯ ಏನಾಗಬೇಕಾದರೂ ಲಕ್ಷ್ಮೀದೇವಿ ಬೇಕೇ ಬೇಕು. ಅವಳಿಲ್ಲದೆ ಯಾವ ಸೇವೆಯನ್ನು ಭಗವಂತ ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ಅವಳನ್ನು ಬಿಟ್ಟು ಹೋಗೋದು ಅಷ್ಟೇ. ಯಾಕ್ರಿ? ಪ್ರಳಯ ಕಾಲದಲ್ಲೂ ಬಿಟ್ಟು ಹೋಗಲ್ಲ.
ಆಮೇಲೆ ಸಿಟ್ಟು ಮಾಡ್ಕೋಬಾರದು, ಅವಳ ಮೇಲೆ ಸಿಟ್ಟು ಬರಂಗಿಲ್ರಿ. ಎಂದ ಸಿಟ್ಟು ಬರ್ತದ? 364 ದಿವಸ ಸಿಟ್ಟು ಬರುವುದಿಲ್ಲ. ಎಂದ ಮನೆಯೊಳಗ ದೇವ ಕಾರ್ಯ ಪಿತೃ ಕಾರ್ಯ ಇರುತ್ತದ ಅಂದ 364 ದಿವಸ ಸೇರಿ ಒಮ್ಮೆಲೆ ಬಂದ್ಬಿಡ್ತದ. ಹಾಗಾಗಿ ಹಂಗಂದ್ರೆ ನೀವು ಮನೆಯೊಳಗೆ ಮಾಡೋದೇ ಬೇಡ, ನೋಡ್ರಿ ಮಠಕ್ಕೆ ಹೋಗೋಣ ಅಂತ ಬಂದ್ಬಿಡ್ತೇವೆ. ಹಂಗೆಲ್ಲ ಆಗ್ತಾವೆ. ಅದಕ್ಕೆ ನಮ್ಮ ಹುಡುಗಿ ಮೇಲೆ ಸಿಟ್ಟು ಮಾಡ್ಕೋಬಾರದು ಅಂತ. ಅದಕ್ಕೆ ಹೆಣ್ಣಿನವರಂತಾರ, ಗಂಡಿನವರಂತಾರ, ಸಿಟ್ಟು ಯಾರ ಮೇಲೆ ಮಾಡ್ಕೋಬೇಕು? ಯಾರು ಪುನಃ ಪುನಃ ತವ್ರ ಮನೆಗೆ ಹೋಗ್ತಾರ, ವಾಪಸ್ ಲಘು ಲಘು ಬರಂಗಿಲ್ಲ, ಅಂಥವ್ರ ಮೇಲೆ ಸಿಟ್ಟು ಮಾಡ್ಕೋಬೇಕು. ಈಕಿ ತವ್ರ ಮನೆಗೆ ಹೋಗಂಗೇ ಇಲ್ಲಲ್ಲ. ಯಾಕೆ? ಯಾವಾಗಲೂ ಪರಮಾತ್ಮನ ಜೊತೆಗೇನೆ ಇರ್ತಾಳ. ಅದು ಹೆಂಗ? ಪ್ರಳಯ ಕಾಲದಲ್ಲೂ ಜೊತೆಗೆ ಇರ್ತಾಳ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವು ಆಗಿ ಜಾಣತನದಿ ಮರುಳು ಮಾಡಿ ಕುಂಡಿಯಲ್ಲೇ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿ ಕುಂಡಿಯಲ್ಲೇ ಮಾಯಾದೇವಿಯೇ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ನಿನ್ನ ಮುದ್ದಿಡುವಂತೆ ಮರುಳು ಮಾಡಿ ಕುಂಡೆಯಲ್ಲೇ ಮಾಯಾದೇವಿಯೇ. ಹಾಗಾಗಿ ಪ್ರಳಯ ಕಾಲದಲ್ಲೂ ಕೂಡ ಶ್ರೀ ಭೂದುರ್ಗಾ ರೂಪದಿಂದ ಸೇವೆಯನ್ನ ಮಾಡ್ತಾಳೆ. ಅಂದ ಮೇಲೆ ಹೇಗೆ ಅವಳ ಮೇಲೆ ಕೋಪ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಕೋಪ ಮಾಡ್ಕೊಳಂಗಿಲ್ರಿ. ಕಡೆಗೊಂದು ಕಂಡೀಷನ್ ಹೇಳ್ತೀವ್ರಿ, ಇನ್ನು ಅದು 10 ನಿಮಿಷ ಮುಂದದ್ರಿ. ಆಚಾರ ಇಲ್ಲೇ ಟೆಕ್ನಿಕ್ ಯೂಸ್ ಮಾಡಬೇಡ್ರಿ ಅಂತ ಮಾತು ಹೇಳ್ಬೇಡ್ರಿ, 10 ನಿಮಿಷ ಮುಂದದ ಅದು. ಸರಿ. ಹಂಗಾಗಿ ಕೊನೆ ಕನ್ಯೆಯವರು ಹೇಳ್ತಾರೆ ಏನಂತ, ಇಲ್ಲಪ್ಪ ನಮಗ್ ಭಾಳ ಕೊಡ್ಲಿಕ್ಕಾಗಂಗಿಲ್ಲ, ಕಾಯಿ ಕನ್ಯಾ ಕೊಡ್ತೀವಿ ಅಂತ. ಭಾಳ ಕೊಡ್ಲಿಕ್ಕಾಗಂಗಿಲ್ಲ, ಕಾಯಿ ಕನ್ಯಾ. ಅದ್ರೊಳಗೇನು ಸಾಲಂಕೃತ ಕನ್ಯಾದಾನ ಬಂದ್ಬಿಡ್ತದೆ. ಅದ್ರೊಳಗೆ ಕಾಯಿ ಕನ್ಯಾ ಕೊಡ್ತೀವಿ. ಕೃಷ್ಣ ಅಂದ, ಒಂದು ಕಾಯರ ಕೊಡ್ರಿ, ಇಲ್ಲ ಕನ್ಯಾರ ಕೊಡ್ರಿ. ಕಾಯಿ ಕೊಟ್ರೆ ಮಠಕ್ಕೆ ಹೋಗ್ತೀನಿ, ಸದ್ಯಕ್ಕೆ ಯಾವ ಮಠ ಖಾಲಿ ಇಲ್ಲ. ಕನ್ಯಾ ಕೊಟ್ರೆ ಒಂದ್ ಯಾಕ? ಕೃಷ್ಣಾವತಾರ ಇರೋದೇ ಅದ್ರ ಸಂಬಂಧ. ಹಂಗಾಗಿ ಬೇಕಾದಷ್ಟು ಕನ್ಯಾ ಕೊಡ್ರಿ, ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ದ. ಸರಿ ಆಯ್ತ್ರಿ, ಇಷ್ಟೆಲ್ಲ ಆಯ್ತು. ಕನ್ಯಾದಾನ ಸಂಕಲ್ಪ ಆಯ್ತು, ಕೊಡೋದಾಯ್ತು, ಎಲ್ಲ ಮಾತಾಯ್ತು. ಆಮೇಲೆ ಕೃಷ್ಣ ಏನ್ ಮಾಡಿದ? ಮೈಸೂರು ಪೇಟ ಹಾಕೊಂಡ, ಕಿವಿಗೆ ಗಾಲಿ ಹಾಕೊಂಡ, ಪಾದರಕ್ಷೆ ಹಾಕೊಂಡ, ಕೈಯಲ್ಲಿ ಕೊಡೆ ಹಿಡ್ಕೊಂಡ, ಹೊರಟೇ ಬಿಟ್ಟ. ಪುಣ್ಯಾತ್ಮ ಎಲ್ಲಿ ಹೋಗ್ತೀಯೋ ಅಂತ ಕೇಳಿದ್ರೆ, ಅವಾಗ ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತ ಹೇಳಿದ. ಅವಾಗ ನಾರದ್ರು ಬಂದ್ರಿ ಕೊರವಂಜಿ ವೇಷದಿಂದ, ಮುದ್ದು ಮುಗದ ಕೃಷ್ಣ ಹೆಣ್ಣು ಕೊಡುವೆನು ಬಾರೋ, ಮುದ್ದು ಮುಗದ ಮತ್ಸ್ಯ ಹೆಣ್ಣು ಕೊಡುವೆನು ಬಾರೋ, ಮುದ್ದು ಮುಗದ ಕೂರ್ಮ ಹೆಣ್ಣು ಕೊಡುವೆನು ಬಾರೋ, ಮುದ್ದು ಮುಗದ ವರಹ, ಮುದ್ದು ಮುಖ ಅಂತ್ರಿ ಇವೆಲ್ಲ ದೇವರ ಮುದ್ದು ಮುಖರಿ ಎಲ್ಲ ಅಪ್ರಾಕೃತವಾದ ಜ್ಞಾನಾನಂದ ರೂಪಗಳು. ಹಾಗಾಗಿ ಮುದ್ದು ಮುಗದ ನಾರಸಿಂಹ ಹೆಣ್ಣು ಕೊಡುವೆನು ಬಾರೋ, ಹತ್ತಾವತಾರದ ಹರಿಯೇ ಬಾ, ಕಂಜಲೋಚನ ಬಾ, ಮಂಜುಳು ಮಹಿಮನ ಬಾ, ನಿರಂಜನ ಜಗದ್ಗುರುವೆ ಹಸಿಗೆ ಬಾ ಅಂತ ದೇವರನ್ನ ಏನ್ ಮಾಡ್ತಾ ಇದ್ದಾರೆ? ಕರೀತಾ ಇದ್ದಾರೆ. ಅವಾಗ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದಾರೆ. ಏನಾಯ್ತು ಅನ್ನೋದನ್ನು ಕೊನೆಗೆ ಮರಿಬೇಡ್ರಿ ಅಂತಾರೆ. ಕೃಷ್ಣ ರುಕ್ಮಿಣಿಯರ ವಿವಾಹ ಆಯಿತು. ಆದರೆ ಏನಾಯ್ತವಾಗ? ಯಶೋದೆ ಇಲ್ಲ, ಆಮೇಲೆ ತಂದೆಯಾದ ಭೀಷ್ಮಕ ಇಲ್ಲ. ಹಾಗಾದ್ರೆ ಸೇವೆ ಮಾಡಿದ ಭಕ್ತರಿಗೆ ಪರಮಾತ್ಮ ಈ ಜನ್ಮದಲ್ಲಿ ಅಲ್ಲ, ಮುಂದಿನ ಜನ್ಮದಲ್ಲೂ ಅದನ್ನ ಸೇವೆಯನ್ನ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಯಶೋಧಾದೇವಿ ಬುಕಲಾದೇವಿಯಾಗಿ ಅವತಾರ ಮಾಡಿ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಸೇವೆಯನ್ನ ಮಾಡ್ತಾಳೆ. ಆಮೇಲೆ ಭೀಷ್ಮಕ ಮಹಾರಾಜ ಅವನೇನು ಅಂತ ಕೇಳಿದ್ರೆ ಮಾಧವ ಬ್ರಾಹ್ಮಣನಾಗಿ ಅವನೇ ಮುಂದೆ ಆಕಾಶ ಮಹಾರಾಜನಾಗಿ ಅವತಾರ ಮಾಡಿ ತನ್ನ ಮಗಳಾದ ಪದ್ಮಾವತಿಯನ್ನ ಶ್ರೀನಿವಾಸನಿಗೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ ದಾರಿ ಎರೆದು ಕೊಡ್ತಾನೆ ಎಂಬುದಾಗಿ ಹೇಳ್ತಾ, ಹರಿವಾಯು ಗುರುಗಳ ಪ್ರಾಚೀನಾಚಾರ್ಯರ ಯಾದವಾರ್ಯರ ಪುಣ್ಯತಿಥಿ. ಯಾವ ಯಾದವಾರ್ಯರು 108 ಬಾರಿ ತಮ್ಮ ಜೀವನದಲ್ಲಿ ಶ್ರೀಮನ್ಯಾಯ ಸುಧಾಮಂಗಳವನ್ನ ಮಾಡಿದ ಮಹಾನುಭಾವರು. ಯಾವ ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳು ಸುಧಾ ಚಂದ್ರಿಕಾ ಮಂಗಳವನ್ನ ಮಾಡಿದರೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ವೈಭವ ಆಗಿ ಯಾದವಾರ್ಯರೊಬ್ಬರಿದ್ರೆ ಚಂದ ಇತ್ತು ಅಂತ ಆಲೋಚನೆ ಮಾಡಿದರೆ ಯಾದವಾರ ದೂರಿಂದ ಹೇಳ್ತಾರೆ, ಸ್ವಾಮಿ ನಾ ಇಲ್ಲೇ ಇದ್ದೇನೆ ಅಂತೇಳಿ. ಯಾವ ಯಾದವಾರ್ಯರ ಅಸ್ಥಿಗಳನ್ನ ಕೃಷ್ಣಾ ನದಿಯಲ್ಲಿ ಹಾಕಿದರೆ ಅಸ್ಥಿಗಳಿಂದಲೂ ಕೂಡ ಜನ್ಮಾದ್ಯಶೇತಃ ಅಂತ ಶ್ಲೋಕ ಬಂತು ಅಂತ ಹೇಳ್ತಾರೆ. ಅಂತಹ ಯಾದವಾರ್ಯರು ಪೂರ್ವಾಶ್ರಮದಲ್ಲಿ ಪರಮಾತ್ಮನ ಅನುಗ್ರಹ ಆಗುವ ಪೂರ್ವದಲ್ಲಿ ಏನಾಗಿದ್ದಾರೆ? ಚಿನ್ವಾಲ ವೃತ್ತಿಯನ್ನು ಮಾಡ್ತಾರೆ. ಅದು ಅವರ ವಂಶ ಪಾರಂಪರವಾಗಿ ಬಂದದ್ದು. ಚಿನ್ವಾಲ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಹೀಗಿರುವಾಗ ಏನಾಯ್ತು? ಎಲ್ಲ ಪೂಜಾ ಇತ್ಯಾದಿಗಳನ್ನು ಮುಗಿಸ್ಕೊಂಡು ಹೊರಡಬೇಕು. ಹೊರಡುವಾಗ ತಮ್ಮ ಎಲ್ಲ ಸಂಪತ್ತನ್ನು ಹಾಕೊಂಡು ಥೈರಿ ಒಳಗೆ ಹಾಕೊಂಡು ಇದನ್ನೇ ಏರ್ಕೊಂಡು ಕುದುರೆ ಮೇಲೆ ಏರ್ಕೊಂಡು ಹೋಗ್ತಾ ಇದ್ರು. ಹೀಗಿರುವಾಗ ಇದು ಎಷ್ಟೋ ವರ್ಷ ನಡೀತಾ ಇತ್ತು. ಆದರೆ
ಪರಮಾತ್ಮ ಅನುಗ್ರಹ ಮಾಡುವ ಕಾಲ ಬಂತು. ಕಾಲ ಬಂದಾಗ ಏನಾಯ್ತು ಅಂದರೆ ಅವರು ಹೊರಡಬೇಕು. ಅಷ್ಟರಲ್ಲಿ 4 ಮಂದಿ ಬಂದು ನಮಸ್ಕಾರ ಹಾಕಿದ್ರು. ಯಾದಪ್ಪ ನಾಯಕರಿಗೆ ನಮಸ್ಕಾರ ಹಾಕಿದ್ರು. ಏನಂತ? ಯಾದಪ್ಪ ನಾಯಕರೇ, ನಿಮ್ಮಲ್ಲಿರುವ ಸಂಪತ್ತನ್ನ ಅಪಹಾರ ಮಾಡಬೇಕು ಅಂತ ನಾವು ಕಳ್ಳರಾಗಿರ್ತಕ್ಕಂಥವನು ನಿಮ್ಮಲ್ಲಿರುವ ಸಂಪತ್ತನ್ನ ಅಪಹಾರ ಮಾಡಬೇಕು ಅಂತ ಕಾಯ್ತಾ ಇದ್ದೇವೆ. ಎಷ್ಟು ದಿವಸ ಆಯಿತು? 1 ದಿವಸವೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ, ನಿಮ್ಮ ಅಕ್ಕಪಕ್ಕ ಇಂತಹ ಬಾಡಿ ಗಾರ್ಡ್ಸ್ ಇದ್ದಾರೆ, ಅಂಗರಕ್ಷಕರಿದ್ದಾರೆ ಅಂತ. ಅವಾಗ ಯಾದವಾರ್ಯರಿಗೆ ಏನು ಅರ್ಥ ಆಗಲಿಲ್ಲ. ಏನೋ ನಾ ಯಾರನ್ನೂ ಇಟ್ಕೊಳ್ಳಿಲ್ಲ, ನನ್ನ ಪಾಡಿಗೆ ನಾನು ಪೂಜೆ ಅನುಷ್ಠಾನ ಮುಗಿಸ್ಕೊಂಡು ನಾನು ಚಿನ್ನವಾಲ ವೃತ್ತಿ ಹೋಗ್ತೇನೆ, ನಾ ಯಾವ ಅಂಗರಕ್ಷಕರನ್ನ ಇಟ್ಕೊಂಡಿಲ್ಲ ಅಂತ. ಆವಾಗ ಆ ಕಳ್ಳರು ಹೇಳ್ತಾರೆ, ಮುಂದೆ ಇದ್ದವ ಹಿಂಗಿದ್ದಾನೆ, ಹಿಂದೆ ಇದ್ದವ ಹಿಂಗಿದ್ದಾನೆ, ಅಕ್ಕಪಕ್ಕ ಇದ್ದವ ಹಿಂಗಿದ್ದಾನೆ ಅಂತ ಅವನ ಲಕ್ಷಣ ಹೇಳಿದಾಗ ಯಾದವಾರ್ಯರಿಗೆ ಮೈಯ ಮನ ರೋಮಾಂಚನ ಆಯಿತು. ಪ್ರತಿ ದಿವಸ ಹೊರಗೆ ಹೋಗುವಾಗ ಈ ಶ್ಲೋಕ ಹೇಳ್ತಾ ಇದ್ರು. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪೀನಂದನ ಉಭಯೋ ಪಾರ್ಶ್ವಯೋರಸ್ತಾಂ ಸಶರೋ ರಾಮಲಕ್ಷ್ಮಣೋ ಎಂಬುದಾಗಿ ಆ ದಿವ್ಯವಾದ ಮಂತ್ರವನ್ನು ಹೇಳಿದರೆ ಅಂತಹ ಜ್ಞಾನಿಗಳಿಗೆ ಭಗವಂತನೇ ಮುಂದಿನಿಂದ ನರಸಿಂಹನಾಗಿ, ಎಡಬಲಗಳಿಂದ ಯಾರು ಗೋಪೀಕೃಷ್ಣನಾಗಿ, ರಾಮದೇವರಾಗಿ, ಲಕ್ಷ್ಮಣನಾಗಿ ಅವರನ್ನ ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ. ಇಂತಹ ಯಾದವಾರ್ಯರ ಪುಣ್ಯತಿಥಿ ದಿವಸ ಅವರ ಪರಮಾನುಗ್ರಹದಿಂದ ಯತ್ಕಿಂಚಿತು 2 ಅಕ್ಷರ ಹೇಳೋದಕ್ಕೆ ಪ್ರಾಚೀನಾಚಾರ್ಯರ, ನಮ್ಮ ಪೀಠದ ಪಾಠದ ಎಲ್ಲ ಗುರುಗಳ, ಎಲ್ಲ ಜ್ಞಾನಿಗಳ ಅನುಗ್ರಹದಿಂದ ಈ ಒಂದು ಕೃತಿಯನ್ನ ಸಮರ್ಪಣೆಯನ್ನು ಮಾಡ್ತಾ ಎಲ್ಲ ಇಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ಎಲ್ಲ ಭಕ್ತರು ಕೂಡ ಒಂದಿಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ವಿಶೇಷವಾದ ಸೇವೆಯನ್ನ ಮಾಡಿದವರು. ಹಾಗಾಗಿ ಎಲ್ಲ ಭಕ್ತರಿಗೂ ಕೂಡ ಹರಿವಾಯು ಗುರುಗಳು, ಮಂತ್ರಾಲಯ ಪ್ರಭುಗಳು ಅವರಿಗೆ ಅನುಗ್ರಹವನ್ನ ಮಾಡಲಿ ಅಂತ ಇದನ್ನ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಸರಿಯಾಗಿ 12:30 ಆಗಿದೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಸೋನುಗರುತ್ಮಾನೃತಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶಿಶಿಷ್ಯ ಶಯ್ಯಾಸನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಯಸ್ಯ ಪ್ರಭೋ ಸೇವಕ ಸತ್ರೈಲೋಕ್ಯ ಕುಟುಂಬ ಪಾಲನ ಪರ ಕುರ್ಯಾತ್ ಸದಾ ಮಂಗಲಂ. ಬ್ರಹ್ಮಾ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಮೋ ಗುರು ಚಂದ್ರಾರ್ಕೋ ವರುಣ ನಲೋ ಮನಯೋ ವಿದ್ಯೇಶ ವಿಘ್ನೇಶ್ವರೋ ನಾ ಸತ್ಯೋ ನಿರರತಿ ಮರುದ್ಗಣಯುತ ಪರ್ಜನ್ಯ ಮಿತ್ರಾದಯ ಸಸ್ತ್ರೀಕಾಸುರಪುಂಗವ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗು ಸರಯೋ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನುತಾ ನೇತ್ರಾವತಿ ಇತ್ಯಾದಯೋ ನದ್ಯ ಶ್ರೀ ಹರಿಪಾದ ಪಂಕಜ ಭುವ ಕುರ್ವಂತು ನೋ ಮಂಗಲಂ. ಆದಿತ್ಯಾದಿ ನವಗ್ರಹ ಶುಭಕರ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಯೋಗ ಕಾಶ್ಚಿದಿತಯಸ್ತದ್ದೇವತಾಸ್ತದ್ಗಣಾಃ ಮಾಸಾಬ್ದಾ ಋತವಸ್ತತೈವ ದಿವಸಾ ಸಂಧ್ಯಾಸ್ತಥಾ ರಾತ್ರಯಃ ಸರ್ವೇ ಸ್ಥಾವರ ಜಂಗಮಾ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಏನಾಗಾಹಿ ಸಮಸ್ತ ಶಾಸ್ತ್ರ ಪ್ರತನ ರತ್ನಾಕರೋ ಲೀಲಯ ಏನಾಖಂಡಿ ಕುವಾದಿ ಸರ್ವಸುಭಟಸ್ತಮೋ ವಚಸ್ಸಾಯಕೈಃ ಏನಾಸ್ಥಾಪಿತ ಮಧ್ವಶಾಸ್ತ್ರ ವಿಜಯ ತಂಬೋಧರ ಮಂಡಲೆ ತಂ ಸೇವೆ ಜಯತೀರ್ಥವೀರ ಮನಿಷಂ ಮಧ್ವಾಕ್ಯ ರಾಜಾದೃತಂ. ರಂಗೋತ್ತುಂಗತ ರಂಗಮಂಗಲತರ ಶ್ರೀತುಂಗಭದ್ರಾತಟೆ ಪ್ರತ್ಯರ್ಥಿದ್ವಿಜ ಪುಂಗವಾಲಯರ ಸನ್ಮಂತ್ರಾಲಯ ಖೇಪುರೆ ನವೇಂದ್ರೋ ಫಲನೀಳ ಭವ್ಯ ಕರಸದ್ಬೃಂದಾವನಂತರ್ಗತಃ ಶ್ರೀಮಸ್ತದ್ಗುರು ರಾಘವೇಂದ್ರೇತಿ ಕುರ್ಯಾತ್ ಧ್ರುವಂ ಮಂಗಲಂ. ತದೇವ ಲಗ್ನಂ ಸುಜನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ಅಂಗ್ರಿಯುಗಲಂ ಸ್ಮರಾಮಿ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಮ್ಮ ಪೀಠದ ಗುರುಗಳಾಗಿರ್ತಕ್ಕಂತಹ ಪ್ರಾಚೀನಾಚಾರ್ಯರು, ಯಾದವಾರ್ಯರು, ವೇದೇಶತೀರ್ಥರು, ಆ ಮಹಾಪೀಠವನ್ನು ಅಲಂಕಾರ ಮಾಡಿದ ಮಹಾನುಭಾವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಆ ಪರಂಪರೆಯಲ್ಲಿ ಇವತ್ತಿಗೂ ಕೂಡ ಇದ್ದು ಇಡೀ ಜಗತ್ತಿಗೆ ಮಾರ್ಗದರ್ಶಕರಾಗಿರ್ತಕ್ಕಂತಹ ಮಹಾನುಭಾವರು ಪ್ರಾತಸ್ಮರಣೀಯರಾದ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ವರಕುಮಾರಕರಾಗಿರ್ತಕ್ಕಂಥ ಅಧುನಾಪೀಠದಲ್ಲಿ ವಿರಾಜಮಾನರಾದ 1008 ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಪಾದಕಮರಗಳಲ್ಲಿ ಇದನ್ನು ಸಮರ್ಪಣೆಯನ್ನು ಮಾಡಿದ್ದ. ಅದೇ ರೀತಿ ಜ್ಞಾನ ಕಾರ್ಯದಲ್ಲಿ ಅನುಗ್ರಹವನ್ನು ಮಾಡಿದ ಪ್ರಾತಸ್ಮರಣೀಯರಾದ ಶಿಶುಮೇಂದ್ರ ತೀರ್ಥ ಶ್ರೀಪಾದಂಗಳವರು ಮಂತ್ರಾಲಯ ಮಠ, ಅದೇ ರೀತಿಯಾಗಿ ನಮ್ಮ ವಿದ್ಯಾ ಪರಂಪರೆಗೆ ಕಾರಣರಾಗಿರ್ತಕ್ಕಂಥ ಪ್ರಾತಸ್ಮರಣೀಯರಾದ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಹಾಗೂ 5 ಪರ್ಯಾಯಗಳನ್ನು ಮಾಡಿದ ಮಹಾನುಭಾವರು ವಿಶ್ವೇಶ ತೀರ್ಥ ಶ್ರೀಪಾದಂಗಳವರು ಇವರೆಲ್ಲರ ಹಾಗೂ
ನಮ್ಮ ಕೂಡಲಿ ಆರ್ಯ ಅಕ್ಷೋಭ್ಯ ಮಠದ ವಿಜಯ ತೀರ್ಥ ಶ್ರೀಪಾದಂಗಳವರು, ಇವರೆಲ್ಲ ಪ್ರಾಚೀನಾಚಾರ್ಯರು, ನಮ್ಮ ಗುರು ಹಿರಿಯರು, ಇವರೆಲ್ಲರ ಅನುಗ್ರಹದಿಂದ ಇವತ್ತು ನಾವು ಸಮರ್ಪಣೆ ಮಾಡ್ತಾ ಇರತಕ್ಕಂತಹ ಭಾಗವತ ಪೃಷ್ಠಪದಿ ಸಪ್ತಾಹ ಇತ್ಯಾದಿಗಳೆಲ್ಲವೂ 192ನೇ ಭಾಗವತ ಸಪ್ತಾಹವನ್ನು ಸಮರ್ಪಣೆಯಿಂದ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಉಪಸ್ಥಿತರಾದ ಇಲ್ಲಿ ಹಿರಿಯರು ಎಲ್ಲರನ್ನೂ ನಾವು ಸ್ಮರಣೆ ಮಾಡ್ತಾ ಇದ್ದೇವೆ. ಆದರೆ ಎಲ್ಲರನ್ನೂ ಸ್ಮರಣೆ ಮಾಡುವ ಸಮಯಾವಕಾಶ ಇಲ್ಲ. ಹಾಗಾಗಿ ಮೊದಲನೇದಾಗಿ 80 ದಾಟಿದ ನಮ್ಮ ಸುಳಿಭಾವಿ ನಾರಾಯಣಾಚಾರ್ಯರು 2 ತಾಸು ಕೆಳಗೆ ಕುರ್ಚಿ ಇಲ್ಲದೆ ಕೆಳಗೆ ಕೂತು ಶ್ರವಣ ಮಾಡ್ತಾ ಇರತಕ್ಕಂಥವರು, ಅವರಿಗೆ ಇನ್ನೂ ದೇವರು ವಿಶೇಷವಾದ ಆಯುರಾರೋಗ್ಯವನ್ನು ಕೊಡಲಿ. ಮತ್ತೆ ನಮ್ಮ ಮಠದ ನಿರಂತರ ಸೇವಕರು ಪಿ.ಆರ್. ಜೋಶಿಯವರು, ಎಚ್.ಇ. ಜೋಶಿಯವರು, ಗುಬ್ಬಿಯವರು, ಆಲೂರು ಬಂಧುಗಳು, ಕಮತಿಯವರು, ಇಲ್ಲಿರತಕ್ಕಂತಹ ಎಲ್ಲರೂ ಕೂಡ ನಿರಂತರ ಸೇವಾಕರ್ತರು. ಅದರಲ್ಲಿ ನಾವು ಯಾವಾಗಲೂ ಬಂದರೂ ಕೂಡ ತಮ್ಮ ನಿರಂತರ ಸೇವೆ ಇರತಕ್ಕಂತಹ ನವರತ್ನಾಚಾರ್ಯರು, ನಮ್ಮ ವಿಜೇಂದ್ರ ದೇಶಪಾಂಡೆ ಅವರು, ಹಲ್ಯಾಳವರು, ಪ್ರತಿ ದಿವಸ ತುಳಸಿ ತಂದು ಕೊಡ್ತಕ್ಕಂತಹ ನಮ್ಮ ದೇಸಾಯಿ ಡಾಕ್ಟರು, ಹೀಗೆ ಇಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲರೂ ಕೂಡ NB ಆಲೂರವರು, ಪರಾಂಡೆಯವರು ಇಲ್ಲ ಅಂತ ಹೇಳಿದ್ರೆ ಪ್ರವಚನಕ್ಕೆ ಹುರುಪೇ ಬರುವುದಿಲ್ಲ. ಯಾಕೆಂದ್ರೆ ಪರಾಂಡೆಯವರು ಮನೆಯಲ್ಲಿದ್ದರೂ ಕೂಡ ಏನು ಮಾಡ್ತಾರೆ, ಅದನ್ನೆಲ್ಲ ರೆಕಾರ್ಡ್ ಮಾಡಿ ಎಲ್ಲರಿಗೂ ಬಿಡ್ತಾರೆ. ಆಮೇಲೆ ಕೆಲವು ವಿಷಯಗಳನ್ನು ಹೆಂಗೆ ಅಂದ್ರೆ, ಈ ಸಲ ಒಂದು ವಿಶೇಷ ಮಾಡಿದ್ದಾರು. ಏನಂದ್ರೆ, ನಾನು ಪ್ರತಿ ದಿವಸ ಪ್ರವಚನ ಮಾಡಿದ್ದನ್ನ ಮನೆಯಲ್ಲಿ ಫೇಸ್ಬುಕ್ ಲೈವ್ ನಲ್ಲಿ ನೋಡಿ ಎಲ್ಲ ಪಾಯಿಂಟ್ಸ್ ಬರ್ಕೊಂಡಾರೆ. ಅವರು ಪಾಯಿಂಟ್ಸ್ ಬರ್ಕೊಂಡ್ರೆ ಒಂದು ಪುಸ್ತಕ ಮಾಡಬಹುದು, ಅಷ್ಟು ವಿಶೇಷವಾದ ಕೆಲಸ ಮಾಡಿದ್ದಾರೆ ನಮ್ಮ MS ಪರಾಂಡೆ ಅವರು. ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಹೇಳ್ತಾ, ಆಮೇಲೆ ನಮ್ಮ ಪವನ ಹಂದ್ರಾಳು ಪ್ರತಿ ದಿವಸ ಬಂದು ಇದೇನೋ ನಮಗೆ ಗೊತ್ತಿರಂಗಿಲ್ಲ, ನಮಗೆ ಆನ್ ಮಾಡಿ ಮಾತಾಡೋದಷ್ಟೇ ಗೊತ್ತು. ಅದಕ್ಕೆ ಇನ್ನೊಬ್ಬರಿಗೆ ದುಡ್ಡು ಹಾಕೋದು ಅಥವಾ ಒಂದು ಫೋಟೋ ಹೊಡೆದು ಇನ್ನೊಬ್ಬರಿಗೆ ನಾವು ಬರೀತೀವಿ. ಪ್ರತಿ ತಿಂಗಳ ಅನೇಕ ಪತ್ರಿಕೆಗಳ ಲೇಖನ ಬರೀತೀವಿ. ಲೇಖನ ಬರೋದು ಅದನ್ನು ಫೋಟೋ ಹೊಡೆದು ಕಳಿಸ್ಲಿಕ್ಕೆ ಬರೋದಿಲ್ಲ, ಮತ್ತೆ ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು. ಹಾಗಾಗಿ ಈ ತಾಂತ್ರಿಕ ವಿಧಾನ ನಮಗೆ ಗೊತ್ತಿಲ್ಲ. ಅದನ್ನ ನಮ್ಮ ಪವನ ಹಂದ್ರಾಳವರು ಪ್ರತಿ ದಿವಸ ಪಾಪ ಬಂದು ಅದನ್ನ ಮಾಡಿದ್ದಾರೆ. ಎಲ್ಲರಿಗೂ ಸಿಗೋ ಹಾಗೆ ಫೇಸ್ಬುಕ್ ಲೈವ್ ಮುಖಾಂತರವಾಗಿ ನಮ್ಮ ಸ್ವಾಮಿರಾವ್ ಕುಲಕರ್ಣಿ ಅವರು, ಇಡೀ ನಮ್ಮ ಎಲ್ಲ ಗುಂಡೂರಾವ್ ದೇಶಪಾಂಡೆಯವರು, ಇಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಭಕ್ತರು, ಪುರುಷರು, ಸ್ತ್ರೀಯರು, ಎಲ್ಲ ನೀವು ರಾಯರ ಭಕ್ತರು. ಅದರ ಜೊತೆಗೆ ನಮ್ಮ ಪಂಚಮುಖಿಯವರು, ಅವರಿಗೆ ಹತ್ತಿರದಲ್ಲೇ ಪುರಾಣ ಇತ್ತು. ಎಲ್ಲಿ ಅಂದ್ರೆ RS ಅವರ ಮನೆಯಲ್ಲಿ ಹತ್ರನೇ ಇತ್ತು. ಆದರೆ ಇಲ್ಲಿ ಬಂದ್ರು. ಯಾಕೆ ಅಂದ್ರೆ, ಒಂದು ನಮ್ಮ ಮೇಲೆ ವಿಶೇಷ ಅಭಿಮಾನ, ಇನ್ನೊಂದೇನು ಅಂದ್ರೆ ಬೇಗ ಮುಗಿಯುತ್ತೆ ಅಂತ ಇಲ್ಲಿ ಬಂದು, ಯಾಕೆಂದ್ರೆ ಮನೆಗೆ ಇನ್ನೊಮ್ಮೆ ಹೋಗಿ ಅವರಿಗೆ ಪೂಜೆ ಮಾಡ್ಲಿಕ್ಕೆ ಆಗತ್ತೆ ಅಂತ. ಅದ್ರ ಜೊತೆಗೆ ನಮ್ಮ ಪ್ರಾತಸ್ಮರಣೀಯರಾದ ವಿದ್ಯಾತ್ಮ ತೀರ್ಥ ಶ್ರೀಪಾದಂಗಳವರು, ಪ್ರಯಾಗ ಸ್ವಾಮಿಗಳು, ಅವರ ಧರ್ಮಪತ್ನಿಯವರು ಕೂಡ ಇಲ್ಲಿ ಇದ್ದಾರೆ. ಸುಮಾರು 30-35 ವರ್ಷಗಳ ಹಿಂದೆ ಪರಿಮಾರ ಸ್ವಾಮಿಗಳ 1ನೇ ಪರ್ಯಾಯನೋ ಅಥವಾ 2ನೇ ಪರ್ಯಾಯನೋ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳು ಪರ್ಯಾಯ. ಅವಾಗಿನ್ನೂ ಅವರು ಸ್ವಾಮಿಗಳಾಗಿರಲಿಲ್ಲ. ಉತ್ತರಾದಿ ಮಠದಲ್ಲಿ ಉಡುಪಿಯಲ್ಲಿ ಒಂದು ಜಾಗವನ್ನ, ಒಂದು ಕೋಣೆಯನ್ನು ಹಿಡ್ಕೊಂಡು ಯಾರ್ಯಾರು ಪಂಡಿತರು ಬರ್ತಾ ಇದ್ರು ಅವರೆಲ್ಲರ ಪ್ರವಚನವನ್ನು ಬರೀತಾ ಇದ್ರು. ಯಾರೋ ನಮ್ಮ ಪಂಚಮುಖಿಯವರು, ಇವರ ತಂದೆಯವರು ಸ್ವಾಮಿಗಳು, ಪ್ರಯಾಗ ಸ್ವಾಮಿಗಳು. ನಾನು ಮಾಡಿದ ಪ್ರವಚನವನ್ನ ಅಲ್ಲಿ 35 ವರ್ಷದಿಂದ ಆ ಪ್ರವಚನವನ್ನು ಬರ್ಕೊಂಡು, ಆಚಾರ್ಯ ಇದನ್ನ ಹಿಂಗೆ ಬರ್ದಿ ನೋಡ್ರಿ ಅಂತ ತೋರಿಸಿದ್ರು. ಆ ಪ್ರವಚನ ಇನ್ನ ಇಟ್ಕೊಂಡಿನಿ ನಾ ಮನೆಯೊಳಗೆ, ಅವ್ರು ಬರೆದು ಕೊಟ್ಟದ್ದು ಇಟ್ಕೊಂಡಿನಿ. ಅಂತಹ ಪಂಚಮುಖಿ ಪರಿವಾರದವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ, ಇಲ್ಲಿ ಇರತಕ್ಕಂತಹ ಎಲ್ಲ ಮಾತೆಯರಿಗೂ ವಿಶೇಷವಾದ ಅಭಿನಂದನೆಯನ್ನು ಮಾಡ್ತಾ, ನಾವು ಹೇಳಿದ್ದು ಬಹಳ ಅಲ್ಪ, ಅದರಲ್ಲಿ ಅನೇಕ ಲೋಪ ದೋಷ ಎಲ್ಲವೂ ಆಗಿರಲೇ ಸಾಕು, ಆಗಿರ್ತದೆ. ಇನ್ನೇನಾದರೂ ಕೂಡ ಇದ್ರೆ ಅದು ಗುರುಗಳ ಅನುಗ್ರಹದಿಂದ ಇನ್ನೂ ಹೆಚ್ಚು ಟೀಕಾ ಟಿಪ್ಪಣಿ ಗ್ರಂಥಗಳನ್ನು ನೋಡುವ, ಅವುಗಳನ್ನು ಅರ್ಥ ಮಾಡಿಕೊಳ್ಳುವ ಅಭ್ಯಾಸ ನಮಗಾಗಲಿ ಅಂತ ಹರಿವಾಯು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇದನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಹರೇರ್ ಮಹಾ ಶ್ರೀಕೃಷ್ಣ ಎನ್ನುವ ನಮ್ಮ ಕೆಲಸ ಮುಗಿಯುತ್ತೆ, ನೀವು ಇನ್ನೇನು ಮಾಡ್ತೀರಿ ಮಾಡ್ರಿ. ಯಾರಾದರೂ ಹಿರಿಯರು ಈ ಕಾರ್ಯಕ್ರಮಕ್ಕೆ ಆಭಾರ ಮನೆ ಮಾಡ್ತಿದ್ರೆ ಮಾಡಬಹುದು, ಇಲ್ಲಾಂದ್ರೆ ನಿಮ್ಮ ಒಪ್ಪಿಗೆ ಬೇಡ ನಾ ಮಾಡ್ತೀನಿ. ನೀನೇ ಮಾಡುವ. ಅಲ್ಲ, ಮೊದ್ಲು ಅಭಾರ ಮನ್ನಣೆ ಹೇಳೋಕ್ಕಿಂತ ಮೊದ್ಲು ನೈವೇದ್ಯ ಆಗ್ಯದ, ರಥೋತ್ಸವ 10 ನಿಮಿಷ ಮುಗಿತದೆ, ಅಲ್ಲಿ ಎಲೆ ಹಾಕ್ತೀವಿ. ಎಲ್ಲ ಹೇಳ್ಬಿಡ್ರಿ, 5-10 ನಿಮಿಷ. ಆಯ್ತು. ಭಾದ್ರಪದ ಶುದ್ಧ ಪ್ರತಿಪದದಿಂದ ಹೇಳಿದ